ಹಾಂ ಆಯ್ತು. ಈಗ ಡೈರೆಕ್ಟ್ 35 ಕ್ವಶನಿಗೆ ಬಂದ್ಬಿಡು. 36 ಅದೇ. ಹಾಂ ಹಾಂ ಹೇಳ್ತಾ ಹೋಗು. ಓಕೆ, ಚೂಸ್ ದ ಮಿಸ್ಸ್ಪೆಲ್ಡ್ ವರ್ಡ್ಸ್. ಇಲ್ಲಿ ಮಿಸ್ಸ್ಪೆಲ್ಡ್ ವರ್ಡ್ಸ್ ನ ಕೇಳಲಾಗಿದೆ. ಇದರಲ್ಲಿ 4 ಪದಗಳಿದಾವೆ: ಪಾರ್ಲಿಮೆಂಟು, ಅಪ್ರೆಸ್, ರಿನೈಸೆನ್ಸ್, ಸರ್ವೇಲೆನ್ಸ್ ಅಂತ ಹೇಳಿ. ಸೊ ಮೊದಲನೇದಾಗಿ ಇದರಲ್ಲಿ ಮಿಸ್ಸ್ಪೆಲ್ಡ್ ವರ್ಡ್ ಆಗಿರೋದು ಪಾರ್ಲಿಮೆಂಟ್. ಪಾರ್ಲಿಮೆಂಟು ಮಿಸ್ಸ್ಪೆಲ್ಡ್ ಆಗಿರೋ ಪದ ಆಗಿರುತ್ತೆ. ಪಾರ್ಲಿ ಆದ್ಮೇಲೆ ಎ ಅಂತ ಬರ್ಬೇಕಾಗ್ತದೆ ಅಲ್ಲಿ. ಪಾರ್ಲಿ PARLIAMENT. ಸೊ ಅದು ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಆಗಿರುತ್ತೆ. ನೆಕ್ಸ್ಟ್ ಅಪ್ರೆಸ್ ಅಂತಂದ್ರೆ ಕನ್ನಡದಲ್ಲಿ ಹತ್ತಿಕ್ಕುವಿಕೆ ಅಂತೇಳಿ ನಾವು ಕರಿತೀವಿ. ಅದಕ್ಕೆ ಸಿನೋನಿಮ್ಸ್ ಅಂತ ಬಂದಾಗ ಸಪ್ರೆಸ್ ಅಂತೇಳಿ ಅರ್ಥ ಬರ್ತದೆ. ಸರ್ವೇಲೆನ್ಸ್ ಅಂತಂದ್ರೆ ಕಣ್ಗಾವಲು ಅಂತೇಳಿ, ವಾಚ್ಫುಲ್ ಅಂತೇಳಿ, ಅಂದ್ರೆ ಕಾವಲಿಂದ ನೋಡೋದು ಅಂತೇಳಿ. ನೆಕ್ಸ್ಟ್ ರಿನೈಸೆನ್ಸ್ ಅಂತೇಳಿ. ರಿನೈಸೆನ್ಸ್ ಅಂತಂದ್ರೆ ಪುನರುತ್ಥಾನ, ಪುನರ್ಜೀವನ, ರೆಜುವಿನೇಟ್, ರಿನೋವೇಷನ್ ಅಂತೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ 37. ಒಂದು ನಿಮಿಷ 37 ನಲ್ಲಿ ನೋಡಿ, ಒಂದು ನಿಮಿಷ. ರಿನೈಸೆನ್ಸ್ ಏನಿದೆ ಅಲ್ಲ, ಸೊ ಈಗ ನೀವು ಹಿಸ್ಟ್ರಿ ಓದ್ತಿರ್ಬೇಕಾದ್ರೆ ಪುನರುಜ್ಜೀವನದ ಪಿತಾಮಹ ಅಂತ ಕೇಳಿರ್ತೀರಿ. ಯಾರ? ರಾಜಾರಾಮ್ ಮೋಹನ್ ರಾಯ್. ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ, ನೀವು ಯಾರು ಸ್ಪೆಷಲಿ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಓದ್ತಾ ಇರ್ತೀರಾ, ಅವರು ಈ GK ಕ್ವಶನ್ಸ್ನ ಕನ್ನಡದಲ್ಲಿ, ಯಾರು ಕನ್ನಡ ಮೀಡಿಯಂ ಓದ್ತಾ ಇದ್ದೀರಾ ಅವರು ಇಂಗ್ಲೀಷಲ್ಲಿ ಕೂಡ ನೋಡ್ತಾ ಹೋಗಿ. ಸೊ ಇದು ರಿನೈಸೆನ್ಸ್ ಏನಿದೆ, ಇದನ್ನ ಇವಾಗ ನೋಡಿ ಮಿಸ್ಪೆಲ್ಟಲ್ಲಿ ವರ್ಡಲ್ಲಿ ಕೊಟ್ಟಿದೆ, ಮುಂದೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲೂ ಕೂಡ ಕೊಡ್ಬೋದು. ಸೊ ಅದಕ್ಕೆ ಹೇಳೋದು ನಾನು ಏನಂದರೆ, ಯಾರು ಸ್ಪೆಷಲಿ ಕಮ್ಯುನಿಕೇಷನ್ ಪೇಪರು ಏನು ಗ್ರೂಪ್ ಸಿ ಓದ್ತಾ ಇದ್ದಾರೋ ಅವರು GK ಮತ್ತು GK ಕ್ವಶನ್ಸ್ನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಓದ್ತಾ ಹೋಗಿ, ನಿಮಗೆ ಅದು ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಡೆಮೋಕ್ರಸಿ, ಬ್ಯೂರೋಕ್ರಸಿ, ಅರಿಸ್ಟೋಕ್ರಸಿ, ಪ್ರಾಫಸಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಡೆಮೋಕ್ರಸಿ ಅಂದ್ರೆ ನಮಗೆಲ್ಲ ತಿಳಿದಿದೆ, ಪ್ರಜಾಪ್ರಭುತ್ವ ಅಂತ ಹೇಳಿ. ಇಲ್ಲಿ ಬ್ಯೂರೋಕ್ರಸಿ ಅನ್ನೋದೇನಿದೆ ಅದು ತಪ್ಪಂತಾರ, ಮಿಸ್ಪೆಲ್ಟ್ ವರ್ಡ್ ಆಗಿದೆ. ಇಲ್ಲಿ ಬ್ಯೂರೋಕ್ರಸಿ ಅಂತಂದ್ರೆ ಎ ಆದ್ಮೇಲೆ ಯು ಬರುತ್ತೆ ಅಲ್ಲಿ, ಬ್ಯೂರೋಕ್ರಸಿ ಅಂತ ಹೇಳಿ. ಸೊ ಅದು ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರಾಫಸಿ. ಪ್ರಾಫಸಿ ಅಂತಂದ್ರೆ ಒಬ್ಬರ ಬಗ್ಗೆ ಭವಿಷ್ಯವಾಣಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಪ್ರಾಫಸಿ ಅಂತೇಳಿ ಕರಿತೀವಿ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋಂಥದ್ದು ಏನಿದೆ ಅಂತಂದ್ರೆ, ಈಗ ಪ್ರಾಫಸಿ ಅಂತ ವರ್ಡ್ ಏನಿದೆಯಲ್ಲ, PROPHECY ಅಂತೇಳಿ ಸಿ ಅಂತ ಬಂದಿರೋ ಕಾರಣಕ್ಕೆ ಅದು ನೌನ್ ಆಗುತ್ತೆ. ಒಂದು ವೇಳೆ PROPHESY ಅಂತ ಇದ್ದಿದ್ರೆ, ಅಂದ್ರೆ ಎಸ್ ಏನಾದ್ರು ಅಲ್ಲಿ ಸಿ ಜಾಗದಲ್ಲಿ ಇದ್ದಿದ್ರೆ ಅವಾಗ ವರ್ಬ್ ಆಗ್ತಿತ್ತು. ಇದಕ್ಕೆ ಸಿಮಿಲರ್ ವರ್ಡ್ಸ್ ಯಾವ್ದಾದ್ರು ಇದಾವೆ ಅಂತ ಹೇಳೋದಾದ್ರೆ, ಅಡ್ವೈಸ್ ಅಂತ ಒಂದು ವರ್ಡ್ ಇದೆ. ಅಡ್ವೈಸ್ ADVICE ಅಂತ ಬಂದ್ರೆ ನೌನು, ADVISE ಅಂತ ಬಂದ್ರೆ ವರ್ಬ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದೇನಿದೆ, ಅಡ್ವೈಸ್ ಆದ್ಮೇಲೆ ಡಿವೈಸ್ ಅಂತ ಒಂದು ಬರುತ್ತೆ, DEVICE. ಡಿವೈಸ್ ಅಂತಂದ್ರೆ ಅದು ನೌನ್ ಆಗುತ್ತೆ. ನೌನ್ ಡಿವೈಸ್ ಅಂದ್ರೆ ಮೊಬೈಲ್ಗೆ ಅಂತ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಡಿವೈಸ್ ಇದೆ, DEVISE, ಅದು ವರ್ಬ್ ಆಗುತ್ತೆ. ಆ ಡಿವೈಸ್ ಮೀನಿಂಗ್ ಇನ್ವೆಂಟ್ ಅಂತ ಹೇಳಿ ಅರ್ಥ ಬರುತ್ತೆ. ಸೊ ನೆಕ್ಸ್ಟ್ ಅಡ್ವೈಸು, ಡಿವೈಸು ಮತ್ತೆ ಪ್ರಾಕ್ಟೀಸ್ ಅಂತ ಇನ್ನೊಂದು ವರ್ಡ್ ಇದೆ, ಪ್ರಾಕ್ಟೀಸ್. PRACTICE ಅಂತ ಬಂದ್ರೆ ಅದು ನೌನು, PRACTISE ಅಂತ ಬಂದ್ರೆ ಅದು ವರ್ಬ್ ಆಗುತ್ತೆ. ಸೊ ಈ ತರ ಪದಗಳನ್ನ ಗಮನಿಸೋದು ಬಹಳ ಮುಖ್ಯ ಆಗ್ತದೆ. ಈ ತರ ಪದಗಳನ್ನು ಎಲ್ಲಿ ಕೇಳ್ತಾರೆ, ಎರರ್ಸ್ ಅಲ್ಲಿ ಬಹಳ ಸಲ ಕೇಳ್ತಿರ್ತಾರೆ. ಅದು ಹೇಗಾದ್ರೂ ಕೇಳ್ಬಹುದು ಅವರು. ಸೊ ಹಂಗಾಗಿ ಸಿ ಅಂತ ಬಂದ್ರೆ ನೌನು, ಎಸ್ ಅಂತ ಬಂದ್ರೆ ವರ್ಬು ಅನ್ನುವಂತ ಕಲ್ಪನೆ ನಿಮಗೆ ಗೊತ್ತಿರಬೇಕು. ತದನಂತರ ಅರಿಸ್ಟೋಕ್ರಸಿ. ಅರಿಸ್ಟೋಕ್ರಸಿ ಅಂತಂದ್ರೆ ಅದು ಕೂಡ ಒಂದು ರೂಲಿಂಗ್ ಮಾಡುವ ವಿಧಾನ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಬ್ಯೂರೋಕ್ರಸಿ ಅಂತ ಇದೆ ಅಲ್ಲ, ಈ ಬ್ಯೂರೋಕ್ರಸಿನ ತುಂಬಾ ಸಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಬೇಕಾದ್ರೆ ಇಲ್ಲೇ ಆಪ್ಷನ್ ಒಂದ್ಸರಿ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಆ ಬ್ಯೂರೋಕ್ರಸಿ ಇದನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿ ಕೂಡ ಕೇಳ್ತಾನೆ. ಇಲ್ಲಿ ನೋಡ್ಬೋದು, ಬ್ಯೂರೋಕ್ರಸಿ ಲಿಟ್ರಲಿ ಮೀನ್ಸ್ ಅ ಸಿಸ್ಟಮ್ ಆಫ್ ಗೌರ್ಮೆಂಟ್ ಬೈ ಅಂತ ಕೇಳಿದ್ದಾನೆ. ಸೊ ಯಾವ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ? KA ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ. ಇದು ಯಾವುದು ಕಮ್ಯುನಿಕೇಶನ್ ಪೇಪರ್ ಅಲ್ಲ, ಏನು GK ಪೇಪರ್ ಅಲ್ಲಿ ಕೇಳಿರೋದು. ಸೊ ನೋಡಿ, ಮತ್ತೆ ಇನ್ನೊಂದು ಕ್ವಶನ್ ಈ ಬ್ಯೂರೋಕ್ರಸಿ ಮೇಲಿದೆ, ಯಾವ ಎಕ್ಸಾಮ್ ಅಲ್ಲಿ ಕೇಳಿದಾನೆ? ಮೊನ್ನೆ APSC IO ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ? ಬ್ಯೂರೋಕ್ರಸಿ ವರ್ಡ್ ಕಾಯಿಂಡ್ ಬೈ ಹೂಮ್. ಸೊ ಇದನ್ನ, ಈ ಬ್ಯೂರೋಕ್ರಸಿ ಅನ್ನೋ ಪದನ ಅಥವಾ ನೌಕರಶಾಹಿ ಅಥವಾ ಅಧಿಕಾರಶಾಹಿತ್ವ ಅಂತ ಏನು ಕರಿತೀವಿ, ಸೊ ಈ ಪದವನ್ನು ಮೊದಲೇ ಬಾರಿಗೆ ಯಾರು ಉಪಯೋಗಿಸಿದ್ರು ಅಂತ ಕೇಳಿದೆ. ಇದಕ್ಕೆ ಆನ್ಸರ್ ಏನು? ವಿನ್ಸೆಂಟೆ ಡಿ ಗೌರ್ನೆ ಅಂತ ಇದೆ. ಸೊ ನೋಡಿ, ಈ ತರ ನೀವು ಓದ್ತಾ ಹೋಗ್ಬೇಕು. ಈಗ ನೋಡಿ, ಇದರಲ್ಲಿ
ನೀವು ಬಹಳಷ್ಟು ಜನ ಬ್ಯೂರೋಕ್ರಸಿ ಅಂತ ವರ್ಡ್ ಕೇಳಿರ್ತೀರ, ಬಟ್ ಸ್ಪೆಲ್ಲಿಂಗ್ ಅಬ್ಸರ್ವ್ ಮಾಡಿರಲ್ಲ. ಸೊ ಈ ತರ ಪದಗಳನ್ನ ನಿಮ್ಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿ ಅಥವಾ ಈ ತರ ಏನೋ ಮಿಸ್ಪಲ್ಡ್ ವರ್ಡ್ ಆಗಿ ಕೇಳ್ತಾ ಇರ್ತಾನೆ. ಸೊ ನೆನ್ಪಿಟ್ಕೋಬೇಕು ನೀವು ಯಾವಾಗಲೂ. ನೋಡಿ ಮತ್ತೆ ಇದೇ ಸೇಮ್ ಕ್ವಶನ್, ಆ ಗೌರ್ಮೆಂಟ್ ಬೈ ದ ಅಫಿಷಿಯಲ್ಸ್ ಯಾವ ಎಕ್ಸಾಮಲ್ಲಿ ಕೇಳಿದಾನೆ? SSC ಎಕ್ಸಾಮಲ್ಲಿ ಕೇಳಿದ್ದೀನಿ. ನೀವು ಕಮ್ಯುನಿಕೇಶನ್ ಪೇಪರ್ ಯಾರು ಪೇಪರ್ ಹಾಕ್ತಿದ್ದೀರಾ, ಎಸ್ಪೆಷಲಿ ಇಂಗ್ಲೀಷ್ ಅಂತ ಬಂದಾಗ ನೀವು SSCದು ಮತ್ತು ಈ ನಮ್ಮ ಗ್ರೂಪ್ ಸಿ ಎಕ್ಸಾಮ್ಗಳು ಎಲ್ಲ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಈವನ್ ಸಾಧ್ಯ ಆದರೆ ಬ್ಯಾಂಕಿಂಗ್ ಕ್ವಶನ್ ಪೇಪರ್ ಕೂಡ ಬಿಡಿಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ನಿಮ್ಗೆ ಹೆಚ್ಚು ನಾಲೆಡ್ಜ್ ಬರ್ತಾ ಹೋಗುತ್ತೆ. ಹಾಂ ಸದ್ಯ ನೆಕ್ಸ್ಟು. Choose the synonyms for the underlined words in the given sentence. Question 38 to 39. ಹಾಂ The deceased person was mourned by his family and relatives. Options ಸ್ಟಾಪ್ಡ್, ಡೆಡ್, ಸಿಕ್, ಪೇಷಂಟ್ ಅಂತೇಳಿ. ಇಲ್ಲಿ ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ದ ಡಿಸೀಸ್ಡ್ ಪರ್ಸನ್ ಅಂತ ಹೇಳಿ ಹೇಳಿದ್ದಾರೆ. ಆ ಡಿಸೀಸ್ಡ್ಗೆ ನಾವು ಸಿನೋನಿಮ್ ವರ್ಡ್ ಅನ್ನ ಇಲ್ಲಿ ಕಂಡುಹಿಡಿಬೇಕು. ನೀವು ಈ ಕ್ವಶನ್ ಗೆ ಆನ್ಸರ್ ಹುಡುಕುವಾಗ ಈಗ ಡಿಸೀಸ್ಡ್ ಅಂತ ಇರೋದಲ್ಲಿ ಎಲ್ಲ ವರ್ಡ್ಸ್ ಹಾಕೊಂತ ಹೋಗೋದು ಒಂದ್ಸಲ ಸೂಟ್ ಆಗುತ್ತಾ ಅಂತ ಹೇಳಿ. ದ ಸ್ಟಾಪ್ಡ್ ಪರ್ಸನ್ ಅಂತ ಹೇಳಿ ಅದು ವರ್ಡೇ ಇಲ್ಲ, ಅದು ಯಾಕೆ ಸಿಂಕೆ ಆಗ್ತಿಲ್ಲ ನೋಡ್ರಿ. ಸ್ಟಾಪ್ಡ್ ಪರ್ಸನ್ ಅದು ಬರೋದೇ ಇಲ್ಲ, ಹಂಗಾಗಿ ಸ್ಟಾಪ್ಡ್ ಅನ್ನೋದು ಎಲಿಮಿನೇಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಎರಡನೇ ನೋಡ್ರಿ, ಡೆಡ್ ಪರ್ಸನ್ ಅಂತ ಹೇಳಿ. ಡಿಸೀಸ್ಡ್ ಡೆಡ್ ಸಿಮಿಲರ್ ಇದಾವೆ, ಅಂದ್ರೆ ಇದು ಡೆಡ್ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ನೆಕ್ಸ್ಟ್ ಮುಂದೆ ನೋಡ್ಬೇಕು ಇನ್ನು ಏನಿದೆ, ಬಂದೇ ಬರುತ್ತೆ ಅಂತಲ್ಲ, ಮುಂದೆ ನೋಡ್ಬೇಕು, ಅದಾದ್ಮೇಲೆ ಡಿಸೈಡ್ ಮಾಡ್ಬೇಕು. ನೆಕ್ಸ್ಟ್ ಸಿಕ್ ಪರ್ಸನ್ ಅಂತ ಇದೆ ನೋಡ್ರಿ. ಸಿಕ್ ಪರ್ಸನ್ ಬರ್ಬೋದಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ಯಾವಾಗ್ಲೂ ಸೆಂಟೆನ್ಸ್ ಏನಿದೆ ಮುಂದೆ ನೋಡ್ಬೇಕಾಗ್ತದೆ. ದ ಸಿಕ್ ಪರ್ಸನ್ ವಾಸ್ ಮೋನ್ಡ್ ಬೈ ಹಿಸ್ ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್ ಅಂದ್ರೆ ಸಿಕ್ ಏನಿದೆ ಅಲ್ಲ ವರ್ಡ್ ಏನಿದೆ ಅದನ್ನ ಸಹಜವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಯಾರಾದ್ರೂ ನಮ್ಮಿಂದ ಅಗಲಿದಾಗ ಅಂದ್ರೆ ಯಾರಾದ್ರೂ ತೀರ್ಕೊಂಡಾಗೆ ಬಳಸುವಂತ ಪದ. ಅಂದ್ರೆ ಸಿಕ್ ಅಂತಂದ್ರೆ ಇಲ್ಲಿ ಮನುಷ್ಯ ತೀರ್ಕೊಂಡ ಅಂತಲ್ಲ. ಸಿಕ್ ಅನ್ನೋ ಪದ ಟೆಂಪ್ರರಿ ಇಲ್ನೆಸ್ ಬಳಸ್ತೀವಿ ನಾವು, ಅರ್ಥ ಆಯ್ತಲ್ಲ. ಹಂಗಾಗಿ ಸಿಕ್ ಅನ್ನೋ ಪದ ಕೂಡ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಪೇಷಂಟ್ ಅನ್ನೋದು ಕೂಡ ಇಲ್ಲಿ ಬರೋದಿಲ್ಲ. ದ ಪೇಷಂಟ್ ಪರ್ಸನ್ ಅದು ಬರಲ್ಲ. ಸೊ ಇಲ್ಲಿ ಆಕ್ಚುಲ್ ಮೀನಿಂಗ್ ಏನ್ ಬರುತ್ತೆ, ಡೆಡ್ ಪರ್ಸನ್. ಇದಕ್ಕೆ ಲಿಂಕ್ ಡೆಡ್ ಯಾಕೆ ಬರುತ್ತೆ ಅನ್ನೋದು ಲಿಂಕ್ ಇಲ್ಲಿ ನೋಡ್ರಿ. ಮೋರ್ನ್ಡ್ ಅಂತ ಹೇಳಿದಾರೆ ನೋಡ್ರಿ, ಅಲ್ಲಿ ವಾಸ್ ಮೋರ್ನ್ಡ್ ಅಂತ ಹೇಳಿ, MOURNED. ಮೋರ್ನ್ಡ್ ಅಂತಂದ್ರೆ ಅಂದ್ರೆ ಯಾರಾದ್ರೂ ಒಬ್ಬ ತೀರ್ಕೊಂಡಾಗ ನಾವು ಸಂತಾಪ ಸೂಚಿಸೋದು ಅಂತ ಹೇಳ್ತೀವಲ್ಲ, ಅದು ಆ ಅರ್ಥ ಕನ್ನಡದಲ್ಲಿ. ಸಂತಾಪ ನಾವ್ ಯಾವಾಗ ಸೂಚಿಸ್ತೀವಿ, ಯಾರೋ ಒಬ್ರು ತೀರ್ಕೊಂಡಾಗ ತಾನೆ. ಸೊ ಹಂಗಾಗಿ ಆತರ ಕಂಟೆಕ್ಸ್ಟ್ ಗೆ ನೀವು ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗ್ತದೆ. ಇಲ್ಲಿ ಡೆಡ್ ಅಂತ ಹೇಳಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ 39 ನೋಡ್ರಿ. ಆಮೇಲೆ ಚೇತು ಇದು ಇಲ್ಲಿ ಮೋರ್ನ್ ಅಂತ ಇದೆಯಲ್ಲ, ಸೊ ಇದನ್ನು ಸಿನೋನಿಮ್ಸ್ ಆಗಿ ಕೇಳ್ತಾನೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಮೋರ್ನ್ ಸಿನೋನಿಮ್ಸ್ ಯಾವಿದಾವೆ ನೀವು ಹುಡುಕ್ಬೇಕು. ಈವನ್ ಡಿಸೀಸ್ಡ್ ಅನ್ನೋದಕ್ಕೆ ಕೂಡ ಈ ಡೆಡ್ ಅನ್ನೋ ಪದಕ್ಕೆ ತುಂಬಾ ಏನೋ ಸಿನೋನಿಮ್ಸ್ ಸಿಗ್ತವೆ. ಸೊ ಅದನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೋಬೇಕು. ಜೊತೆಗೆ ನೀವು ಯಾವುದೇ ಪದ ನೋಡಿದ ಯಾವುದೋ ಒಂದು ಇಂಗ್ಲಿಷ್ ಪದ ನಿಮ್ಗೆ ಹೊಸದಂತ ಅನಿಸಿದ್ರೆ ಅದಕ್ಕೆ ಮಿನಿಮಮ್ 3 ಇಂಗ್ಲಿಷ್ ಸಿನೋನಿಮ್ಸು ಜೊತೆಗೆ ಒಂದು ನಿಮಗೆ ಅರ್ಥ ಆಗೋ ಥರ ಒಂದು ಕನ್ನಡ ಪದ, ಇಷ್ಟು ಬರ್ಕೊಂಡ್ರೆ ನೀವು ಪದೇ ಪದೇ ಅದನ್ನ ನೋಡ್ತಾ ಇದ್ರೆ ಅದು ನಿಮಗೆ ಹೆಚ್ಚು ನೆನಪಿನಲ್ಲಿ ಉಳಿತಾ ಹೋಗುತ್ತೆ. ನಿಮಗೆ ಮತ್ತೆ ಇನ್ನೊಂದು ತಿಳಿದಿರಬೇಕು, ಸಾವು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಡಿಮೈಸ್ ಅಂತ ಹೇಳೋ ವರ್ಡ್ ಕೂಡ ನಾವು ಯೂಸ್ ಮಾಡ್ತೇವೆ. ಸೊ ಇಸ್ ಡಿಮೈಸ್ ಆರ್ಟ್ಸ್ ಮಿ ಲಾಟ್, ಅವನ ಸಾವು ನನಗೆ ಬಹಳ ನೋವನ್ನ ತಂದು ಕೊಡ್ತು ಅಂತ. ಡಿಮೈಸ್ ಅಂತಂದ್ರೆ ಸಾವು ಅಂತ ಅರ್ಥ. ಇಸ್ ಡೆತ್ ಅಂದ್ರೆ ಇಸ್ ಡಿಮೈಸ್ ಅಂತ ಹೇಳಿ. ಇಸ್ ಡಿಮೈಸ್ ಎಂಬುದೇನು ಬಹಳ ಸ್ಟ್ಯಾಂಡರ್ಡ್ ವರ್ಡ್ ಆಗ್ತದೆ. ಸೊ ಆ ರೀತಿ. ನೆಕ್ಸ್ಟ್ ತದನಂತರ 39th, ದೇರ್ ಅಟೆಂಪ್ಟ್ಸ್ ಟು ಅರೈವ್ ಅಟ್ ರಿಕನ್ಸಿಲೇಷನ್ ವರ್ ಥ್ವಾರ್ಟೆಡ್ ಅಂತ ಹೇಳಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಾಗ್ತದೆ ಅಂತಂದ್ರೆ ಸೆಂಟೆನ್ಸ್ ಏನ್ ಹೇಳುತ್ತೆ ಮತ್ತೆ ಏನ್ ಸೂಚಿಸುತ್ತೆ ಅನ್ನೋದು ಬಹಳ ಮುಖ್ಯ. ಇದೇನ್ ಹೇಳ್ತದೆ ಅಂತಂದ್ರೆ ದೇರ್ ಅಟೆಂಪ್ಟ್ಸ್ ಟು ಅರೈವ್ ಅಟ್ ರಿಕನ್ಸಿಲೇಷನ್ ವರ್ ಥ್ವಾರ್ಟೆಡ್ ಅಂತಂದ್ರೆ ವ್ಯರ್ಥ ಆಯ್ತು, ವೇಸ್ಟ್ ಆಯ್ತು ಅಂತ ಅರ್ಥ ಬರ್ತದೆ. ಅಂದ್ರೆ ಅವರು ರಿಕನ್ಸಿಲೇಷನ್ ಅಂದ್ರೆ ಸಂಧಾನ ಮಾಡ್ಬೇಕಂತೇಳಿ ಅವ್ರ ಪ್ರಯತ್ನಗಳಾಗ್ತಾ ಇದ್ರು, ಬಟ್ ಅವು ವ್ಯರ್ಥವಾದವು ಅಂತ ಇದರ ಅರ್ಥ. ಸೊ ಇಲ್ಲಿ ಸಂಧಾನ, ರಿಕನ್ಸಿಲೇಷನ್ ಅಂದ್ರೆ ಸಂಧಾನ, ಅನುಸಂಧಾನ ಮಾಡೋದೇನೆ, ರಾಜಿ ಮಾಡೋದೇ, ಅದಕ್ಕೆ ಸಿಮಿಲರ್ ವರ್ಡ್ ಏನಿದೆ ಅಂತ ನೋಡ್ಬೇಕು. ಫಸ್ಟ್ ರಿಅಶ್ಯೂರೆನ್ಸ್ ಅನ್ನೋದು ನಂಬಿಕೆ ಆಗ್ತದೆ. ಸೊ ಹಂಗಾಗಿ ಆ ಪದ ಬರಲ್ಲ ಇಲ್ಲಿ. ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್. ನೀವು ಆ ಸೆಂಟೆನ್ಸ್ ಏನಂತ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ಅದು ಆ ರಿಕನ್ಸಿಲೇಷನ್ ಎಂಬ ಒಂದು ಪದ ಸಂಧಾನ ಮತ್ತೆ ಅನುಸಂಧಾನ ಅಂತ ಹೇಳ್ತದಂತ ಒಂದು ಐಡಿಯಾ ಬರುತ್ತೆ. ಅಲ್ಲಿವರೆಗೆ ಅದು ಬರೋದಿಲ್ಲ. ಸೊ ಹಾಗಾಗಿ ರಿಅಶ್ಯೂರೆನ್ಸ್ ಅದು ನಂಬಿಕೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಬೇಕು ಸಂಧಾನ, ಅನುಸಂಧಾನ, ರಾಜಿ. ಈ ಇದಕ್ಕೆ ಸಿಮಿಲರ್ ಇರುವಂತ ಪದಗಳು ನಮಗೆ ಬೇಕಾಗ್ತವೆ. ನೆಕ್ಸ್ಟ್ ಕಾಂಪ್ರಮೈಸ್ ಅನ್ನೋದಕ್ಕೊಂದು ಸಂಧಾನ ಮಾಡೋದು, ಇದಕ್ಕೊಂದು ಚಾನ್ಸಸ್ ಇದೆ ಆಗಲಿಕ್ಕೆ, ನೋಡ್ಕೊಳ್ಬೇಕು. ನೆಕ್ಸ್ಟ್ ಇನ್ನು ಯಾವ್ದಾದ್ರು ಇದಾವ ಅಂತ. ನಿಯರೆಸ್ಟ್, ಡಿಸ್ಅಗ್ರಿಮೆಂಟ್ ಅನ್ನೋದು ಕೂಡ ಬರೋದಿಲ್ಲ, ಅದು ಒಪ್ಪಿಗೆ ಇರ್ಲಾರದ್ದು ಅಂತ ಬರ್ತದೆ. ನೆಕ್ಸ್ಟ್ ಕನ್ಕ್ಲೂಷನ್ ಅಂದ್ರೆ ಅಂತಿಮ, ಅದು ಕೂಡ ಬರಲ್ಲ.
ಸೊ ಹಂಗಾಗಿ ಏನ್ ಆನ್ಸರ್ ಆಗುತ್ತೆ, ಸೆಕೆಂಡ್ ಒನ್ ಆನ್ಸರ್ ಆಗುತ್ತೆ. ಏನು, ದೇರ್ ಅಟೆಂಪ್ಟ್ಸ್ ಟು ಅರೈವ್ ಅಟ್ ಎ ಕಾಂಪ್ರಮೈಸ್ ವರ್ ಥ್ವಾರ್ಟೆಡ್ ಅಂತ ಹೇಳಿ. ಇದು ಬಹಳ ಇಂಪಾರ್ಟೆಂಟ್. ವಾಟೆಡ್ ಅಂದ್ರೆ ಸೊ ಏನ್? ನೆಕ್ಸ್ಟ್, ಥ್ವಾರ್ಟೆಡ್ ಅಂತಂದ್ರೆ ವ್ಯರ್ಥವಾಯ್ತು, ವೇಸ್ಟ್ ಆಯ್ತು ನಮ್ಮ ಪ್ರಯತ್ನ ಅಂತ. ಸರಿ, ಆಯ್ತು. ನೆಕ್ಸ್ಟ್, fill in the blanks with the most appropriate word or words from the given alternatives. Question number 40 to 41. The feud dash the two families ended in a tragic manner, leaving the problem unresolved. ಇಲ್ಲಿ ದ ಫ್ಯೂಡ್ ಅಂತಂದ್ರೆ ಶತ್ರುತ್ವ ಅಂತ ಹೇಳಿ ನಾವು ಕರಿತೀವಿ. ಎರಡು ಕುಟುಂಬಗಳ ಮಧ್ಯದ ಶತ್ರುತ್ವ ಒಂದು ದುರಂತವಾಗಿ ಅಂತ್ಯಗೊಂಡಿತು ಅಂತ ಅವ್ರು ಹೇಳ್ತಾರೆ. ಸೊ ಎರಡು ಫ್ಯಾಮಿಲಿ, ಇದು ನಿಮಗೆ ಈಸಿಯಾಗಿ ಬಹುಶಃ ಬಹಳ ಜನಕ್ಕೆ ಆನ್ಸರ್ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇಫ್ ದೇರ್ ಆರ್ ಟೂ ಥಿಂಗ್ಸ್ ಬಿಟ್ವೀನ್ ಶುಡ್ ಬಿ ಯೂಸ್ಡ್, ಅಂದ್ರೆ ಎರಡು ಥಿಂಗ್ಸ್ ಇದ್ರೆ ಬಿಟ್ವೀನ್ ಯೂಸ್ ಮಾಡ್ತೀವಿ. ಇಫ್ ದೇರ್ ಆರ್ ಮೋರ್ ದನ್ ಟೂ ಥಿಂಗ್ಸ್ ಅಮಂಗ್ ಶುಡ್ ಬಿ ಯೂಸ್ಡ್, ಅಂದ್ರೆ ಎರಡಕ್ಕಿಂತ ಹೆಚ್ಚು ಇದ್ರೆ ಅಮಂಗ್ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಹೇಳಿದೆ ನೋಡ್ರಿ, ದ ಟೂ ಫ್ಯಾಮಿಲೀಸ್ ಅಂತ ಹೇಳಿ. ಸೊ ದ ಟೂ ಅಂತ ಅವನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋ ಕಾರಣದಿಂದಾಗಿ ಬಿಟ್ವೀನ್ ಯೂಸ್ ಮಾಡ್ಬೇಕಾಗ್ತದೆ. ಇದು ಸಿಂಪಲ್ ರೂಲ್ ನೋಡ್ರಿ. ಇಫ್ ದೇರ್ ಆರ್ ಮೋರ್ ದನ್ ಟೂ ಪರ್ಸನ್ಸ್ ಅಮಂಗ್ ಶುಡ್ ಬಿ ಯೂಸ್ಡ್. ಇಫ್ ದೇರ್ ಇಸ್ ಓನ್ಲಿ ಟೂ ಪರ್ಸನ್ಸ್ ದೆನ್ ಬಿಟ್ವೀನ್ ಶುಡ್ ಬಿ ಯೂಸ್ಡ್. ಎಕ್ಸಾಂಪಲ್ ಇದಕ್ಕೆ ಹೇಳೋದಾದ್ರೆ, ದ ಸ್ವೀಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮೋಂಗ್ ದ ಸ್ಟೂಡೆಂಟ್ಸ್ ಅಂತ ಹೇಳಿ. ಇದಕ್ಕೆ ಇಲ್ಲಿ ಅಮೋಂಗ್ ನಾನು ಉದಾಹರಣೆ ಕೊಟ್ಟಿದ್ದು. ಈಗ ನೆಕ್ಸ್ಟ್ ಬಿಟ್ವೀನ್ ಕೊಡೋದಾದ್ರೆ, ದ ಫೈಟ್ ಬಿಟ್ವೀನ್ ಅಜಯ್ ಅಂಡ್ ರಾಹುಲ್ ಎಂಡೆಡ್ ಇನ್ ಎ ಟ್ರಾಜಿಕ್ ವೇ. ಸೊ ಇದು ನಾನು ಬಿಟ್ವೀನಿಗೆ ಆನ್ಸರ್ ಕೊಟ್ಟಿದ್ದು, ಬಿಟ್ವೀನಿಗೆ ಎಕ್ಸಾಂಪಲ್ ಕೊಟ್ಟಿದ್ದು. ಇದು ಸಿಂಪಲ್ ಆಗಿ ಹೇಳೋದಾದ್ರೆ, ಎರಡೇ ಥಿಂಗ್ಸ್ ಇದ್ರೆ ಬಿಟ್ವೀನ್, ಎರಡಕ್ಕಿಂತ ಹೆಚ್ಚಿದ್ರೆ ಅಮೋಂಗ್ ಯೂಸ್ ಮಾಡ್ತೀನಿ. ಇದು ನಿಮಗೆ ಗೊತ್ತಿರಲಿ. ಹಾಗಾಗಿ ಆನ್ಸರ್ ಏನಾಗುತ್ತೆ, ದ ಫ್ಯೂಡ್ ಬಿಟ್ವೀನ್ ದ ಟೂ ಫ್ಯಾಮಿಲೀಸ್ ಎಂಡೆಡ್ ಇನ್ ಎ ಟ್ರಾಜಿಕ್ ಮ್ಯಾನರ್, ಲೀವಿಂಗ್ ದ ಪ್ರಾಬ್ಲಮ್ ಅನ್ರಿಸಾಲ್ವ್ಡ್ ಅಂತ ಹೇಳಿ ಆಗ್ತದೆ. ಇಲ್ಲಿ ಇಂಟು ಫಾರ್ ಅನ್ನೋದು ನೀವು ಈಸಿಯಾಗಿ ಎಲಿಮಿನೇಟ್ ಮಾಡಿಬಿಡ್ಬೋದು. ಇಲ್ಲಿ ನಿಮಗೆ ಆಕ್ಚುಲ್ ಫೈಟ್ ಇರೋದು ಅಮೋಂಗ್ ಮತ್ತೆ ಬಿಟ್ವೀನ್ ಮಧ್ಯೆ. ಅಮೋಂಗ್ ಅಂತಂದ್ರೆ ಎರಡಕ್ಕಿಂತ ಹೆಚ್ಚು ಥಿಂಗ್ಸ್ ಅಥವಾ ವಸ್ತುಗಳಿದ್ದರೆ, ಬಿಟ್ವೀನ್ ಅಂತಿದ್ರೆ ಎರಡು ಥಿಂಗ್ಸ್ ಅಥವಾ ವ್ಯಕ್ತಿಗಳಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ 41 ನೋಡ್ರಿ. 41st, ದ ಎಂಪ್ಲಾಯೀಸ್ ಡ್ಯಾಶ್ ನಾಟ್ ರೀಚ್ ದ ಆಫೀಸ್ ಆನ್ ಟೈಮ್ ಡ್ಯಾಶ್ ಆಫ್ ದ ಬಸ್ ಸ್ಟ್ರೈಕ್ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಬಸ್ ಸ್ಟ್ರೈಕ್ ಇರೋ ಕಾರಣಕ್ಕೆ ಎಂಪ್ಲಾಯೀಸು ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ಅವ್ರು ಹೇಳ್ತಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯತೆಗಳನ್ನ ತೋರಿಸುವಾಗ ಮೇ, ಕ್ಯಾನ್, ಮೈಟ್, ಕುಡ್ ಈ 4 ಪದಗಳನ್ನು ಯೂಸ್ ಮಾಡ್ತಿದ್ವಿ, ಬಹಳ ಮುಖ್ಯ. ಇಲ್ಲಿ ಸೆಂಟೆನ್ಸ್ ಬೇಸ್ ನೋಡ್ರಿ, ಏನ್ ಹೇಳ್ತಾರೆ ಅವ್ರು ಅಂತಂದ್ರೆ, ಬಸ್ ಸ್ಟ್ರೈಕ್ ಇದೆ, ಆ ಕಾರಣದಿಂದಾಗಿ ಎಂಪ್ಲಾಯ್ ಸರಿಯಾದ ಸಮಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದೊಂದು ಸಾಧ್ಯತೆ. ಅದು ಸಾಧ್ಯತೆ ಅಂತ ಬಂದಾಗ ಮೇ, ಮೈಟ್, ಕ್ಯಾನ್, ಕುಡ್ ಈ ಪದಗಳನ್ನು ಬಳಸ್ತೀವಿ. ಶುಡ್, ಮಸ್ಟ್, ಏನು ವಿಲ್ಲು ಇವೆಲ್ಲವುಗಳು ಕಂಪಲ್ಸರಿ ಇದ್ದಾಗ ಬಳಸ್ತೀವಿ. ಹಾಗಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಸಂಭಾವನೀಯತೆ ಅಂದ್ರೆ ಸಾಧ್ಯತೆಗಳಿರೋ ಪಾಸಿಬಿಲಿಟೀಸ್ ಇರೋ ಕಾರಣ ಶುಡ್ ಅನ್ನೋದು ಅದು ಇದಲ್ಲ, ಏನು ಸಂಭಾವನೀಯತೆಯನ್ನು ಹೇಳೋದಿಲ್ಲ, ಸಾಧ್ಯತೆಯನ್ನು ಹೇಳೋದು. ಹಾಗಾಗಿ ಅದನ್ನ ಎಲಿಮಿನೇಟ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಎರಡನೇದು ಇದೆ ನೋಡ್ರಿ, ಮೇ ಬಿಕಾಸ್ ಅಂತ. ಅದು ಆಗ ಚಾನ್ಸಸ್ ಇದೆ, ಅದು ಹಂಗೆ ಇರ್ಲಿ. ನೆಕ್ಸ್ಟ್ ನೋಡೋಣ ಇನ್ನು ಯಾವ್ದಾದ್ರು ಅದು ರಿಲೇಟೆಡ್ ನಿಯರೆಸ್ಟ್ ಆನ್ಸರ್ ಇದಾವ ಅಂತ. ನೆಕ್ಸ್ಟ್ ವಿಲ್ ಅನ್ನೋದು ಕೂಡ ಅದು ಸಾಧ್ಯತೆ ಹೇಳೋದಿಲ್ಲ, ಕಂಪಲ್ಷನ್ ಹೇಳ್ತೈತೆ. ಅಂದ್ರೆ ಐ ವಿಲ್ ಕಮ್ ಅಂದ್ರೆ ನಾನು ಬಂದೇ ಬರ್ತೀನಿ ಅಂತ ಅದ್ರ ಅರ್ಥ. ನೆಕ್ಸ್ಟ್ ಓಪ್ ಅನ್ನೋದಂತೂ ಇಲ್ಲಿ ಈ ವಾಕ್ಯಕ್ಕೆ ಹೊಂದೋದಿಲ್ಲ ಇಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಗ್ತದೆ, ದ ಎಂಪ್ಲಾಯೀಸ್ ಮೆ ನಾಟ್ ರೀಚ್ ದ ಆಫೀಸ್ ಆನ್ ಟೈಮ್ ಬಿಕಾಸ್ ಆಫ್ ದ ಬಸ್ ಸ್ಟ್ರೈಕ್ ಅಂತ ಹೇಳಿ. ಇದು ಬಹಳ ಮುಖ್ಯ. ಇನ್ನೊಂದು ಇಲ್ಲಿ ನಿಮಗೆ ಇಂಟ್ ಏನಿದೆ ಅಂತಂದ್ರೆ, ಆಫ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಆಫ್ ದ ಬಸ್ ಸ್ಟ್ರೈಕ್ ಅಂತ ಹೇಳಿ. ಆಫ್ ಆದ್ಮೇಲೆ ಹಿಂದೆ ಬಿಕಾಸ್ ಅಂತ ಬರುತ್ತೆ. ಬಿಕಾಸ್ ಆಫ್ ಅನ್ನೋದು ಏನಿದೆ ಅದೊಂದು ಫ್ರೇಸ್, ಅದು ಹಂಗೆ ಬರ್ಬೇಕು, ಅದು ಯೂಸೇಜೇ ಇದೆ ಆ ರೀತಿ. ಸೊ ಹಂಗಾಗಿ ಆ ಆಧಾರದ ಮೇಲೆ ನೀವು ಈ ತರ ಯೂಸ್ ಮಾಡ್ಬೋದು. ಇನ್ನೊಂದು ಇಲ್ಲಿ ನೆನಪಿರ್ಬೇಕು ನಿಮಗೆ, ಬಿಕಾಸ್ ಆಫ್ ಇದರ ಡಿಫ್ರೆನ್ಸ್ ಏನು ಅಂತ ನಿಮಗೆ ಗೊತ್ತಿರಲಿ. ಬಿಕಾಸ್ ಮುಂದೆ ಯಾವಾಗಲೂ ಒಂದು ಸೆಂಟೆನ್ಸ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಡಿಡೆಂಟ್ ಅಟೆಂಡ್ ದ ಕ್ಲಾಸ್ ಟುಡೇ ಬಿಕಾಸ್ ಐ ವಾಸ್ ಸಿಕ್. ಇಲ್ಲ, ಬಿಕಾಸ್ ಐ ವಾಸ್ ಸಿಕ್, ಬಿಕಾಸ್ ಮುಂದೆ ಒಂದು ಸೆಂಟೆನ್ಸ್ ಇದೆ, ಏನು ಐ ವಾಸ್ ಸಿಕ್ ಅಂತ ಹೇಳಿ. ಐ ಡಿಡೆಂಟ್ ಅಟೆಂಡ್ ದ ಕ್ಲಾಸ್ ಟುಡೇ ಬಿಕಾಸ್ ಐ ವಾಸ್ ಸಿಕ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಬಿಕಾಸ್ ಆದ್ಮೇಲೆ ಮುಂದೆ ಸೆಂಟೆನ್ಸ್ ಇದೆ. ಬಿಕಾಸ್ ಆಫ್ ಯಾವಾಗ ಯೂಸ್ ಮಾಡ್ತೀವಿ, ಬಿಕಾಸ್ ಆಫ್ ಮುಂದೆ ಯಾವಾಗ್ಲೂ ಸೆಂಟೆನ್ಸ್ ಇರಂಗಿಲ್ಲ, ಒಂದು ನೌನ್ ಫಾರ್ಮೇಶನ್ ಇರ್ತದೆ. ಉದಾಹರಣೆ, ಸೇಮ್ ಸೆಂಟೆನ್ಸ್ ಹೇಳ್ತಿದ್ದೀನಿ ನೋಡ್ರಿ, ಐ ಡಿಡೆಂಟ್ ಅಟೆಂಡ್ ದ ಕ್ಲಾಸ್ ಬಿಕಾಸ್ ಆಫ್ ಸಿಕ್ನೆಸ್. ಅಂದ್ರೆ ಸಿಕ್ನೆಸ್ ಕಾರಣದಿಂದಾಗಿ ನಾನು
ಕ್ಲಾಸಿಗೆ ಅಟೆಂಡ್ ಆಗ್ಲಿಲ್ಲ ಅಂತ. ಎರಡು ಸೆಂಟೆನ್ಸ್ ಸೇಮೆ. ಅಂದ್ರೆ ಐ ಡಿಡೆಂಟ್ ಅಟೆಂಡ್ ದ ಕ್ಲಾಸ್ ಬಿಕಾಸ್ ಐ ವಾಸ್ ಸಿಕ್. ಐ ಡಿಡೆಂಟ್ ಅಟೆಂಡ್ ದ ಕ್ಲಾಸ್ ಬಿಕಾಸ್ ಆಫ್ ಸಿಕ್ನೆಸ್. ಎರಡು ಮೀನಿಂಗ್ ಸೇಮೆ, ಹೇಳಿರೋ ರೀತಿ ಬೇರೆ. ಅಲ್ಲಿ ಬಿಕಾಸ್ ಸಿಕ್ ಆದ್ಮೇಲೆ ಒಂದು ಸೆಂಟೆನ್ಸ್ ಬಂದಿತ್ತು. ಅದೇ ಸಿಕ್ ಅನ್ನೋದಲ್ಲಿ ವರ್ಬ್ ಆಗುತ್ತೆ, ಸಿಕ್ನೆಸ್ ಅನ್ನೋದು ನೌನ್ ಆಗುತ್ತೆ. ನೌನ್ ಆಗುತ್ತೆ. ಹಾ. ಅಲ್ಲ, ಸಿಕ್ ಅನ್ನೋದು ಅಡ್ಜೆಕ್ಟಿವ್ ಅಣ್ಣ. ಐ ವಾಸ್ ಸಿಕ್ ಅಂದ್ರೆ ಅಡ್ಜೆಕ್ಟಿವ್ ಅದು. ಸರಿ ಸರಿ. ಸೊ ಆ ತರ. ಸೊ ಹಂಗಾಗಿ ಬಿಕಾಸ್ ಐ ವಾಸ್ ಸಿಕ್ ಅಂದ್ರೆ ಬಿಕಾಸ್ ಮುಂದೆ ಒಂದು ಸೆಂಟೆನ್ಸ್ ಬಂತು, ಬಿಕಾಸ್ ಆಫ್ ಆದ್ಮೇಲೆ ಸಿಕ್ನೆಸ್ ಅಂತ ಬಂತು. ಸಿಕ್ನೆಸ್ ಅಂದ್ರೆ ಅದು ನೌನ್ ಫಾರ್ಮೇಶನ್, ನೌನ್ ಅದು. ಸೊ ಇದು ಬಿಕಾಸ್ ಆಫ್ ಇರೋ ವ್ಯತ್ಯಾಸ ಆಗ್ತದೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇನ್ ದ ಫಾಲೋವಿಂಗ್ ಕ್ವಶನ್ ಸಮ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಮೇ ಹ್ಯಾವ್ ಎರರ್ಸ್. ಫೈಂಡ್ ಔಟ್ which part of the sentence has an error and select the appropriate option. Number 42nd to 43rd. The record voting in April 26 in Maharashtra will take place for 8 seats ಅಂತ ಹೇಳಿದ್ದಾರೆ. ಇದರಲ್ಲಿ ಎರರ್ ಏನು ಅಂತ ಹೇಳಿ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇದರಲ್ಲಿ ಎರರ್ ಸಿಂಪಲ್ ಏನಿದೆ, ಇನ್ ಏಪ್ರಿಲ್ ಅಂತ ಬರಬಾರ್ದು, ಆನ್ ಏಪ್ರಿಲ್ ಅಂತ ಬರ್ಬೇಕು. ಯಾಕೆ ಅಂತ ಕೇಳ್ರಿ, ಯಾವಾಗ್ಲೂ ಬರೀ ಮಂತ್ ಅಂತ ಕೊಟ್ಟಾಗ ಅದ್ರ ಹಿಂದೆ ಇನ್ ಬಳಸಿದ್ರೆ ಓಕೆ. ಫಾರ್ ಎಕ್ಸಾಂಪಲ್, ಐ ಮೆಟ್ ಹಿಮ್ ಇನ್ ಮಾರ್ಚ್, ಇದು ಓಕೆ, ಇದು ಕರೆಕ್ಟ್ ಸೆಂಟೆನ್ಸ್. ಯಾಕಂದ್ರೆ ಬರೀ ಮಂತ್ ಇದೆ. ಬೇಸ್ ಅಬ್ಸರ್ವ್ ಮಾಡ್ರಿ, ಐ ಮೆಟ್ ಹಿಮ್ ಇನ್ ಮಾರ್ಚ್ ಅಷ್ಟೇ. ಮಂತ್ ಹೇಳಿದೀನಿ ಬಟ್ ಡೇಟ್ ನಾನು ಹೇಳಿಲ್ಲ. ಡೇಟ್ ಸ್ಪೆಸಿಫಿಕ್ ಆಗಿ ಹೇಳುವಾಗ ಹೆಂಗ್ ಯೂಸ್ ಮಾಡ್ಬೇಕು, ಐ ಮೆಟ್ ಹಿಮ್ ಆನ್ ಮಾರ್ಚ್ 26. ಸೊ ಈ ತರ ಮಾರ್ಚ್ ಅಂತ ಬಂದು ಅದ್ರ ಡೇಟ್ ಹೇಳುವಾಗ ಅದರಿಂದ ಆನ್ ಅಂತ ಬಳಸ್ತೇವೆ. ಐ ಮೆಟ್ ಹಿಮ್ ಇನ್ ಮಾರ್ಚ್, ಇದು ಕರೆಕ್ಟ್ ಸೆಂಟೆನ್ಸ್. ಐ ಮೆಟ್ ಹಿಮ್ ಆನ್ ಮಾರ್ಚ್ 26 ಅಂದ್ರೆ ಮಂತ್ ಜೊತೆಗೆ ಆ ಡೇಟ್ ಏನಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡುವಾಗ ಆನ್ ಬರ್ತದೆ. ಇಲ್ಲಿ ಒಂದ್ ವೇಳೆ ಇಲ್ಲಿ ನೋಡ್ರಿ 26 ಇಲ್ಲ, ಬರೀ ಏಪ್ರಿಲ್ ಅಂತ ಇದ್ರೆ ಅದು ಕರೆಕ್ಟ್ ಇರ್ತಿತ್ತು. ಏಪ್ರಿಲ್ 26 ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಹೇಳ್ತಿರೋ ಕಾರಣ ಆನ್ ಬರುತ್ತೆ ಅಲ್ಲಿ. ಇದು ಕರೆಕ್ಟ್ ಆನ್ಸರ್ ಏನಾಗ್ತದೆ, ದ ರೆಕಾರ್ಡ್ ವೋಟಿಂಗ್ ಪ್ಲೇಸ್ ಆನ್ ಏಪ್ರಿಲ್ 26 ಇನ್ ಮಹಾರಾಷ್ಟ್ರ ವಿಲ್ ಟೇಕ್ ಪ್ಲೇಸ್ ಫಾರ್ 8 seats ಅಂತ ಹೇಳಿ. ಸೊ ಇದು ಈ ರೀತಿ ಆನ್ಸರ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಏನು ಎರರ್ ಯಾವುದು, ಇನ್ ಸೆಕೆಂಡ್ ಒನ್ ಇನ್ ಏಪ್ರಿಲ್ 26 ಅಂತ ಹೇಳಿ. ಅದು Next, ಇನ್ನೊಂದು ಹೇಳ್ತೇನೆ, 43rd. ಇನ್ ಮಹಾರಾಷ್ಟ್ರ, ಇನ್ ಬ್ಯಾಂಗ್ಳೂರು, ಮತ್ತೆ ಅಟ್ ಸ್ಕೂಲ್ ಅಂತ ಬರ್ತಾವಲ್ಲ. ಅದೇ ಇಲ್ಲಿ ನೋಡ್ರಿ, ಇನ್ನು ಅಟ್ಟಿಗೆ ಏನ್ ಡಿಫ್ರೆನ್ಸ್ ಅಂತ ಯೂಸೇಜ್ ಅಲ್ಲಿ ಬಂದಾಗ, ಯಾವಾಗ್ಲೂ ಇನ್ನು ಅಟ್ಟು ಸೆಂಟೆನ್ಸ್ ನಾವು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡುವಾಗ ಕಾಮನ್ ಆಗಿ ಒಂದು ಸ್ಮಾಲ್ ಪ್ಲೇಸ್, ಒಂದು ಬಿಗ್ ಪ್ಲೇಸ್ ಅಂತ ಹೇಳಿ ಇರ್ತದೆ. ಸೊ ಅವಾಗ ಬಿಗ್ ಪ್ಲೇಸಸ್ ಇನ್ ಬಳಸ್ತೀವಿ, ಸ್ಮಾಲ್ ಪ್ಲೇಸಸ್ಗೆ ಅಟ್ ಅಂತ ಬಳಸ್ತೀವಿ. ಈ ಉದಾಹರಣೆ ನೋಡ್ರಿ, ರೋಹಿತ್ ಯಾಸ್ ಸೀನ್ ಲತಾ ಅಟ್ ನೆಹರು ಕಾಲೋನಿ ಇನ್ ಬಿಜಾಪುರ. ರೋಹಿತ್ ಹ್ಯಾಸ್ ಮೆಟ್ ಲತಾ ಅಟ್ ನೆಹರು ಕಾಲೋನಿ ಇನ್ ಬಿಜಾಪುರ ಅಂತ ನಾನು ಸೆಂಟೆನ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಬಿಜಾಪುರ ಅನ್ನೋದೊಂದು ಬಿಗ್ ವರ್ಡ್, ಬಿಗ್ ಪ್ಲೇಸ್ ಆ ಸೆಂಟೆನ್ಸ್ ಅಲ್ಲಿ, ಹಂಗಾಗಿ ಇನ್ನಂತ ಬಳಸಿದೆ. ನೆಹರು ಕಾಲೋನಿ ಅನ್ನೋದು ಬಿಜಾಪುರದಲ್ಲಿರೋ ಒಂದು ಪ್ಲೇಸ್ ಅದು. ಸೊ ಹಂಗಾಗಿ ಎಟ್ ಅಂತ ಬಳಸ್ತಾ ಇದೀವಿ. ಸೊ ಈ ತರ ಇದ್ದಾಗ ಅಂದ್ರೆ ಒಂದು ಸ್ಮಾಲ್, ಒಂದು ಸಣ್ಣ ಪ್ಲೇಸ್, ಒಂದು ಬಿಗ್ ಪ್ಲೇಸ್, ಒಂದು ಸ್ಮಾಲ್ ಪ್ಲೇಸ್ ಅಂತ ಇದ್ದಾಗ ಬಿಗ್ ಪ್ಲೇಸ್ಗೆ ಇನ್ನು, ಸ್ಮಾಲ್ ಪ್ಲೇಸ್ಗೆ ಅಟ್ ಅಂತ ಹೇಳಿ ಬಳಸ್ತೀವಿ. ಇದೇ ಸೆಂಟೆನ್ಸ್ ಇಲ್ಲಿ ನೋಡ್ರಿ, ಇನ್ ಬಿಜಾಪುರ ಅಂತ ಬಂದತ್ತೆ. ಈಗ ನೆಕ್ಸ್ಟ್ ಅದೇ ಸೆಂಟೆನ್ಸ್ ನಾವು ಹೇಳೋದಾದ್ರೆ, ನೆಕ್ಸ್ಟ್ ಫಾರಿನರ್ ಹ್ಯಾಸ್ ಸೀನ್ ಎ ಬ್ಯೂಟಿಫುಲ್ ಪ್ಲೇಸ್ ಅಟ್ ಬಿಜಾಪುರ್ ಇನ್ ಕರ್ನಾಟಕ. ಅಂದ್ರೆ ಬಿಜಾಪುರ ಕರ್ನಾಟಕ ಎರಡು ಬಂದು. ಈಗ ಕರ್ನಾಟಕ ಅನ್ನೋದು ಬಿಗ್ ಪ್ಲೇಸ್, ಅವಾಗ ಇನ್ನಂತ ಬರುತ್ತೆ. ಬಿಜಾಪುರ ಅನ್ನೋದು ಕರ್ನಾಟಕ ಕಂಪೇರ್ ಮಾಡಿ ಸಣ್ಣ ಪ್ಲೇಸ್, ಅದಕ್ಕಾಗಿ ಎಟ್ ಅಂತ ಹೇಳಿ ಯೂಸ್ ಮಾಡ್ತೇವೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ 43rd, we have seen reports on the matter and has been following related events ಅಂತ ಹೇಳಿ. ಇಲ್ಲಿ ನೋಡ್ರಿ, we have seen reports on the matter and has been following related events ಅಂತ ಹೇಳಿದಾರಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಸೆಂಟೆನ್ಸ್ ತಪ್ಪೆಲ್ಲಿದೆ ಅಂತಂದ್ರೆ ಥರ್ಡ್ ಅಲ್ಲಿ ಇದೆ. ಅಂದ್ರೆ ಅಂಡ್ ಹ್ಯಾಸ್ ಬೀನ್ ಫಾಲೋವಿಂಗ್ ಅಂತ. ಯಾಸ್ ಅನ್ನೋದು ಸಿಂಗ್ಯುಲರ್ ಗೆ ಬಳಸ್ತೀವಿ. ಇಲ್ಲಿ ವಿ ಅಂತಿದೆ, ವಿ ಅದೊಂದು ಪ್ಲೂರಲ್ ಪ್ರೊನೌನ್ ಆಗ್ತದೆ. ಪ್ಲೂರಲ್ ಪ್ರೊನೌನಿಗೆ ಹ್ಯಾವ್ ಯೂಸ್ ಮಾಡ್ಬೇಕು. ಹಂಗಾಗಿ ಸೆಂಟೆನ್ಸ್ ಏನಾಗಬೇಕು, ವಿ ಹ್ಯಾವ್ ಸೀನ್ ರಿಪೋರ್ಟ್ಸ್ ಆನ್ ದ ಮ್ಯಾಟರ್ ಅಂಡ್ ಹ್ಯಾವ್ ಬೀನ್ ಫಾಲೋವಿಂಗ್ ರಿಲೇಟೆಡ್ ಇವೆಂಟ್ಸ್ ಅಂತ ಹೇಳಿ ಆನ್ಸರ್ ಆಗ್ತದೆ. ಇಲ್ಲಿ ತಪ್ಪಾಗಿರೋದು ಯಾವುದು, ಥರ್ಡ್ ಒನ್, ಅಂಡ್ ಹ್ಯಾಸ್ ಬೀನ್ ಫಾಲೋವಿಂಗ್ ಅನ್ನೋದು ತಪ್ಪಾಗ್ತದೆ. ನೆಕ್ಸ್ಟ್ ಅದಾದ್ಮೇಲೆ ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್ಸ್ that are underlined. Question number 44 to 45. The girl turned a deaf ear to the pleadings of her parents. ಅಂದ್ರೆ ಇದರ ಅರ್ಥ, ಗರ್ಲ್ ಅವ್ರ ತಂದೆ ತಾಯಿಯ
ಆ ಪ್ಲೀಡಿಂಗ್ಸಿಗೆ ಅಂದ್ರೆ ಅವರ ಸಲಹೆಗಳಿಗೆ ಯಾವತ್ತೂ ಕಿವಿಗೊಡ್ಲಿಲ್ಲ ಅಂತ. ಕಿವಿಗೊಡ್ಲಿಲ್ಲ ಅಂದ್ರೆ ಏನು, ಅಟೆನ್ಷನ್ ಮಾಡ್ಲಿಲ್ಲ ಅಂತ ಅರ್ಥ ಬರುತ್ತೆ. ಇಲ್ಲಿ ನೋಡ್ರಿ ಫಸ್ಟ್ನೇದು ಏನಿದೆ, ಲಿಸನ್ಡ್ ಕೇರ್ಫುಲಿ ಅಂತ ಹೇಳಿ, ಅದು ಬರಲ್ಲ, ಅದು ವಿರುದ್ಧಾರ್ಥಕವಾಗಿ ಐತೆ. ವಾಸ್ ಡೆಡ್ಲಿ ಅಪೋಸಿಟ್, ಅದನ್ನು ಬರೋದಿಲ್ಲ. ಪೋಸ್ಡ್ ಇಂಡಿಫರೆನ್ಸ್, ಅದನ್ನು ಬರಂಗಿಲ್ಲ. ಫೋರ್ತ್ ಒಂದಿದ್ ನೋಡ್ರಿ, ಡಿಡ್ ನಾಟ್ ಪೇ ಎನಿ ಅಟೆನ್ಷನ್, ಅಂದ್ರೆ ಗಮನ ಹರಿಸ್ಲೇ ಇಲ್ಲ. ಅವ್ರ ತಂದೆ ತಾಯಿ ಏನ್ ಹೇಳ್ತಿದ್ರು ಅದಕ್ಕಾಗಿ ಗಮನ ಹರಿಸ್ಲೇ ಇಲ್ಲ ಅಂತ. ಸೊ ಹಂಗಾಗಿ ಫೋರ್ತ್ ಒಂದ್ ಏನಾಗ್ತದೆ, ಡಿಡ್ ನಾಟ್ ಪೇ ಎನಿ ಅಟೆನ್ಷನ್. ಫೋರ್ತ್ ಒಂದೇ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಕೋಲ್ಡ್ ಶೋಲ್ಡರ್ ಅಲ್ಲಣ್ಣ. ಹಾ ಹೌದು. ಟು ಗಿವ್ ಅ ಕೋಲ್ಡ್ ಹಾ ಶೋಲ್ಡರ್ ಅಂದ್ರೆ ಸೇಮ್ ಮೀನಿಂಗ್ ಕೊಡುತ್ತೆ, ಅಂದ್ರೆ ಇಗ್ನೋರ್ ಮಾಡದಂತ ಅರ್ಥ ಬರುತ್ತೆ. ಅದೇ, ಈಗ ಅದು ಗಿವ್ ಇದು ಕೋಲ್ಡ್ ಟು ಗಿವ್ ಎ ಶೋಲ್ಡರ್. ಕೋಲ್ಡ್ ಶೋಲ್ಡರ್ ಅಂತ. ಹಾ, ಹ್ಮ್. ಟು ಗಿವ್ ಎ ಕೋಲ್ಡ್. ಟು ಗಿವ್ ಎ ಕೋಲ್ಡ್ ಶೋಲ್ಡರ್ ಅಂತಂದ್ರೆ ಇಗ್ನೋರ್ ಅಂತ ಕೂಡ ಅರ್ಥ ಬರ್ತದೆ. ಅದು ಕೂಡ ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಸಿಮಿಲರ್ ಕೇಳಿದೆ. ಸಿಮಿಲರ್ ಅದೇ ಸ್ವಲ್ಪ ಸಿಮಿಲರ್ ಆಗಿರೋ ಕಾರಣಕ್ಕೆ ಅದನ್ನ ನಾವು ನಿಮಗೆ ಮೆಲುಕು ಹಾಕ್ತಾ ಇದೀವಿ. ಟು ಗಿವ್ ಎ ಕೋಲ್ಡ್ ಶೋಲ್ಡರ್ ಅಂದ್ರೆ ಇಗ್ನೋರ್ ಅದೇ ಮಾಡುವಂತದ್ದು. ಈಡಿಯಮ್ಸ್ ಅಂದ್ರೆ ಕನ್ನಡದಲ್ಲಿ ನುಡಿಗಟ್ಟು ಅಥವಾ ಪಡೆ ನುಡಿಗಳಂತ ಏನ್ ಕರಿತಾ ಬರ್ತೀವಲ್ಲ, ಸೊ ಅದೇ ತರ ಇಲ್ಲಿ ನಾವು ಲಿಟ್ರಲ್ ಮೀನಿಂಗ್ ಹುಡ್ಕೊಳ್ತಾ ಹೋಗ್ಬಾರ್ದು. ಅಲ್ಲಿ ಏನ್ ಕಾಂಟೆಕ್ಸ್ಟ್ ಏನ್ ಕೊಟ್ಟಿದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು. ನೆಕ್ಸ್ಟ್, ದ ಸೋಲ್ಜರ್ ಫೌಂಡ್ ಹಿಮ್ಸೆಲ್ಫ್ ಬಿಟ್ವೀನ್ ದ ಡೆವಿಲ್ ಅಂಡ್ ದ ಡೀಪ್ ಸಿ ಅಂತ ಹೇಳ್ತಿದ್ದಾನೆ. ಅಂದ್ರೆ ಒಂದು ಸೋಲ್ಜರ್ ಒಂದು ವಿಚಾರಗಳಲ್ಲಿ ಸಿಗಕೊಂಡಿದ್ದ ಅಂತ. ಅದರ ಅರ್ಥ ಏನು, ಲಾಸ್ಟ್ ಇನ್ ದ ಡೀಪ್ ಓಷನ್, ಅದು ತಪ್ಪಾಗ್ತದೆ. ಫೇಸಿಂಗ್ ಟೂ ಚಾಲೆಂಜಸ್, ಅದನ್ನು ತಪ್ಪಾಗ್ತದೆ. ಫೇಸಿಂಗ್ ಟೂ ಈಕ್ವಲಿ ಬ್ಯಾಡ್ ಆಲ್ಟರ್ನೇಟಿವ್ಸ್, ಅಂದ್ರೆ ದ ಡೆವಿಲ್ ಅಂಡ್ ದ ಡೀಪ್ ಸಿ ಅಂತಂದ್ರೆ ನಿಮಗೆ ಎರಡು ಆಪ್ಷನ್ ಇದಾವೆ, ಎರಡು ಆಪ್ಷನ್ ಕೂಡ ಕೆಟ್ಟದ್ವೆ. ನೀವು ಏನ್ ಚೂಸ್ ಮಾಡಿದ್ರೆ ನಿಮಗೆ ಕೆಟ್ಟದಂತ ಆಗೋದಂತೂ ಸತ್ಯ. ಸೊ ಅಂತದಕ್ಕೆ ಏನಂತ ಕರಿತೀವಿ, ದ ಡೆವಿಲ್ ಅಂಡ್ ದ ಡೀಪ್ ಸಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಆನ್ಸರ್ ಏನಾಗ್ತದೆ, ಫೇಸಿಂಗ್ ಟು ಈಕ್ವಲಿ ಬ್ಯಾಡ್ ಆಲ್ಟರ್ನೇಟಿವ್ಸ್ ಹಾಗೆ ಆನ್ಸರ್ ಆಗ್ತದೆ. ಇದು ಇದಕ್ಕೆ ಗೊತ್ತೇ. ಇನ್ನೊಂದು. ಇನ್ನೊಂದಿಲ್ಲ, ಅಬ್ಸರ್ವ್ ಮಾಡ್ರಿ. ಹ್ಮ್. ಹೇಳ. ಇದಕ್ಕೆ ಇನ್ನೊಂದು ಸಿಮಿಲರ್ ಇಡಿಯಂ ಏನಂದ್ರೆ ಇನ್ ಎ ಡೈಲಾಮಾ ಅಂತ ಹೇಳ್ತೀವಿ. ಸೊ ಇನ್ ಎ ಡೈಲಾಮಾ ಅಂದ್ರೆ ಕೂಡ ಎರಡು ಬ್ಯಾಡ್ ಸಿಚುವೇಶನ್ ಅಲ್ಲಿ ನಾವಿದ್ದಾಗ, ಸೊ ಇನ್ ಎ ಡೈಲಾಮಾ ಅಂತ ಇಡಿಯಮ್ಸ್ ನ ಯೂಸ್ ಮಾಡ್ತೀವಿ. ಅದೇ, ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇನ್ ಡೈಲಮಾ ಮತ್ತೆ ಬಿಟ್ವೀನ್ ದ ಡೆವಿಲ್ ಅಂಡ್ ದ ಡೀಪ್ ಸಿ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಅಂದ್ರೆ ಅದು ಎರಡು ಸೇಮ್ ಮೀನಿಂಗ್, ಬಟ್ ವಾಸ್ತವದಲ್ಲಿ ಡೈಲಮಾ ಅನ್ನೋದು ದ ಡೆವಿಲ್ ಅಂಡ್ ದ ಡೀಪ್ ಸಿ ಐತಲ್ಲ, ಅದು ಎಕ್ಸ್ಟ್ರೀಮ್ ಪೇನ್ ಮತ್ತೆ ಎಕ್ಸ್ಟ್ರೀಮ್ ಸಫರಿಂಗ್ ಚೂಸ್ ಏನು ಸೂಚಿಸ್ತದೆ ಅಲ್ಲಿ. ಬಟ್ ಇನ್ ಡೈಲಮಾ ಅನ್ನೋದೇನಿದೆ ಅದು ಮೆಂಟಲ್ ಪ್ರೆಷರ್ ಮನುಷ್ಯನಿಗೆ. ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಡೈಲಮಾದಲ್ಲಿ ಇರೋದೇನಿದೆ ಅದು ಬೆಟರ್. ಅದು ಇದೇನಿದೆ ಎಕ್ಸ್ಟ್ರೀಮ್ ಸಫರಿಂಗ್, ಎಕ್ಸ್ಟ್ರೀಮ್ ಏನಂತ ಹೇಳ್ತೇವೆ, ಬ್ಯಾಡ್ ಅಂತ ಹೇಳ್ತೀವಿ, ಆ ತರ ಇದೆ. ಸೊ ನೆಕ್ಸ್ಟ್, ದ ಸೋಲ್ಜರ್ ಫೌಂಡ್ ಹಿಮ್ಸೆಲ್ಫ್ ಅಂತ ಇಲ್ಲಿ ನೋಡ್ರಿ, ಹಿಮ್ಸೆಲ್ಫ್ ಅಂತ ಹೇಳಿ ನಾವು ಹಾಕಿದ್ವಿ. ಆ ಗ್ರೂಪ್ ಅಲ್ಲಿ ನಾವು ಹಾಕಿದ್ದೀವಿ. ನಾನು ರಿಫ್ಲೆಕ್ಸಿವ್ ಪ್ರೊನೌನ್ ಗ್ರೂಪ್ ಅಲ್ಲಿ ಈಗಾಗಲೇ ಹಾಕಿದ್ದೆ. ಅಂದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಇದು ಬಹಳ ಅಬ್ಸರ್ವ್ ಮಾಡಿ ಕೇಳ್ರಿ. ಇದ್ರ ಮೇಲೆ ಒಂದ್ 2-3 ಕ್ವಶನ್ಸ್ ಕೇಳಿರೋದು ನಾನು ನೋಡಿದ್ದೀನಿ KPSC KE. ರಿಫ್ಲೆಕ್ಸಿವ್ ಪ್ರೊನೌನ್ ಯಾವಾಗೆಲ್ಲ ಯೂಸ್ ಮಾಡ್ಬೋದು ಅಂತ ಅನ್ನೋದು ಒಂದ್ 2-3 ರೂಲ್ಸ್ ಇದಾವೆ. ಫಸ್ಟ್ನೇ ರೂಲ್ ಏನಂದ್ರೆ, ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಎರಡೂ ಸೇಮ್ ಇದ್ದಾಗ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹರ್ಟ್ ಮೈ ಸೆಲ್ಫ್ ಅಂದ್ರೆ ನನಗೆ ನಾನೇ ನೋವು ಮಾಡ್ಕೊಂಡೆ, ಅಂದ್ರೆ ನಾನು ಅಂಬುದು ಸಬ್ಜೆಕ್ಟ್, ನನಗೆ ನಾನೇ ಮಾಡ್ಕೊಂಡೆ ಅನ್ನೋದೇನಿದೆ ಅಬ್ಜೆಕ್ಟ್ ಆಗ್ತದೆ. ಸೊ ಹಂಗಾಗಿ ಐ ಹರ್ಟ್ ಮೈ ಸೆಲ್ಫ್. ಇಲ್ಲಿ ನೋಡ್ರಿ, ದ ಸೋಲ್ಜರ್ ಫೌಂಡ್ ಹಿಮ್ಸೆಲ್ಫ್ ಅಂದ್ರೆ ತನ್ನನ್ನು ತಾನೇ ಕಷ್ಟದ ಸಿಗಕೊಂಡಂತೆ, ಯಾರು ಸೋಲ್ಜರ್. ಸೊ ಅಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡೂ ಸೇಮ್ ಇದ್ದಾಗ ಏನ್ ಬಳಸ್ತೀವಿ, ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡ್ತೀವಿ. ಇದು ಒಂದನೇದು. ಎರಡನೇದು, ಎಂಪಸೈಸ್ ಮಾಡಿ ಹೇಳ್ಬೇಕಾದ್ರೆ, ಅಂದ್ರೆ ಯಾವ್ದೋ ಒಂದು ವಿಚಾರನ ಒತ್ತಿ ಹೇಳೋದಂದ್ರೆ ಏನು, ನಾನೇ ಅದನ್ನ ಹೇಳಿದ್ದು, ನಾನೇ ಅದನ್ನ ಮಾಡಿದ್ದು. ಸೊ ಈ ರೀತಿ ಐ ಮೈ ಸೆಲ್ಫ್ ಡಿಡ್ ಇಟ್, ಐ ಮೈ ಸೆಲ್ಫ್ ಟೋಲ್ಡ್ ಇಟ್. ಅರ್ಥ ಆಗ್ತಿದೆಯಲ್ಲ. ಸೊ ಈ ತರ ಎಂಪಸೈಸ್ ಮಾಡಿ ಹೇಳ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ರಿಫ್ಲೆಕ್ಸಿವ್ ಪ್ರೊನೌನ್ ಇಂದ ಯಾವುದೇ ತರ ಸೆಂಟೆನ್ಸ್ ಶುರು ಆಗೋದಿಲ್ಲ. ಅಂದ್ರೆ ಮೊದ್ಲಿಗೆ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡಿ ಮುಂದೆ ಸೆಂಟೆನ್ಸ್ ಯೂಸ್ ಮಾಡಕ್ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್, ಮೈ ಸೆಲ್ಫ್ ಡಿಡ್ ಇಟ್ ತಪ್ಪದು, ಐ ಮೈ ಸೆಲ್ಫ್ ಡಿಡ್ ಇಟ್ ಕರೆಕ್ಟ್, ಹಿಮ್ಸೆಲ್ಫ್ ಡಿಡ್ ಇಟ್ ತಪ್ಪು, ಹಿಮ್ಸೆಲ್ಫ್ ಡಿಡ್ ಇಟ್ ಕರೆಕ್ಟ್, ಅದು ಹರ್ ಸೆಲ್ಫ್ ಡಿಡ್ ಇಟ್ ತಪ್ಪು, ಶಿ ಹರ್ ಸೆಲ್ಫ್ ಡಿಡ್ ಇಟ್ ಕರೆಕ್ಟ್. ಸೊ ಈ ರೀತಿ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಅದಾದ್ಮೇಲೆ 46, ಐಡೆಂಟಿಫೈ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಇನ್ ದ ಗಿವನ್ ಸೆಂಟೆನ್ಸ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತ ಹೇಳಿ. ಲೀನಾ ಸಫರ್ಡ್ ಫ್ರಮ್ ಎ ಡ್ಯಾಶ್ ಕ್ಯಾರೇಜ್, ಎಲ್ಲರಿಗೆ ಕಾಮನ್ ಆಗಿ ಗೊತ್ತಿದೆ ಮಿಸ್ ಕ್ಯಾರೇಜ್ ಅಂತ ಹೇಳಿ. ಸೊ ಇದಕ್ಕೆ ಏನ್ ಬರುತ್ತೆ, ಸೆಕೆಂಡ್ ಮಿಸ್ ಕ್ಯಾರೇಜ್ ಅಂತ ಬರುತ್ತೆ. ಇಲ್ಲಿ ನೆನಪಿರ್ಲಿ ನಿಮಗೆ, ಇದು ಕಲಿಯೋದೇನಿದೆ ಅಂದ್ರೆ
ಸಫರ್ ಅಂತ ಬಂದ್ಮೇಲೆ ಮುಂದೆ ಫ್ರಮ್ಮೇ ಬರುತ್ತೆ. ಅದು ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ವಿತ್ ಫಿಕ್ಸ್ಡ್ ವರ್ಬ್ಸ್ ವಿತ್ ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಅಂತ ಹೇಳಿ ರೂಲ್ಸ್ ಇದಾವೆ. ಅಂದ್ರೆ ಒಂದು ವರ್ಬ್ ಬಂದಾಗ ಮುಂದೆ ಇಂಥದ್ದೇ ಪ್ರಿಪೋಸಿಷನ್ ಬರ್ಬೇಕಂತೇಳಿ ರೂಲ್ಸ್ ಇದಾವೆ. ಅದ್ರಲ್ಲಿ ಇದು ಒಂದು ಕೂಡ ಸಫರ್ ಆದ್ಮೇಲೆ ಫ್ರಮ್ಮೇ ಬರ್ಬೇಕು, ಸಫರ್ ಫ್ರಮ್. ಸೊ ಈ ರೀತಿ ಇದು ನೆನಪಿರ್ಲಿ. ನೆಕ್ಸ್ಟ್ 47. ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್. ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದ ಗಿವನ್ ಸೆಂಟೆನ್ಸ್. ಐ ಇದು ಆಮ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್ ಮಿಸ್ಕ್ಯಾರೇಜ್ ಇನ್ ಮೈ ಕ್ಲಾಸ್. ಮಿಸ್ಕ್ಯಾರೇಜ್ ಅಂದ್ರೆ ಗರ್ಭಪಾತ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಐ ಆಮ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇದಕ್ಕೆ ಬಹಳ ಜನ ಯಮಂಟೈ ಅನ್ಕೊಂಡಿರ್ತಾರೆ, ಅದು ತಪ್ಪು. ಆಕ್ಚುಲಿ ಇದಕ್ಕೆ ಆನ್ಸರ್ ಬಂದು ಆರಂಟೈ ಆಗ್ತದೆ. ಯಾಕೆ ಆರಂಟೈ ಆಗ್ತದೆ ಅಂತಂದ್ರೆ ಆರ್ ಅನ್ನೋದು ಪ್ಲೂರಲ್ಲಿ ಬಳಸ್ತದೆ. ಅಂದ್ರೆ ನಮ್ಮನ್ನ ನಾವು ಗೌರವ ಭಾವದಿಂದ ನೋಡೋ ಉದ್ದೇಶದಿಂದ ಆರಂಟೈ ಅಂತೇಳಿ ಯೂಸ್ ಮಾಡ್ತೀವಿ. ಇಂಗ್ಲಿಷ್ ಅಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದಾವೆ, ಆ ಎಕ್ಸೆಪ್ಷನ್ಸ್ ಗಳಲ್ಲಿ ಇದು ಕೂಡ ಒಂದು. ಆರಂಟೈಯೇ ಇದಕ್ಕೆ ಯೂಸ್ ಆಗ್ತದೆ. ನೆಕ್ಸ್ಟ್ 48. ಚೇಂಜ್ ದ ವಾಯ್ಸ್ ಆಫ್ ದ ಗಿವನ್ sentence. Ramu and Raju have been playing cricket for the last 5 years. ಇದಕ್ಕೆ ವಾಯ್ಸ್ ಕಂಡುಹಿಡಿಬೇಕಂತ ಅವ್ರು ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವುದೇ ಒಂದು ಆಕ್ಟಿವ್ ವಾಯ್ಸ್ ಕಂಟಿನ್ಯೂಸ್ ಅಲ್ಲಿ ಇರುವಾಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬೀಯಿಂಗ್ ಬರ್ಲೇಬೇಕು, ಅದು ರೂಲ್. ನೆನಪಿರ್ಲಿ, ಯಾವುದೇ ಒಂದು ಆಕ್ಟಿವ್ ವಾಯ್ಸ್ ಕಂಟಿನ್ಯೂಸ್ ಅಲ್ಲಿ ಇರುವಾಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬೀಯಿಂಗ್ ಬರೋದು ಕಂಪಲ್ಸರಿ. ಇದು ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಬೀಯಿಂಗ್ ಇರೋದು ಎಲ್ಲೆಲ್ಲಿದೆ ನೋಡ್ರಿ. ಒಂದನೇದ್ರಲ್ಲಿಲ್ಲ, ಎಲಿಮಿನೇಟ್ ಮಾಡ್ಬಿಡ್ರಿ. ಮೂರನೇದ್ರಲ್ಲಿಲ್ಲ, ಎಲಿಮಿನೇಟ್ ಮಾಡ್ಬಿಡ್ರಿ. ಸೆಕೆಂಡ್ ಇಲ್ಲ, ಫೋರ್ತ್ ಅಲ್ಲೇ ಈಗ ಆನ್ಸರ್ ಆಗ್ಬೇಕು. ಇಲ್ಲಿ ನೋಡ್ರಿ, ಸೆಕೆಂಡ್ ನೋಡ್ರಿ, ಕ್ರಿಕೆಟ್ ಹ್ಯಾಸ್ ಬೀನ್ ಬೀಯಿಂಗ್ ಪ್ಲೇಡ್ ಬೈ ರಾಮು ಅಂಡ್ ರಾಜ್ ಫಾರ್ ದ ಲಾಸ್ಟ್ 5 years. ಫೋರ್ತ್ ನೋಡ್ರಿ, ಕ್ರಿಕೆಟ್ ಹ್ಯಾಸ್ ಬೀಯಿಂಗ್ ಅಂತ ಬಂದಿದೆ, ತಪ್ಪದು. ಹ್ಯಾಸ್ ಬೀನ್ ಬೀಯಿಂಗ್ ಅಂತ ಬರ್ಬೇಕಾಗ್ತದೆ. ಸೊ ಹಂಗಾಗಿ ಸೆಕೆಂಡ್ ಒನ್ ಏನಿದೆ ಕರೆಕ್ಟ್ ಆಗ್ತದೆ. ಕ್ರಿಕೆಟ್ ಹ್ಯಾಸ್ ಬೀನ್ ಬೀಯಿಂಗ್ ಪ್ಲೇಡ್ ಬೈ ರಾಮು ಅಂಡ್ ರಾಜು ಫಾರ್ ದ ಲಾಸ್ಟ್ 5 years. ಇದು ಆನ್ಸರ್. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋದು ಏನಿದೆ ಅಂತಂದ್ರೆ, ನೀವು ಯಾವಾಗೆಲ್ಲ ಟೈಮ್ ಫ್ರೇಸಸ್ ನೋಡ್ತೀರಲ್ಲ, ಟೈಮ್ ಫ್ರೇಸಸ್ ಬಂದಾಗ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸೇ ಇರ್ತದೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಎಂಗೇಜ್ ಇನ್ ದ ಕ್ಲಾಸ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆಯಿಂದ ನಾನು ಕ್ಲಾಸ್ ಮಾಡಿದ್ದೇನೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಯ್ತು. ನೆಕ್ಸ್ಟ್, ಐ ಹ್ಯಾವ್ ಬೀನ್ ಆಸ್ಕಿಂಗ್ ದ ಸೇಮ್ ಕ್ವಶನ್ಸ್ ಸಿನ್ಸ್ 5 o'clock. 5 ಗಂಟೆಯಿಂದ ಅದೇ ಕ್ವಶನ್ ಕೇಳ್ತಿದ್ದೀನಿ ನಾನು ನಿಮಗೆ. ಸೊ ಈ ತರ, ಐ ಹ್ಯಾವ್ ಬೀನ್ ವಾಚಿಂಗ್ ಕ್ರಿಕೆಟ್ ಫಾರ್ ಲಾಸ್ಟ್ 5 hours. ಅಂದ್ರೆ ಯಾವುದೋ ಒಂದು ಆಕ್ಟಿವಿಟಿ, ಯಾವುದೋ ಒಂದು ಚಟುವಟಿಕೆನ ನೀವು ದೀರ್ಘಕಾಲಿಕವಾಗಿ ಮಾಡಿದಿರಿ ಅಂತ ಹೇಳುವಾಗ ಏನಾಗ್ತದೆ, ಈ ತರ ಟೈಮ್ ಫ್ರೇಸಸ್ ನ ಹೇಳುವಾಗ ಏನಾಗ್ತದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ಯೂಸ್ ಮಾಡೋದು ರೂಲ್ ಇದೆ. ಇದನ್ನು ಕೇಳ್ಬೋದು. ಹೆಂಗ್ ಕೇಳ್ಬೋದು ಇದನ್ನ? ರಾಮು ಅಂಡ್ ರಾಜು ಡ್ಯಾಶ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ ದ ಲಾಸ್ಟ್ 5 years. ಆಪ್ಷನ್ ಆರ್ ಯಾವ ಬೀನ್, ಯಾಸ್ ಬೀನ್, ಈಸ್ ಅಂತ ಹೇಳಿ. ಸೊ ಆರು ಯಾವ ಬೀನ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಬಂದ್ಬಿಡ್ತಾವ ಅವಾಗ. ಸೊ ಅವಾಗ ನೀವು ಫಾರ್ ಲಾಸ್ಟ್ 5 years ಅಂತ ಏನ್ ಹೇಳಿದಾನೆ ಅದನ್ನ ಬೇಸಿಸ್ ಮೇಲೆ ಯಾವ ಬೀನ್ ಅಂತ ನೀವು ಯೂಸ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್, ಇಲ್ಲಿ ಒಂದು ಇಲ್ಲಿ ವಾಯ್ಸ್ ಅಂದ್ರೆ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅಂತ ಏನ್ ನೋಡ್ತೀವಲ್ಲ, ಇದನ್ನ ಕನ್ನಡದಲ್ಲಿ ಯಾವ ತರ ರಿಲೇಟ್ ಮಾಡ್ಬೋದಪ್ಪ ಅಂದ್ರೆ, ಈ ನಮ್ಮ ಕ್ರಿಯಾಪದದಲ್ಲಿ ಕರ್ತರಿ ಪ್ರಯೋಗ ಮತ್ತೆ ಕರ್ಮಣಿ ಪ್ರಯೋಗ ಅಂತ ಬರ್ತಾವಲ್ಲ. ಸೊ ಕರ್ತರಿ ಪ್ರಯೋಗ ಅಂದ್ರೆ ಸೇಮ್ ಆಕ್ಟಿವ್ ವಾಯ್ಸ್ ಇದ್ದ ತರ, ಪ್ಯಾಸಿವ್ ವಾಯ್ಸ್ಗೆ ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಸೊ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ರಾಮನು ರಾವಣನನ್ನು ಕೊಂದನು ಅಂತ ಹೇಳ್ತೀವಿ, ಅದು ಕರ್ತರಿ ಪ್ರಯೋಗ, ಅಂದ್ರೆ ಅದು ಆಕ್ಟಿವ್ ವಾಯ್ಸ್, ನಾರ್ಮಲ್ ಇಂಗ್ಲಿಷ್. ಅದೇ ನಾವು ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಅಂತ ಹೇಳಿದ್ರೆ ಅದು ಕರ್ಮಣಿ ಪ್ರಯೋಗ ಆಗುತ್ತೆ, ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸಲ್ಲಿ ಟೆನ್ಸ್ ಚೇಂಜ್ ಆಗಲ್ಲ, ಟೆನ್ಸ್ ಅದೇ ಇರುತ್ತೆ. ಅದೇ ನೀವು ಯಾವುದು ರಿಪೋರ್ಟೆಡ್ ಸ್ಪೀಚು ಅಥವಾ ಏನು ಇಂಡೈರೆಕ್ಟ್ ಸ್ಪೀಚು ಮತ್ತು ಡೈರೆಕ್ಟ್ ಸ್ಪೀಚ್ ಅಂತ ನೋಡ್ತೀವಲ್ಲ, ಅಲ್ಲಿ ಟೆನ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಯಾವುದೇ ಟೆನ್ಸ್ ಚೇಂಜ್ ಆಗಲ್ಲ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಮ್ ಅಂಡ್ ಫ್ರೇಸ್ ಇನ್ ದ ಸೆಂಟೆನ್ಸ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ರವಿ ಇಸ್ ಎ ಮ್ಯಾನ್ ಆಫ್ ಸ್ಟ್ರಾ. ಮ್ಯಾನ್ ಆಫ್ ಸ್ಟ್ರಾ ಅಂತ ಇಲ್ಲಿ ನೆನಪಿರ್ಲಿ. ಮ್ಯಾನ್ ಆಫ್ ಸ್ಟ್ರಾ ಅಂತಂದ್ರೆ ಬಹಳ ಜನ ಇಲ್ಲಿ ಕನ್ಫ್ಯೂಸ್ ಏನಾಗ್ತಾರೆ, ಈ ಎರಡು ಕ್ವಶನ್ ಅಲ್ಲಿ ಡೌಟ್, ಈ ಎರಡು ಇದರಲ್ಲೇ ಡೌಟ್ ಇರುತ್ತೆ. ಒಂದು ಸೆಕೆಂಡ್ ಒಂದು ಥರ್ಡ್ ಒಂದು. ಏನು, ಯಾನ್ ಇಲ್ ನೇಚರ್ಡ್ ಪರ್ಸನ್ ಆರ್ ಯಾನ್ ಅನ್ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾರೆ. ಮ್ಯಾನ್ ಆಫ್ ಸ್ಟ್ರಾ ಅಂತಂದ್ರೆ ಅದು ಅನ್ಇಂಪಾರ್ಟೆಂಟ್ ಪರ್ಸನ್ ಅಂತಲ್ಲ. ಮ್ಯಾನ್ ಆಫ್ ಸ್ಟ್ರಾ ಅಂತಂದ್ರೆ ಪರ್ಸನ್ ಹೂ ಹ್ಯಾಸ್ ಅ ವೀಕ್ ಕ್ಯಾರೆಕ್ಟರ್. ಯಾರಿಗೆ ವೀಕ್ ಕ್ಯಾರೆಕ್ಟರ್ ಇರ್ತದಲ್ಲ ಅವ್ರನ್ನ ಮ್ಯಾನ್ ಆಫ್ ಸ್ಟ್ರಾ ಅಂತ ಹೇಳಿ ನಾವು ಕರಿತೀವಿ. ಸೊ ಆ ಉದ್ದೇಶದಿಂದ ನೋಡೋದಾದ್ರೆ, ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದಕ್ಕೆ ಆನ್ಸರ್ ಯಾನ್ ಇಲ್ ನೇಚರ್ಡ್ ಪರ್ಸನ್ ಆನ್ಸರ್ ಆಗ್ತದೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್, ಇದು ಮ್ಯಾನ್ ಆಫ್ ಸ್ಟ್ರಾ ಅಂತಂದ್ರೆ ಯಾನ್ ಇಲ್ ನೇಚರ್ಡ್ ಪರ್ಸನ್ ಅಂತ ಅರ್ಥ ಬರ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಔಟ್ ಆಫ್ ದ 4 alternatives choose the one which can be substituted for the given phrases. Question number 50 to 51. ಒನ್ ವೇಟ್ಸ್ ಮ್ಯಾರೇಜ್. ಒನ್ ವೇಟ್ಸ್ ಮ್ಯಾರೇಜ್ ಏನಂತ ಹೇಳ್ತೀವಿ? ಮಿಸ್ ಒಗಮಿಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಸೆಕೆಂಡ್ ಒನ್. ಮಿಸಂಥ್ರೋಪ್ ಅಂತಂದ್ರೆ, ಮಿಸಂಥ್ರೋಪ್ ಅಂದ್ರೆ ಒನ್ ಏಟ್ಸ್ ಮ್ಯಾನ್ ಕೈಂಡ್.
ಮಿಸೋಗಮಿಸ್ಟ್ ಅಂದ್ರೆ ಒಂದು ಏಡ್ಸ್ ಮ್ಯಾರೇಜ್, ಮಿಸೋಜಿನಿಸ್ಟ್ ಅಂದ್ರೆ ಒಂದು ಏಡ್ಸ್ ವುಮೆನ್, ಪಾಲಿಗಮಿಸ್ಟ್ ಅಂತಂದ್ರೆ ಏನು ಬಹಳ ಮದುವೆ ಆಗಿರೋರನ್ನ ನಾವು ಆ ಪಾಲಿಗಮಿಸ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೆಕ್ಸ್ಟ್ ಇದು ಅದಾದ್ಮೇಲೆ ಏನಂದ್ರೆ ಇದು ಈ ಮ್ಯಾರೇಜ್ ಅಂತ ಇದೆಯಲ್ಲ, ಇದನ್ನ ಬಹಳ ಸರಿ ಎಕ್ಸಾಮ್ ಕೇಳಿದ್ದಾನೆ. ಈಗ ಒಂದು ಉದಾಹರಣೆ ಇಲ್ಲಿ ಒಂದ್ಸಲ ಸರ್ಚ್ ಮಾಡಿ ನೋಡೋಣ ಬೇಕಾರೆ. ಮ್ಯಾರೇಜ್ ಅಂತ ಇಲ್ಲಿ ಸರ್ಚ್ ಮಾಡಿದ್ರೆ ನೋಡ್ಬೋದು. ಸೊ ಇಲ್ಲಿ ಇದೆ, ಒಂದು ನಿಮಿಷ. ನೋಡಿ, ದ ಸಿಸ್ಟಮ್ ಆಫ್ ಸಿಂಗಲ್ ಮ್ಯಾರೇಜ್ ಮೋನೋಗಮಿ ಯಾವ ಎಕ್ಸಾಮಲ್ಲಿ ಕೇಳಿದಾನೆ? ಇದೇ ಕೆ ಇ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಈ ಮ್ಯಾರೇಜ್ ರಿಲೇಟೆಡ್ ಬರ್ತವೆ, ಪಾಲಿಗಾಮಿ ಇರ್ಬೋದು, ಮೋನೋಗಮಿ ಇರ್ಬೋದು, ಮತ್ತೆ ಪಾಲಿಯಾಂಡ್ರಿ, ಮತ್ತೆ ಪಾಲಿಗನಿ. ಸೊ ಇವೆಲ್ಲ ಬಹಳ ಸರಿ ಕೇಳಿದ್ದಾನೆ ಎಕ್ಸಾಮಲ್ಲಿ. ಸೊ ಇವನ್ನ ಕಂಪಲ್ಸರಿ ನೆನ್ಪಿಟ್ಕೊಳ್ಳೇಬೇಕು ಇವ್ರನ್ನ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸ್ಪೋಕನ್ ಆರ್ ಡನ್ ವಿತೌಟ್ ಪ್ರಿಪರೇಷನ್. ಇದಕ್ಕೆ ಅಂದ್ರೆ ಯಾವುದೇ ಒಂದು ಪ್ರಿಪರೇಷನ್ ಇಲ್ಲಾರ್ದಂಗೆ ನೀವು ಮಾಡೋದನ್ನ ಅಥವಾ ಮಾತಾಡೋದನ್ನ ಏನಂತ ಕರಿತೀವಿ? ಎಕ್ಸ್ಟೆಂಪೋರ್ ಅಂತ ಹೇಳಿ ನಾವು ಕರಿತೀವಿ. ವರ್ಬೋಸ್ ಅಂತ ಒಂದಿದೆ. ವರ್ಬೋಸ್ ಅಂದ್ರೆ ಏನು? ಒಂದು ಸ್ಪೀಕ್ಸ್ ಮಚ್, ಒಂದು ಟಾಕ್ಸ್ ಮಚ್ ಅಂದ್ರೆ ಬಹಳ ಮಾತಾಡೋನ ಅಂತ ಕರಿತೀವಿ, ವರ್ಬೋಸ್ ಅಂತ ಹೇಳಿ ಕರಿತೀವಿ. ಎಕ್ಸ್ಟೆಂಪೋರ್ ಅಂದ್ರೆ ಅದಕ್ಕೆ ಆನ್ಸರ್ ಆಗಿದೆ, ಸ್ಪೋಕನ್ ಆರ್ ಡನ್ ವಿತೌಟ್ ಪ್ರಿಪರೇಷನ್ ಅಂತ ಹೇಳಿ. ಅಮೆಚ್ಯೂರ್ ಅಂತಂದ್ರೆ ನೀವು ದ ಪರ್ಸನ್ ಹೂ ಡಸ್ ಸಮಥಿಂಗ್ ವಿತ್ ಹ್ಯಾಪಿನೆಸ್ ಅಂತ, ಅಂದ್ರೆ ಏನೇ ಒಂದ್ ಕೆಲಸ ಮಾಡಿದ್ರೆ ಒಬ್ಬನ ಖುಷಿಯಿಂದ ಮಾಡ್ತಿರ್ತಾನೆ. ಸೊ ಅಂತರಿಗೆ ಏನಂತ ಹೇಳಿ ಕರಿತೀವಿ? ನಾವು ಅಮೆಚೂರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವರ್ಬಟಿಮ್ ಅಂತ ಹೇಳಿ. ವರ್ಬಟಿಮ್ ಅಂತಂದ್ರೆ ಒಂದು ವಾಕ್ಯನ ಅಥವಾ ಒಂದು ವಾಕ್ಯ, ನೀವ್ ಯಾವ್ದೋ ಒಂದು ವಾಕ್ಯ ಓದಿರ್ತೀವಿ ಅನ್ಕೊಳ್ರಿ, ಅದು ಡಿಟ್ಟು ಅದನ್ನ ಹಂಗೆ ಬಂದು ಬರೆಯೋದೇನಿದೆ ಅದು ವರ್ಬಟಿಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ವಾಕ್ಯ ಚೇಂಜ್ ಮಾಡ್ದೇನೆ, ಒಂದು ಪದ ಚೇಂಜ್ ಮಾಡ್ದೇನೆ, ಅದು ಹಿಂಗಿದೆ ಯಥಾವತ್ತಾಗಿ ಬಂದು ನೋಟ್ ಮಾಡ್ಕೊಳ್ಳೋದಕ್ಕೆ ಏನಂತ ಹೇಳಿ ಕರಿತೀವಿ? ವರ್ಬಟಿಮ್ ಅಂತ ಹೇಳಿ ಕರಿತೀವಿ ನಾವು. ಒಂದು ನಿಮಿಷ. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ನೋಡಿ, ಈಗ ಇಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬಂದಾಗ ನೀವು ಯಾವಾಗಲೂ ಫಸ್ಟ್ ಒಂದು ವರ್ಡ್ಗೆ ಆನ್ಸರ್ ನೋಡ್ಕೊಂಡು ಮುಂದಕ್ಕೆ ಹೋಗ್ಬಾರ್ದು. ಆ 4 ಆಪ್ಷನ್ ಅನ್ನ ಅದ್ರ ಏನಂತ ಕರಿತಾರೆ ಅಂತ ಗೊತ್ತಿರಬೇಕು. ಈಗ ಎಕ್ಸಾಂಪಲ್, ಈಗ 51 ಕ್ವಶನ್ ನೋಡಿದ್ವಲ್ಲ, ಸ್ಪೋಕನ್ ಆರ್ ಡನ್ ವಿತೌಟ್ ಪ್ರಿಪರೇಷನ್, ಇದನ್ನ ಎಕ್ಸ್ಟೆಂಪೋರ್ ಅಂತ ಕರಿತೀವಿ. ಈಗ ವರ್ಬೋಸ್ ಅಂತ ಇವನ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ ವರ್ಬೋಸ್. ಒಂದ್ ನಿಮಿಷ ಬೇಕಾದ್ರೆ ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ ಪ್ರೂಫ್. ವರ್ಬೋಸ್ ನೋಡಿ, ವರ್ಬೋಸ್ ಅಂದ್ರೆ ಟು ವರ್ಡಿ. ಯಾವ ಎಕ್ಸಾಮ್ ಅಲ್ಲಿ ಕೇಳಿದಾರೆ? KPSC ಮೊನ್ನೆ ನಡೆದಿದೆ ಎಕ್ಸಾಮ್, ಇದು 2 ತಿಂಗಳ ಹಿಂದೆ. ಸೊ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಸೊ ನೀವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಥವಾ ಇನ್ನು ಯಾವುದೇ ಪದಗಳು ಬಂದಾಗ ಅದ್ರ ಪೂರ್ತಿಯಾಗಿ ಮೀನಿಂಗ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಅವಾಗ ಏನಾಗುತ್ತೆ, ನಿಮ್ಗೆ ಒಂದು ಕಂಪ್ಲೀಟ್ನೆಸ್ ಸಿಗುತ್ತೆ. ಸೊ ಹಂಗಾಗಿ ಈ ಒಂದ್ ವೇಳೆ ಈ ಎಕ್ಸಾಮ್ ಯಾವ ನಡೆದಿದ್ದು? 13/7/2025 ನಡೆದಿದೆ. ಯಾವುದು? KPSC. ಎಕ್ಸಾಕ್ಟ್ 1 ಇಯರ್ ಹಿಂದೆ, ಯಾವ ನಡೆದಿದೆ? ಈ ಯಾವುದು KA BMTC ಎಕ್ಸಾಮ್ ನಡೆದಿದೆ ಎಕ್ಸಾಕ್ಟ್ 1 ಇಯರ್ ಹಿಂದೆ. ಅಲ್ಲಿ ಏನ್ ಕೇಳಿದಾನೆ? ಎಕ್ಸ್ಟೆಂಪೋರ್ ಬಗ್ಗೆ ಕೇಳಿದಾನೆ, ಅಥವಾ ವಿತೌಟ್ ಯಾರು ಪ್ರಿಪರೇಷನ್ ಇಲ್ಲದೆ ಮಾತಾಡ್ತಾರಲ್ಲ ಅವ್ರಿಗೆ ಎಕ್ಸ್ಟೆಂಪೋರ್ ಅಂತ ಕರಿತೀವಿ. ಅಲ್ಲೇ ಒಂದು ಆಪ್ಷನ್ ವರ್ಬೋಸ್ ಅಂತಿದೆ. ನೀವೇನಾದ್ರೂ ಆ ಕ್ವಶನ್ ಪೇಪರ್ ಬಿಡಿಸಿದ್ರೆ ಸೊ ಇಲ್ಲಿ ನಿಮ್ಗೆ ಒಂದು ಮಾರ್ಕ್ಸ್ ಬರ್ತಾ ಇತ್ತು. ಅಂದ್ರೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಬಿಡಿಸ್ಬೇಕು. ಅವಕ್ಕೆ ಮೀನಿಂಗ್ಗಳು ಪ್ರತಿಯೊಂದು ನಿಮ್ಗೆ ಯಾವ ಪದ ಗೊತ್ತಾಗಲ್ಲ ಆ ಪದನ ಬರ್ಕೊಳ್ತಾ ಹೋಗ್ತಾ ಇರಬೇಕು. ಒಂದು ಪದಕ್ಕೆ ಮಿನಿಮಮ್ 3 ಸಿನೋನಿಮ್ಸ್ ಬರ್ಕೊಳ್ಳೇಬೇಕು ನೀವು. ನೆಕ್ಸ್ಟ್. ನೆಕ್ಸ್ಟ್ ನೋಡ್ರಿ, ಜಂಬಲ್ ಸೆಗ್ಮೆಂಟ್ಸ್ ಕೊಟ್ಟಿದ್ದಾರೆ. ಹೆಂಗ್ ಜಂಬಲ್ ಸೆಗ್ಮೆಂಟ್ಸ್ ನ ಪ್ರಿಪೇರ್ ಮಾಡು ಕರೆಕ್ಟ್ ಆಗಿ ಮಾಡ್ಬೇಕಂತ. ಟ್ರಾವೆಲ್ ಟು ವೇರ್ ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್ ಅಂಡ್ ಸಿ ಹೌ ಯುವರ್ ಫಾರಿನ್ ಕಂಟ್ರಿ ಇವನ್ ರೀಜನ್ ಆಫ್ ಇಂಡಿಯಾ ಆನ್ಸ್ ಅಂಡ್ ಎಕ್ಸ್ಪ್ರೆಷನ್ ಡೂ ದ ಟಾಕಿಂಗ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇದಕ್ಕೆ ಲಿಂಕ್ ನಿಮ್ಗೆ ಗೊತ್ತಾಗದೆ ಹೋದ್ರೆ ನೀವು ಲಿಂಕ್ ಏನ್ ಮಾಡಕ್ ಚಾನ್ಸ್ ಇದೆ ಅಂತ ನೋಡ್ಬೇಕು. ಫಸ್ಟ್ ಇಲ್ಲಿ ನೋಡ್ರಿ, ಕ್ಯೂ ನೋಡ್ರಿ, ಅಂಡ್ ಸಿ ಹೌ ಯುವರ್ ಅಂದ್ರೆ ನಿಮ್ಮ ಅಂತ ಹೌದಲ್ಲ, ಯುವರ್ ವೇರ್ ಅಂತ ಹಾಕ್ಲಿಕ್ಕೂ ಸೆಂಟೆನ್ಸ್ ಬರಂಗಿಲ್ಲ, ಯುವರ್ ಫಾರಿನ್ ಕಂಟ್ರಿ ಅಂತ ಹಾಕ್ಲಿಕ್ಕೂ ಬರಂಗಿಲ್ಲ. ಯುವರ್ ಆನ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಇದು ಕರೆಕ್ಟ್ ಇದೆ ನೋಡ್ರಿ, ಯೂಸೇಜ್ ಹೆಂಗಿದೆ. ಅಂಡ್ ಸಿ ಹೌ ಯುವರ್ ಆನ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಇದು ಲಿಂಕ್ ಮಾಡ್ಲಿಕ್ಕೆ ಚಾನ್ಸ್ ಇದೆ. ಅಂದ್ರೆ QS ಕಂಟಿನ್ಯೂ ಬರಬೇಕು. QS ಕಂಟಿನ್ಯೂ ಎಲ್ಲೆಲ್ಲಿ ಬಂದಿದ್ದಾವೆ? QS ಫಸ್ಟ್ ಒನ್ ಅಲ್ಲಿ ಬಂದಿದೆ, ಅದು ಹಂಗೆ ಇಟ್ಕೊಳ್ರಿ. ಎರಡನೇದಲ್ಲಿ QS ಬಂದಿಲ್ಲ, ಎಲಿಮಿನೇಟ್ ಮಾಡ್ರಿ. 3ರಲ್ಲಿ QS ಬಂದಿದೆ, ಅದ್ ಹಂಗೆ ಇಟ್ಕೊಳ್ರಿ. 4ರಲ್ಲಿ QS ಬಂದಿಲ್ಲ, ಅದನ್ನ ಎಲಿಮಿನೇಟ್ ಮಾಡ್ರಿ. ಈಗ ನೋಡ್ರಿ, 1ನೇದು 3ನೇದು ನೀವು ಮತ್ತೆ ಇದು ಲಿಂಕ್ ಮಾಡ್ಬೇಕು. ಈಗ 1ನೇದು 3ನೇದು ಕಂಪ್ಲೀಟ್ ಆಗಿಟ್ಟು ನೋಡ್ಬೇಕು. ಏನು 3ನೇದು ನೋಡ್ರಿ, ಟ್ರಾವೆಲ್ ಟು ವೇರ್ ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್ ಎ ಫಾರಿನ್ ಕಂಟ್ರಿ ಇವನ್ ರೀಜನ್ ಆಫ್ ಇಂಡಿಯಾ ಅಂಡ್ ಸಿ ಹೌ ಯುವರ್ ಆನ್ಸ್ ಅಂಡ್ ಎಕ್ಸ್ಪ್ರೆಷನ್ ಡೂ ದ ಟಾಕಿಂಗ್ ಇದು ಬರೋದಿಲ್ಲ. ಈಗ ನೋಡ್ರಿ, RPQS ನೋಡ್ರಿ, ಫಸ್ಟ್ ಒನ್ ಟ್ರಾವೆಲ್ ಟು ಎ ಫಾರಿನ್ ಕಂಟ್ರಿ even a region of India where you don't know the local language and see how your hands and expression do the talking ಅಂತ ಹೇಳಿ. ಸೊ ಇದಕ್ಕೆ ಏನಾಗ್ತದೆ? ಒಂದೇದು RPQS ಆನ್ಸರ್ ಆಗಿರ್ತದೆ. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಒಂದ್ ನಿಮಿಷ ಜೊತೆ. ಈಗ ಅಲ್ಲಿ 50th ಕ್ವಶನ್ ನೋಡಿದ್ರಲ್ಲ, ಒನ್ ಹೂ ಹೇಟ್ಸ್ ಮ್ಯಾರೇಜ್ ಅಂತ.
ಇಲ್ಲಿ ಆಂಥ್ರೋಪ್ ಅಂತಿದೆ ಅಂದ್ರೆ ಮಿಸ್ ಆಂಥ್ರೋಪ್ ಅಂತಿದೆ. ಈ ಆಂಥ್ರೋಪ್ ಅಂದ್ರೆ ಮ್ಯಾನ್ ಕೈಂಡ್ ಅಂದ್ರೆ ಮಾನವ ಏನು ಕುಲ ಅಂತ ಅರ್ಥ ಬರುತ್ತೆ. ಈಗ ಆಂಥ್ರೋಪಾಲಜಿ ಅಂತ ಕೇಳಿರ್ತೀರಿ. ಆಂಥ್ರೋಪಾಲಜಿ ಅಂದ್ರೆ ಮಾನವ ಶಾಸ್ತ್ರ. ಅಂದ್ರೆ ಆಂಥ್ರೋಪ್ ಅನ್ನೋದು ಇಲ್ಲಿ ಕೀವರ್ಡ್ ಅಥವಾ ಏನೋ ರೂಟ್ ವರ್ಡ್ ಅಂತ ಕರಿತೀವಿ. ಆಂಥ್ರೋ ಅಂತ ಬಂದಿದೆ ಅಂದ್ರೆ ಅಲ್ಲಿ ಮನುಷ್ಯ ಮಾನವ ಅಂತ ಬರುತ್ತೆ ಅಂತ ನೀವು ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ನೋಡಿ ಎರಡನೇದು, ಅಲ್ಲಿ ಎರಡನೇದು ಗ್ಯಾಮಿಸ್ಟ್ ಅಂತಿದೆ. ಈಗ ಆಲ್ರೆಡಿ ಗ್ಯಾಮ್ ಅಂತ ಹೇಳಿದ್ವಲ್ಲ, ಮದುವೆ ಅಂತ ಅರ್ಥ ಬರುತ್ತೆ, ಮ್ಯಾರೇಜ್ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಮೀಸೋ ಗೈನಿಸ್ಟ್ ಅಂತಿದೆ. ಗೈನಿ ಅಂದ್ರೆ ಸ್ತ್ರೀ, ಹೆಣ್ಣು ಅಂತ ಅರ್ಥ ಬರುತ್ತೆ. ಈಗ ಗೈನಕಾಲಜಿಸ್ಟ್ ಅಂತ ಹೇಳ್ತಾರಲ್ವಾ, ಸ್ತ್ರೀ ರೋಗ ತಜ್ಞರು ಅಂತ. ಸೊ ಗೈನಿ ಅಂತ ಬಂದಿದೆ ಅಂದ್ರೆ ಅದು ಸ್ತ್ರೀ ಅಂದ್ರೆ ಹೆಣ್ಣಿನ ಬಗ್ಗೆ ಮಾತಾಡ್ತಿದೆ ಅಂತ ಅರ್ಥ. ಇದೆ. ನೆಕ್ಸ್ಟ್ ಚೇತು. 53rd ನೋಡ್ರಿ, ದ ವೋಲ್ಕಾನಿಕ್ ಡ್ಯಾಶ್ ವಾಸ್ ದ ಕಾಸ್ ಆಫ್ ಗ್ರೇಟ್ ಡಿವಾಸ್ಟೇಷನ್. ನೀವು ಕೇಳಿರ್ತೀರಿ ವೋಲ್ಕಾನಿಕ್ ಎರಪ್ಷನ್ ಅಂತ ಹೇಳಿ. ಸೊ ಹಂಗಾಗಿ 53rd ಗೆ ವೋಲ್ಕಾನಿಕ್ ಎರಪ್ಷನ್. ಔಟ್ ಬಸ್ಟ್ ಅನ್ನೋದು ಅದು ಬರೋದಿಲ್ಲ. ನೆಕ್ಸ್ಟ್ ಎರೋಷನ್ ಅನ್ನೋದು ಸವಳಿಕೆ ಅಂತ ಗೊತ್ತಿದೆ. ಮೂವ್ಮೆಂಟ್ ಅನ್ನೋದು ಯಾವುದೋ ಒಂದು ಹೋರಾಟ ಅಂತ ನಾವು ಇಂಡಿಕೇಟ್ ಮಾಡ್ಬೇಕಾದ್ರೆ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಹಂಗಾಗಿ 53rd ಗೆ ದ ವೋಲ್ಕಾನಿಕ್ ಎರಪ್ಷನ್ ವಾಸ್ ದ ಕಾಸ್ ಆಫ್ ಗ್ರೇಟ್ ಡಿವಾಸ್ಟೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ನಿಮಿಷ. ನೋಡಿ, ವಾಲ್ಕನಿಕ್ ಎರಪ್ಷನ್. ಸೊ ಇದನ್ನ ನಾವು ಜಿಯೋಗ್ರಫಿ ಓದ್ತೀವಲ್ಲ, ವಾಲ್ಕನಿಕ್ ಎರಪ್ಟ್ ಆಗಿದೆ ಅಥವಾ ಜ್ವಾಲಾಮುಖಿ ಸ್ಫೋಟ ಆಗಿದೆ ಅಂತೇಳಿ. ಈಗ ಔಟ್ ಬರ್ಸ್ಟ್ ಅಂದ್ರೆ ಯಾವಾಗ ಬರುತ್ತೆ? ಇದು ಕ್ಲೌಡ್ ಔಟ್ ಬರ್ಸ್ಟ್ ಅಂತ ಓದ್ತೀವಿ. ಇವಾಗ ಆ, ಈ ಮೊನ್ನೆ ನೀವು ಈ ಒಂದು ವರ್ಷದಿಂದೇನೋ ಅಥವಾ ಈಗ 4-5 ತಿಂಗಳಿಂದೇನೋ ಈ ನಮ್ಮ ಉತ್ತರ ಕನ್ನಡ ಇದು ಸಾರಿ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟ ಆಯ್ತು ಅಂತ ಕೇಳಿದ್ವಿ, ನ್ಯೂಸ್ ಪೇಪರಲ್ಲಿ ಓಡಿರ್ತೀವಿ. ಅಲ್ಲಿ ಇಂಗ್ಲೀಷಲ್ಲಿ ಅವಾಗ ಕ್ಲೌಡ್ ಔಟ್ ಬರ್ಸ್ಟ್ ಅಂತ ಬಳಸಿರ್ತಾನೆ. ಸೊ ಅದಕ್ಕೆ ನಾನು ಹೇಳ್ತೀನಲ್ಲ, ನೀವು ಕನ್ನಡ ಮೀಡಿಯಂ ಯಾರು ಓದ್ತಿರಲ್ಲ, ಸಾಧ್ಯವಾದಷ್ಟು ಅದನ್ನ ಇಂಗ್ಲೀಷಲ್ಲಿ ಬರ್ಕೊಳ್ಳೋಕೆ ಕೂಡ ಟ್ರೈ ಮಾಡ್ತಾ ಹೋಗಿ. ನಿಮಗೆ ಇಂಥ ಬಂದಾಗೆಲ್ಲ ನೀವು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ತೀರಿ. ಆಮೇಲೆ ಎರೋಜನ್ ಅಂತಂದ್ರೂ ಕೂಡ ಅಷ್ಟೇ. ಈಗ ಮಣ್ಣಿನ ಸವಕಳಿ ಅಂತ ಓದಿರ್ತೀವಿ, ಅದಕ್ಕೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಸಾಯಿಲ್ ಎರೋಜನ್. ಅದೇ ಥರ ಅದಕ್ಕೆ ಸವಕಳಿ ಅನ್ನೋದಕ್ಕೆ ಅರ್ಥ ಎರೋಜನ್ ಅಂತ ಬರುತ್ತೆ. ಇನ್ನು ಮೂವ್ಮೆಂಟ್ ಅಂದ್ರೆ ಗೊತ್ತೇ ಇರುತ್ತೆ ನಿಮಗೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತೀವಿ, ಕೋಆಪರೇಷನ್ ಮೂವ್ಮೆಂಟ್ ಅಂತೀವಿ, ಭಾರತ ಬಿಟ್ಟು ತೊಲಗೋದು ಮೂವ್ಮೆಂಟ್ ಅಂದ್ರೆ ಚಳುವಳಿ. ಅಂದ್ರೆ ಈ ಥರ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಪ್ರತಿಯೊಂದನ್ನ. ಪೇಪರ್ ಓದಬೇಕಾದ್ರೆ, ಬುಕ್ ಓದಬೇಕಾದ್ರೆ. ಇವನ್ ಅದಕ್ಕೆ ನಾನು ಕ್ವಶನ್ ಯಾಕೆ ಕನ್ನಡ ಇಂಗ್ಲೀಷ್ ಎರಡಲ್ಲಿ ಹಾಕ್ತೀನಿ ಅಂದ್ರೆ, ನೀವು ಕನ್ನಡ ಮೀಡಿಯಂ ಇದ್ದವ್ರು ಕೂಡ ಇಂಗ್ಲೀಷ್ ಕ್ವಶನ್ ನೋಡ್ಲಿ ಅಂತ. ಇಂಗ್ಲೀಷ್ ಕ್ವಶನ್ ನೋಡಿದ್ರೆ ನಿಮ್ಗೆ ಇಲ್ಲಿ ಈ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ 54th ನೋಡ್ರಿ, ಐ ಡ್ಯಾಶ್ ಯು ಟು ಕೀಪ್ ಕ್ವೈಟ್. ಇಲ್ಲಿ ಏನ್ ಬರುತ್ತೆ? ಐ ಬೆಗ್ ಯು ಟು ಕೀಪ್ ಕ್ವೈಟ್ ಅಂತ ಹೇಳಿ ಬರುತ್ತೆ. ಆಕ್ಚುಲಿ ಬೆಗ್ ಆಫ್ ಬೆಗ್ ಫ್ರಮ್ ಅಂತ ವರ್ಡ್ಸೇ ಇಲ್ಲ, ಬೆಗ್ ಫಾರ್ ಅಂತ ವರ್ಡ್ ಇದೆ. ಬಟ್ ಇಲ್ಲಿ ಅದು ಇದು ಯೂಸೇಜ್ ಇಲ್ಲ. ಇಲ್ಲಿ ಏನ್ ಬರುತ್ತೆ? ಐ ಬೆಗ್ ಯು ಅಂತಾನೆ ಕರೆಕ್ಟ್. ಸೊ ಹಂಗಾಗಿ ಸೆಕೆಂಡ್ ಒನ್ನೇ ಕರೆಕ್ಟ್ ಆಗ್ತದೆ ಆನ್ಸರ್. ಇಲ್ಲಿ ಮತ್ತೆ ಬೇರೆ ಏನ್ ಹಾಕ್ಲಿಕ್ಕೆ ಏನಿರೋದಿಲ್ಲ. ಐ ಬೆಗ್ ಯು ಟು ಕೀಪ್ ಕ್ವೈಟ್ ಅಂತ ಹೇಳಿ ಆನ್ಸರ್ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ರಿ 55, ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದ ಗಿವನ್ ಸೆಂಟೆನ್ಸ್. ಮೀರಾ ಸೆಲ್ಡಮ್ ಲೆಫ್ಟ್ ರೂಮ್ ಫಾರ್ ಮೋರ್ ದನ್ ಎ ಮಂತ್ ಅಂತ ಹೇಳಿ. ಇಲ್ಲಿ ಬಹಳ ಮುಖ್ಯ ಏನಿದೆ, ಒಂದ್ ಕೆಲವು 5 ವರ್ಡ್ಸ್ ಇದಾವೆ. ಯಾವ್ಯಾವು? ಸೆಲ್ಡಮ್, ಬೇಸ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಸೆಲ್ಡಮ್, ರೇರ್ಲಿ, ಬೇರ್ಲಿ, ಸ್ಕೇರ್ಸ್ಲಿ, ಆರ್ಡ್ಲಿ. ಇನ್ನೊಂದ್ಸಲ ಹೇಳ್ತೇನೆ. ಸೆಲ್ಡಮ್, ರೇರ್ಲಿ, ಬೇರ್ಲಿ, ಸ್ಕೇರ್ಸ್ಲಿ, ಆರ್ಡ್ಲಿ. ಈ 5 ಪದಗಳೇನಿದಾವೆ ಇನ್ಬಿಲ್ಟ್ ನೆಗೆಟಿವ್ ವರ್ಡ್ಸ್ ಇವು. ಮತ್ತೆ ಇವು ನಾಟು, ನೋ ಅಂತ ಹಾಕೋ ನೆಸೆಸರಿ ಇಲ್ಲ. ಇವು ಸೆಂಟೆನ್ಸ್ ಅಲ್ಲಿ ಇದ್ರೆ ಅದ್ರ ಅರ್ಥ ನೆಗೆಟಿವ್ ಇದೆ ಸೆಂಟೆನ್ಸ್ ಅಂತ ಅರ್ಥ. ಸೊ ಹಂಗಾಗಿ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಪಾಸಿಟಿವ್ ಇರೋದು ನೆಗೆಟಿವ್ ಮಾಡ್ಬೇಕು, ನೆಗೆಟಿವ್ ಇರೋದು ಪಾಸಿಟಿವ್ ಮಾಡ್ಬೇಕು. ಈ ಸೆಂಟೆನ್ಸ್ ಏನಿದೆ, ಈ ಸೆಂಟೆನ್ಸ್ ಈಗ ನೆಗೆಟಿವ್ ಇರೋ ಕಾರಣ ನಾವು ಮತ್ತೆ ನೆಗೆಟಿವ್ ಮಾಡಕ್ ಹೋಗ್ಬಾರ್ದು. ಹಂಗಾಗಿ ಏನಾಗುತ್ತೆ, ಆ ಉದ್ದೇಶದಿಂದ ಸೆಕೆಂಡ್ ಒನ್ ಫೋರ್ತ್ ಒನ್ ತಪ್ಪಾಗ್ಬಿಡ್ತವೆ. ಹಾಗಾಗಿಲ್ಲ. ಈಗ ಫಸ್ಟ್ ಒನ್ ಥರ್ಡ್ ಒನ್ ಅಲ್ಲೇ ನೋಡ್ಬೇಕು. ಈಗ ಫಸ್ಟ್ ಒನ್ ಡಸ್ ಪ್ರೆಸೆಂಟ್ ಟೆನ್ಸ್ ಇದೆ, ಇದು ಬರಲ್ಲ. ಲೆಫ್ಟ್ ಅನ್ನೋದು ಪಾಸ್ಟ್ ಟೆನ್ಸ್, ಹಂಗಾಗಿ ಡಿಡ್ ಶಿ ಅಂತಾನೆ ನಾವು ಯೂಸ್ ಮಾಡ್ಬೇಕಾಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಏನಿದೆ, ಸೆಲ್ಡಮ್, ರೇರ್ಲಿ, ಬೇರ್ಲಿ, ಸ್ಕೇರ್ಸ್ಲಿ, ಆರ್ಲಿ. ಈ 5 ವರ್ಡ್ಸ್ ಬಂದಾಗ ಅದು ನೆಗೆಟಿವ್ ಇರುತ್ತೆ, ಮತ್ತೆ ನೆಗೆಟಿವ್ ಮಾಡ್ಬಾರ್ದು ಅಂತ ನಮ್ ತಲೆಯಲ್ಲಿ ಇರಬೇಕು. ಎರಡನೇದು ಲೆಫ್ಟ್ ಪಾಸ್ಟ್ ಟೆನ್ಸ್ ಇದೆ ಅಲ್ಲ, ಹಂಗಾಗಿ ಡಿಡ್ ಶಿ ಅಂತಾನೆ ಬರುತ್ತೆ. ನೆಕ್ಸ್ಟ್ 56, a major accident is being investigated by the police. Choose the most appropriate form of the above statement in active voice. ಅಂದ್ರೆ ಅವ್ರು ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಆಕ್ಟಿವ್ ವಾಯ್ಸ್ ಮಾಡಬೇಕು. ನಿಮಗೆ ಗೊತ್ತಿರಲಿ, ಪೊಲೀಸ್ ಅನ್ನೋದು ನಾನು ಗ್ರೂಪ್ ಅಲ್ಲಿ ಹಾಕಿದ್ದೆ. ನಾನು ಎಕ್ಸ್ಪ್ಲೇನ್ ಮಾಡುವಾಗ ಅದು ಹಾಕಿದ್ದೇನೆ. ಏನು, ದೇರ್ ಆರ್ ಸಮ್ ನೌನ್ಸ್ ವಿಚ್ ಆರ್ ಆಲ್ವೇಸ್ ಪ್ಲೂರಲ್ ಅಂತ ಹೇಳಿ. ಪೊಲೀಸ್ ಕೂಡ ಅದರಲ್ಲಿ ಒಂದು. ಏನು, ಪೊಲೀಸ್ ಅನ್ನೋದು ಯಾವಾಗ್ಲೂ ಪ್ಲೂರಲ್, ಅದು ಸಿಂಗುಲರ್ ಹಾಕಲ್ಲ. ಅಂದ್ರೆ ಪೊಲೀಸ್ ಆರ್ ಅಂತಾನೆ ಸೆಂಟೆನ್ಸ್ ಶುರು ಆಗ್ಬೇಕು. ಈಗ ನೋಡೋಣ. ಪೊಲೀಸ್ ಇನ್ವೆಸ್ಟಿಗೇಟೆಡ್ ಎ ಮೇಜರ್ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಅದು ಬರಲ್ಲ. ದ ಪೊಲೀಸ್ ವರ್ ಅಂತ ಹೇಳಿದ್ದಾರೆ, ಅದನ್ನು ಬರಲ್ಲ. ದ ಪೊಲೀಸ್ ಹ್ಯಾವ್ ಬೀನ್ ಅಂತ ಹೇಳಿದ್ದಾರೆ, ಅದನ್ನು ಬರಂಗಿಲ್ಲ. ಫೋರ್ತ್ ಒನ್ ಇದೆ ನೋಡ್ರಿ, ದ ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಎ ಮೇಜರ್ ಆಕ್ಸಿಡೆಂಟ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ಒಂದೇದು ಯಾಕೆ ಬರಲ್ಲ ಅನ್ನೋದು ಹೇಳ್ತೇನೆ. ಈಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಬಟ್ ಇನ್ವೆಸ್ಟಿಗೇಟೆಡ್ ಅವರು ಪಾಸ್ಟ್ ಟೆನ್ಸ್, ಹಂಗಾಗಿ ಬರಲ್ಲ. ಇನ್ನೊಂದು ನೋಡ್ರಿ, ವರ್ ಅನ್ನೋದು ಕೂಡ
ಪಾಸ್ಟ್ ಟೆನ್ಸ್. ಹಂಗಾಗಿ ಥರ್ಡ್ ಫೋರ್ತ್ ಅಲ್ಲಿ ನೋಡ್ಬೇಕು. ದ ಪೊಲೀಸ್ ಹ್ಯಾವ್ ಬೀನ್ ಇನ್ವೆಸ್ಟಿಗೇಟಿಂಗ್ ಎ ಮೇಜರ್ ಆಕ್ಸಿಡೆಂಟ್ ಅಂತ ಹೇಳಿದ್ರೆ, ಅಂದ್ರೆ ಇದು ಏನಾಗ್ತದೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ನಮಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಬೇಕಾಗಿಲ್ಲ, ನಮಗೆ ಏನ್ ಬೇಕು, ಜಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಬೇಕಾಗ್ತದೆ. ಸೊ ಹಂಗಾಗಿ ದ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್ ಮೇಜರ್ ಆಕ್ಸಿಡೆಂಟ್, ಇದು ಇಂಪಾರ್ಟೆಂಟ್. ಪೊಲೀಸ್ ಯಾವಾಗ್ಲೂ ಪ್ಲೂರಲ್ ನೋಡ್ರಿ. ಆ ಪೊಲೀಸು, ಜೆಂಟ್ರಿ, ಆ ಕ್ಲರ್ಜಿ, ಆ ವರ್ಮಿನ್, ಸೊ ಈ ತರ ಪದಗಳು ಯಾವಾಗ್ಲೂ ಪ್ಲೂರಲ್ಲೇ ಇರ್ತವೆ. ಇವು ನಿಮ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ 57. Can I write an essay on democracy? Charu asked the teacher. Select the option which best expresses the given sentence in indirect speech ಅಂತ ಹೇಳಿ. ಇಲ್ಲಿ ನೆನಪಿರ್ಬೇಕು, ಕ್ವಶನ್ ಮಾರ್ಕ್ ಅಂತ ಬಂದಾಗ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕಾದ್ರೆ ವೆದರ್ ಇಲ್ಲ ಇಫ್ ಅಂತ ಹೇಳಿ ನಾವು ಆಡ್ ಮಾಡ್ತೀವಿ. ವೆದರ್ ಇಲ್ಲ ಇಫ್ ಅಂತ ಹೇಳಿ. ಸೊ ಅವಾಗ ನೋಡ್ಬೇಕಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಅಲ್ಲಿ ವೆದರ್ ಇಫ್ ಅಂತ ಇಲ್ವೇ ಇಲ್ಲ ಸೆಂಟೆನ್ಸ್, ಹಂಗಾಗಿ ಅದು ಎಲಿಮಿನೇಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕ್ಯಾನ್ ಇರೋದು ಕುಡ್ ಆಗ್ಬೇಕು, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಎರಡನೇ ನೋಡ್ರಿ, ಚಾರು ಆಸ್ಕ್ಡ್ ದ ಟೀಚರ್ ಇಫ್ ಶಿ ಕುಡ್ ರೈಟ್ ಎನ್ ಎಸ್ಸೆ ಆನ್ ಡೆಮೋಕ್ರಸಿ, ಇದು ಕರೆಕ್ಟ್ ಅನ್ಸ್ತದೆ, ಮುಂದೆ ನೋಡೋಣ. ಥರ್ಡ್, ಚಾರು ಆಸ್ಕ್ಡ್ ಇಫ್ ಶಿ ಕುಡ್ ರೈಟ್ ಎನ್ ಎಸ್ಸೆ ಆನ್ ಡೆಮೋಕ್ರಸಿ, ಇದನ್ನು ಕೂಡ ಆಕ್ಚುಲಿ ಸೆಕೆಂಡ್ ಒಂದು ಥರ್ಡ್ ಒಂದು ಎರಡು ಕರೆಕ್ಟ್ ಇದಾವೆ ಆನ್ಸರ್, ಬಟ್ ನಿಯರೆಸ್ಟ್ ಆನ್ಸರ್ ಯಾವ್ದು ಅಂತ ನಾವು ನೋಡ್ಬೇಕು. ನೆಕ್ಸ್ಟ್ ಫೋರ್ತ್ ಒಂದು ನೋಡ್ರಿ, ಚಾರು ಆಸ್ಕ್ಡ್ ಇಫ್ ಶಿ ಕ್ಯಾನ್ ಅಂದ್ರೆ ಕ್ಯಾನ್ ಇರೋದು ಕ್ಯಾನ್ ಅಂತಾನೆ ಬರ್ದಾರೆ, ಫುಡ್ ಅನ್ನು ಚೇಂಜ್ ಮಾಡ್ಬೇಕಾಗಿತ್ತು. ಹಂಗಾಗಿ 1 to 4 ಈಸಿಯಾಗಿ ಎಲಿಮಿನೇಟ್ ಆಗ್ಬಿಡ್ತವೆ. ಎರಡನೇದು ಮೂರನೇದು ನೋಡ್ರಿ, ಎರಡನೇದು ಮೂರನೇದು ಕರೆಕ್ಟೇ ಇದಾವೆ, ಎರಡು ಆನ್ಸರ್ ಕರೆಕ್ಟ್, ಬಟ್ ಮ್ಯಾಕ್ಸಿಮಮ್ ನಿಯರೆಸ್ಟ್ ಆನ್ಸರ್ ಯಾವುದು ಅಂತಂದ್ರೆ ಸೆಕೆಂಡ್ ಒಂದು. ಯಾಕೆ, ಚಾರು ಆಸ್ಕ್ಡ್ ದ ಟೀಚರ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಯಾರೆ. ಥರ್ಡ್ ಒನ್ ಅಲ್ಲಿ ನೋಡ್ರಿ, ಚಾರು ಆಸ್ಕ್ಡ್ ಅಂತ ಅಷ್ಟೇ ಕೇಳಿದ್ದಾರೆ. ಸೊ ಹಂಗಾಗಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಸೆಕೆಂಡ್ ಒಂದರಲ್ಲಿ ಕರೆಕ್ಟ್ ಇರೋದ್ರಿಂದ ಸೆಕೆಂಡ್ ಒಂದು ಆನ್ಸರ್ ಆಗ್ತದೆ. ನೆಕ್ಸ್ಟ್ 58 ನೋಡ್ರಿ, ಅದು ಟಾಲ್ ಟಾಕ್ ಡಿಡ್ ನಾಟ್ ಕನ್ವಿನ್ಸ್ ದ ಆಡಿಯನ್ಸ್ ಅಂತ ಹೇಳಿ. ಇದು ಕೂಡ ಇಂಪಾರ್ಟೆಂಟ್. ಆಡಿಯನ್ಸ್ ಕೂಡ ಯಾವಾಗ್ಲೂ ಪ್ಲೂರಲ್ ನೋಡ್ರಿ, ಅದು ಸಿಂಗುಲರ್ ಆಗಲ್ಲ. ಆಡಿಯನ್ಸ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳಿ ನಾವು ಹೇಳ್ತೀವಿ, ಇದು ನೆನಪಿರ್ಲಿ. ಟಾಲ್ ಟಾಕ್ ಅಂದ್ರೆ ಏನು ಅಂತ ಅವ್ರು ಕೇಳಿದ್ದಾರೆ. ಟಾಲ್ ಟಾಕ್ ಅಂತಂದ್ರೆ ಬೋಸ್ಟ್ಫುಲ್ ಅಂತಂದ್ರೆ ಜಂಬದ ಮಾತು ಅಂತ ಹೇಳಿ ನಾವ್ ಹೇಳ್ತೀವಿ. ಹಂಗಾಗಿ ಬೋಸ್ಟ್ಫುಲ್, ಅದು ಟಾಲ್ ಟಾಕ್ಗೆ ಬೋಸ್ಟ್ಫುಲ್ ಬರುತ್ತೆ. ಇನ್ನು ವೆಂಜ್ಫುಲ್ ಅಂತ ಬಂದ್ರೆ, ವೆಂಜ್ಫುಲ್ ಅಂದ್ರೆ ದ್ವೇಷ ಅಂತ, ಅಂದ್ರೆ ರಿವೆಂಜ್. ವಿಂಡಿಕ್ಟಿವ್ ಅಂತ ಒಂದು ವರ್ಡ್ ಇದೆ, ವಿಂಡಿಕ್ಟಿವ್ ಅಂತಂದ್ರೆ ಕೂಡ ರಿವೆಂಜ್ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒಂದು ಚೇರ್ಫುಲ್ ಅಂದ್ರೆ ಸಂತೋಷ ಭರಿತವಾದದ್ದು. ಕಾನ್ಫಿಡೆನ್ಶಿಯಲ್ ಅಂತಂದ್ರೆ ರಹಸ್ಯವಾದದ್ದು, ಸೀಕ್ರೆಟ್ ಅಂತ ಹೇಳಿ ನಾವ್ ಹೇಳ್ತೀವಿ. ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ವೆಂಜ್ಫುಲ್ ಅಂತಂದ್ರೆ ರಿವೆಂಜ್, ವಿಂಡಿಕ್ಟಿವ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 59. In any circumstances, ಜಲಜ ಈಸ್ ಯಾಸ್ ಡ್ಯಾಶ್ ಆಸ್ ಜಗನ್ ಇನ್ ಹ್ಯಾಂಡಿಂಗ್ ದ ಪ್ರೆಷರ್ ಅಂತ ಹೇಳಿ ನೆನಪಿರ್ಲಿ. ಯಾಸ್ ಡ್ಯಾಶ್ ಆಸ್ ಅಂತ ಬಂದಾಗ ಏನಂತ ಹೇಳ್ತೀವಿ, ಪಾಸಿಟಿವ್ ಫಾರ್ಮ್ ಆಫ್ ಡಿಗ್ರಿನೇ ಇರಬೇಕಾಗ್ತದೆ. ಹಂಗಾಗಿ ಜಲಜ ಈಸ್ ಯಾಸ್ ಕೇಪಬಲ್ ಯಾಸ್ ಅಂತ ಹೇಳಿ ಬರುತ್ತೆ, ಇದು ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಜಲಜ ಈಸ್ ಆಸ್ ಕೇಪಬಲ್ ಆಸ್ ಜಗನ್ ಇನ್ ಹ್ಯಾಂಡ್ಲಿಂಗ್ ಪ್ರೆಷರ್ ಅಂತ ಏನಿದೆಯಲ್ಲ, ಅದು ಪಾಸಿಟಿವ್ ಇದೆ ಸೆಂಟೆನ್ಸ್. ಒಂದ್ ವೇಳೆ ನೆಗೆಟಿವ್ ಇತ್ತು ಅಂತಂದ್ರೆ ಹೆಂಗ್ ಮಾಡ್ತೀವಿ ಅಂತ, ಜಲಜ ಈಸ್ ನಾಟ್ ಸೋ ಕೇಪಬಲ್ ಆಸ್ ಜಗನ್ ಇನ್ ಹ್ಯಾಂಡ್ಲಿಂಗ್ ದ ಪ್ರೆಷರ್. ಇನ್ನೊಂದ್ಸಲ ಚೆನ್ನಾಗಿ ಅಬ್ಸರ್ವ್ ಮಾಡ್ರಿ, ಜಲಜ ಈಸ್ ನಾಟ್ ಸೋ ಕೇಪಬಲ್ ಆಸ್ ಜಗನ್ ಇನ್ ಹ್ಯಾಂಡ್ಲಿಂಗ್ ದ ಪ್ರೆಷರ್. ಅಂದ್ರೆ ನೆಗೆಟಿವ್ ಬಂದಾಗ ಸೋ ಯಾಸ್ ಬರ್ತವೆ, ಪಾಸಿಟಿವ್ ಬಂದಾಗ ಯಾಸೇ ಬರ್ತವೆ. ಅಬ್ಜೆಕ್ಟಿವ್ ಮಾತ್ರ ಪಾಸಿಟಿವ್ ಫಾರ್ಮ್ ಆಫ್ ಅಬ್ಜೆಕ್ಟಿವ್ ಇರ್ಬೇಕಾಗ್ತದೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ 60th question. Mr. M was found to be in with the enemy since he was dash in operating secretly. He had evaded arrest for a long time ಅಂತ ಹೇಳಿದಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಪದ ಏನು ಅಂತ ಅರ್ಥ ಮಾಡ್ಕೊಂಡು ಫಸ್ಟ್. ಕೊಲ್ಯೂಷನ್ ಅಂತಂದ್ರೆ ಒಂದು ಅಗ್ರಿಮೆಂಟ್ ಅಂತ ಹೇಳಿ ಹೇಳ್ತೇವೆ ನಾವಿಲ್ಲಿ, ಕೊಲ್ಯೂಷನ್ ಅಂತಂದ್ರೆ. ಇನ್ನು ಕೊಲ್ಯೂಷನ್ ಅಂತಂದ್ರೆ ಯಾವುದೋ ಒಂದು ಸೀಕ್ರೆಟ್ ಆಗಿ ಪ್ಲಾನ್ ಮಾಡೋದಕ್ಕೆ ಏನಂತ ಹೇಳಿ ಕರಿತೀವಿ, ಕೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅಡಾಪ್ಟ್ ಅಂದ್ರೆ ಚೇಂಜ್ ಟು ಸಮಥಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಡಾಪ್ಟ್ ಅಂತಂದ್ರೆ ಬುದ್ಧಿವಂತ, ಜಾಣ ಅಂತ ಹೇಳಿ ಕರಿತೀವಿ. ಈ ಸೆಂಟೆನ್ಸ್ ಅಲ್ಲಿ ಮಿಸ್ಟರ್ ಎಂ ವಾಸ್ ಫೌಂಡ್ ಟು ಬಿ ಇನ್ ಕೊಲ್ಯೂಷನ್ ಅಂದ್ರೆ ಕೊಲ್ಯೂಷನ್ ವಿತ್ ಎನಿಮಿ. ಕೊಲ್ಯೂಷನ್ ಅಂತಂದ್ರೆ ಎನಿಮಿ ಅನ್ನೋ ಒಂದು ಪದ ಏನ್ ಹೇಳ್ತದೆ, ಸೀಕ್ರೆಟ್ ಆಗಿ ಪ್ಲಾನ್ ಮಾಡೋದು ಅಂತ ಇಂಡಿಕೇಟ್ ಮಾಡ್ತದೆ. ನೆಕ್ಸ್ಟ್ ಕೊಲ್ಯೂಷನ್ ವಿತ್ ಎನಿಮಿ ಸಿನ್ಸ್ ಹಿ ವಾಸ್ ಅಡಾಪ್ಟ್ ಇನ್ ಆಪರೇಟಿಂಗ್ ಸೀಕ್ರೆಟ್ಲಿ, ಹಿ ಹ್ಯಾಡ್ ಎವೈಡೆಡ್ ಅರೆಸ್ಟ್ ಫಾರ್ ಅ ಲಾಂಗ್ ಟೈಮ್. 60ಗೆ QS ಆನ್ಸರ್ ಆಗ್ತದೆ, ಕ್ಯೂ ಮತ್ತೆ ಎಸ್ ಆನ್ಸರ್ ಆಗ್ತದೆ, ಇದು ಇಂಪಾರ್ಟೆಂಟ್. ಇಲ್ಲಿ 3 ಪದಗಳು ಬರ್ತವೆ. ಒಂದು ಅಡಾಪ್ಟ್ ಅಂತ ಹೇಳಿ, ADAPT. ಅಡಾಪ್ಟ್ ಅಂದ್ರೆ ಚೇಂಜ್ ಟು ಸಮಥಿಂಗ್ ಅಂತ ಹೇಳಿ. ನೆಕ್ಸ್ಟ್ ಎರಡನೇದು ಅಡಾಪ್ಟ್ ಅಂದ್ರೆ ಇಲ್ಲಿದೆ ADEPT. ಅಡಾಪ್ಟ್ ಅಂದ್ರೆ ಬುದ್ಧಿವಂತ ಅಂತ ಹೇಳಿ. ಇನ್ನೊಂದು ಬರುತ್ತೆ ಅಡಾಪ್ಟ್ ಅಂತ ಹೇಳಿ, ADOPT. ಅಡಾಪ್ಟ್ ಅಂತಂದ್ರೆ
ದತ್ತು ಮಗನ ಸ್ವೀಕರಿಸೋದ ಅಂದ್ರೆ ಅಡಾಪ್ಟ್ ಒಂದು ಹುಡುಗನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಕೇಳ್ತಾ ಇರ್ತೀವಿ. ಇನ್ನೊಂದು ಅಡಾಪ್ಟ್ ಅಂತಂದ್ರೆ ಅಳವಡಿಸಿಕೊಳ್ಳೋದು ಅಂತ ಹೇಳಿ. ಉದಾಹರಣೆ, ಇಂಡಿಯಾ ಯಾಸ್ ಅಡಾಪ್ಟೆಡ್ ಜಪಾನ್ ಟೆಕ್ನಾಲಜಿ ಇನ್ ಇಂಡಿಯಾ. ಅಂದ್ರೆ ಇಂಡಿಯಾ ಜಪಾನ್ ಟೆಕ್ನಾಲಜಿನ ಇಂಡಿಯಾದಲ್ಲಿ ಅಳವಡಿಸಿಕೊಂಡಿದೆ ಅಂತ ಹೇಳಿ ಅರ್ಥ ಬರ್ತದೆ. ನೆಕ್ಸ್ಟ್ 61 ನೋಡ್ರಿ, ದ ರೀನ್ ಆಫ್ ದ ಕಿಂಗ್ ಅಂದ್ರೆ ಪಿ ರೀನ್ ರೀ ಅಂದ್ರೆ ಇನ್ನು ಏನಂತ ಹೇಳ್ತೇವೆ, ರೀಇನ್ಫೋರ್ಸ್ ಅಂತ ಹೇಳಿ ಅರ್ಥ ಬರ್ತದೆ. ರೀನ್ ಅಂದ್ರೆ ಅಧಿಕಾರಾವಧಿ, ಟೆನ್ಯೂರ್, ಡ್ಯೂರೇಷನ್ ಅಂತ ಹೇಳಿ ಬರುತ್ತೆ. ಪಿ, ದ ರೀನ್ ಆಫ್ ದ ಕಿಂಗ್ ವಾಸ್ ಓವರ್ ಅಂಡ್ ನ್ಯೂಸ್ ಪೇಪರ್ ಫುಲ್ ಆಫ್ ಕಾಂಪ್ಲಿಮೆಂಟ್ಸ್ ಅಂದ್ರೆ ಎಸ್. ಅಂದ್ರೆ ಆನ್ಸರ್ ಏನ್ ಬರುತ್ತೆ, ಪಿ ಎಸ್ ಆಗಿದೆ ಆನ್ಸರ್. ದ ರೀನ್ ಆಫ್ ದ ಕಿಂಗ್ ವಾಸ್ ಓವರ್ ಅಂಡ್ ನ್ಯೂಸ್ ಪೇಪರ್ ಫುಲ್ ಆಫ್ ಕಾಂಪ್ಲಿಮೆಂಟ್ಸ್ ಆನ್ ಹಿಸ್ ಲೀಡರ್ಶಿಪ್ ಅಂತ ಹೇಳಿ. ಸೊ ಇಲ್ಲಿ ರೀನ್ ಅಂತಂದ್ರೆ ಅಧಿಕಾರಾವಧಿ ಅಂತ ಹೇಳಿದ್ದೀನಿ. ರೀನ್ ಅಂತಂದ್ರೆ ಇಂಪ್ಲಿಮೆಂಟ್, ಫೋರ್ಸಬಲ್ ಅಂತ ಹೇಳಿ ಅರ್ಥ ಬರ್ತದೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ಸ್ ಅಂತಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ನೀಡೋದು, ಅದಕ್ಕೆ ಕಾಂಪ್ಲಿಮೆಂಟ್ ಅಂತ ಹೇಳಿ ಕರಿತೀವಿ. ಕಾಂಪ್ಲಿಮೆಂಟ್ಸ್ ಅಂತಂತಂದ್ರೆ ಹೊಗಳೋದು ಅಂತ ಹೇಳಿ. ಸೊ ಹಂಗಾಗಿ ಇಲ್ಲಿ ಆನ್ಸರ್ ಏನ್ ಬರುತ್ತೆ, ಪಿ ಎಸ್ ಒಂದೇದು ಬರುತ್ತೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದ್ ನಿಮಿಷ ಚೇತು, ಈಗ ನೋಡಿ ಇಲ್ಲಿ ದೇ ರೈನ್ ಆಫ್ ದ ಕಿಂಗ್ ಅಂದ್ರೆ ಫಸ್ಟ್ ಪಿ ಇದೆಯಲ್ಲ ರೈನ್ ಅಂತ ಹೇಳಿ. ಇದು ನೋಡಿ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಇಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ, ಅವರು ಡ್ಯೂರಿಂಗ್ ದಿ ಅಕ್ಬರ್ಸ್ ರೈನ್, ಡ್ಯೂರಿಂಗ್ ದಿ ಕೃಷ್ಣದೇವರಾಯ ರೈನ್, ಏನೋ ಡ್ಯೂರಿಂಗ್ ದಿ ಮಯೂರಾಸ್ ರೈನ್ ಅಂದ್ರೆ ರೇನ್ ಅಂತಂದ್ರೆ ಆಳ್ವಿಕೆ ಅಂತ ಅರ್ಥ. ಅಂದ್ರೆ ಅವ್ರು ಪ್ರತಿಯೊಂದು ಹಿಸ್ಟ್ರಿ ಒಂದೊಂದು ರಾಜರ ಬಗ್ಗೆ ಓದ್ತಾ ಇದಾರೆ ಅಂದ್ರೆ ರೇನ್ ಅನ್ನೋ ಪದನ ಎಲ್ಲಾ ಕಡೆ ನೋಡಿರ್ತಾರೆ, ಅವ್ರಿಗೆ ಇಲ್ಲಿ ಅಡ್ವಾಂಟೇಜ್ ಆಗುತ್ತೆ. ಹಂಗಾಗಿ ನಾವು ಅದಕ್ಕೆ ಹೇಳ್ತಿದ್ದೀನಲ್ಲ, ಈಗ ಸ್ವಲ್ಪ ನೀವು ಇಂಗ್ಲೀಷಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡಿದ್ರೆ, ಅಥವಾ ಅದು ಏನು ಸಂಬಂಧಪಟ್ಟಿದ್ದಕ್ಕೆ ವರ್ಡ್ ಏನಿದೆ ಅದನ್ನ ಬರ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. ನೀವೇನ್ ಮಾಡ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಕಮ್ಯುನಿಕೇಶನ್ ಪೇಪರ್ ಯಾವಾಗ ಇರುತ್ತೆ, ನಮಗೆ ಮಧ್ಯಾಹ್ನ ಇರುತ್ತೆ. ನೀವು ಬೆಳಗ್ಗೆ ಏನ್ ಮಾಡಿರ್ತೀರ ಅಂದ್ರೆ ಕನ್ನಡದಲ್ಲಿ ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡಿರ್ತೀರ. ಮಧ್ಯಾಹ್ನ ನಿಮ್ಗೆ ಟೈಮ್ ಇರುತ್ತಲ್ವಾ, ಬೆಳಗ್ಗೆ ಎಕ್ಸಾಮ್ ಮುಗಿದ ತಕ್ಷಣ ನೀವು ಮತ್ತೆ ಮಧ್ಯಾಹ್ನ ಹೋಗೋ ಟೈಮಿಗೆ 2 ಅವರ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ಈ ಕ್ವಶನ್ ಪೇಪರ್ ತೆಗಿಬೇಕು, ಜಿ ಕೆ ಕ್ವಶನ್ ಪೇಪರ್, ಅದರಲ್ಲಿ ಓಡಬೇಕು. ಇದು ಯಾವ್ದೋ ವರ್ಡು, ಇದಕ್ಕೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಏನಂತ ನೋಡಬೇಕು. ಬರ್ಬೋದು ಮುಂದಿನ ಎಕ್ಸಾಮ್. ಯಾಕಂದ್ರೆ ಮೊನ್ನೆ ಯಾವ್ದೋ ಕ್ವಶನ್ ಪೇಪರ್ ನೋಡ್ತಾ ಇದ್ದೆ ನಾನು, ಇದೇ WRD-JE ಕ್ವಶನ್ ಪೇಪರ್ ಅನ್ಸುತ್ತೆ, ಅಥವಾ IO ಎಕ್ಸಾಮ್ ಏನೋ ಅನ್ಸುತ್ತೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತಲ್ಲ. ಏನು ಕೇಳಿದಾನಂದ್ರೆ ಒಂದು ನೋಡಿ, ಅದು ಇದು ಕೇಳಿದ್ದಾನೆ, ಸ್ಪೆಲ್ಲಿಂಗ್ ಎರರಲ್ಲಿ ಏನಂತ ಕೇಳಿದ್ದಾನೆ, ಕಮಿಟಿ ಬಗ್ಗೆ ಕೇಳಿದ್ದಾನೆ. ಕಮಿಟಿ ಅಥವಾ ಕಮಿಷನ್ ಏನೋ ಇರಬೇಕು. ಆ ಕ್ವಶನ್ ಕಮಿಟಿ ಅನ್ನೋದು ವರ್ಡು ನೀವು ಬೆಳಗ್ಗೆ ಜಿ ಕೆ ಪೇಪರ್ ಬರ್ತಿದ್ರಲ್ಲ ಅದರಲ್ಲಿ ಕೇಳಿದಾನೆ, ಕಮಿಷನ್ ಅಂತ ಬಳಸಿದಾನೆ ಅದರಲ್ಲಿ. ನೀವು ಒಂದ್ ವೇಳೆ ಅಲ್ಲಿ ಇಂಗ್ಲೀಷಲ್ಲಿ ಆ ಪದನ ಸುಮ್ಮನೆ ನೋಡ್ಕೊಂಡು ಹೋಗಿದ್ರೆ ಇವಾಗ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಒಂದು ಮಾರ್ಕ್ಸ್ ಬಂದಿರೋದು. ಅಂದ್ರೆ ಅದಕ್ಕೆ ಹೇಳ್ತಿದ್ದೀನಲ್ಲ, ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ನೀವೇನಾದ್ರೂ ಕರೆಕ್ಟಾಗಿ ನೋಡ್ತಾ ಬಂದ್ರೆ ಈವನ್ ನಿಮಗಿದು PSI ಟ್ರಾನ್ಸ್ಲೇಷನ್ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಚೇತು. ನೆಕ್ಸ್ಟ್ 62 ನೋಡ್ರಿ. ಸೊ ಮೆನಿ ಆಫ್ ದ ಅಡ್ವೊಕೇಟ್ಸ್ ಡ್ಯಾಶ್ ನಾಟ್ ವಾಂಟ್ ಟು ಟೇಕ್ ಹಿಸ್ ಕೇಸ್. ಇಲ್ಲಿ ನೋಡ್ರಿ, ಡಸ್ ಅನ್ನೋದು ಸಿಂಗ್ಯುಲರ್ ಯೂಸ್ ಮಾಡುವಂಥದ್ದು, ಡೂ ಅನ್ನೋದು ಪ್ಲೂರಲ್ಗೆ, ಯಾಸ್ ಅನ್ನೋದು ಸಿಂಗ್ಯುಲರ್ಗೆ, ಯಾವ ಅನ್ನೋದು ಕೂಡ ಪ್ಲೂರಲ್ಗೆ. ಇಲ್ಲಿ ಮೆನಿ ಆಫ್ ದ ಅಡ್ವೊಕೇಟ್ಸ್ ಏನಿದೆ ಅದು ಪ್ಲೂರಲ್ ನೋಡ್ರಿ. ಈಗ ನಮಗೆ ಸೆಕೆಂಡ್ ಬರ್ಬೇಕಿಲ್ಲ ಫೋರ್ತ್ ಬರ್ಬೇಕು ಆನ್ಸರ್, ಡೂ ಇಲ್ಲ ಹ್ಯಾವ್. ಇಲ್ಲಿ ನೋಡ್ರಿ, ಯಾವ ಆದ್ಮೇಲೆ V3 ಇರ್ಬೇಕಂತ ಹೇಳಿ ರೂಲ್ ಇದೆ, ಟೆನ್ಸಲ್ ನಾನು ಹಾಕಿದ್ದೀನಿ, ಯಾವ ಆದ್ಮೇಲೆ V3 ಬರ್ಬೇಕಂತ ಹೇಳಿ. ಹಂಗಾಗಿ ಇಲ್ಲಿ ಯಾವ ಆದ್ಮೇಲೆ V3 ಇಲ್ಲ, ಸೊ ಹಂಗಾಗಿ ಡೂನೇ ಆನ್ಸರ್ ಆಗ್ತದೆ. ಏನು, ಮೆನಿ ಆಫ್ ದ ಅಡ್ವೊಕೇಟ್ಸ್ ಡು ನಾಟ್ ವಾಂಟ್ ಟು ಟೇಕ್ ಹಿಸ್ ಕೇಸ್ ಅಂತ ಹೇಳಿ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದಾದ್ಮೇಲೆ 63 ನೋಡ್ರಿ, ಅಬ್ನಾಕ್ಷಿಯಸ್ ಅಂತಂದ್ರೆ ಅನ್ಪ್ಲೀಸೆಂಟ್, ರೂಡ್ ಅಂತೇಳಿ ಅರ್ಥ ಇದೆ. ಅವನೇನ್ ಕೇಳಿದಾನೆ, ಆಂಟೋನಿಮ್ ಕೇಳಿದಾನೆ. ಸೊ ಹಾಗಾಗಿ ಥರ್ಡ್ ಒಂದು ಪ್ಲೀಸೆಂಟ್ ಅನ್ನೋದು ಆನ್ಸರ್ ಆಗ್ತದೆ. ಅಬ್ಸರ್ವೆಂಟ್ ಅಂದ್ರೆ ಅಬ್ಸರ್ವ್ ಮಾಡೋದು ಅಂತ ಹೇಳಿ. ಹ್ಯಾರೋಗೆಂಟ್ ಅಂದ್ರೆ ಗೊತ್ತಿದೆ, ಅದು ಅಹಂಕಾರಿ, ದುರಹಂಕಾರಿ ಅಂತ ಹೇಳಿ. ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾದದ್ದು ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ 64, ಮಿಥುನ್ ಆಕ್ಟೆಡ್ ಆಸ್ ಅ ಡ್ಯಾಶ್ ಟು ನಾಜಿಮ್ ಫಾರ್ ಇಸ್ ಲೋನ್ ಅಂತ ಹೇಳಿ. ಇಲ್ಲಿ ಬಹಳ ಕರೆಕ್ಟ್ ಆಗಿರ್ಬೇಕಾಗ್ತದೆ ಈ ವಿಚಾರದಲ್ಲಿ. ಸೊ ಹಂಗಾಗಿ ಏನಾಗ್ತದೆ, ಆಸ್ ಎ ಗ್ವಾರಂಟರ್, ಥರ್ಡ್ ಒನ್ ಏನಿದೆ ಆನ್ಸರ್ ಆಗಿರುತ್ತೆ. ಗ್ವಾರಂಟರ್ ಟು ನಜೀಮ್ ಫಾರ್ ಇಸ್ ಲೋನ್, ಅಂದ್ರೆ ನಜೀಮ್ ಲೋನ್ ತಗೊಂಡಾನೆ, ಆ ಲೋನಿಗೆ ಮಿಥುನ್ ಏನಾಗಿದ್ದಾನೆ, ಏನಂತ ಹೇಳ್ತೇವೆ, ಗ್ಯಾರಂಟಿ, ಶ್ಯೂರಿಟಿ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಗ್ಯಾರಂಟರ್ ಅಂತ ಹೇಳಿ ಇದಾಗಿದೆ. ಥರ್ಡ್ ಒನ್ ಇಲ್ಲಿ ಆನ್ಸರ್ ಆಗುತ್ತೆ. ಉಳಿದಿರೋ ಏನಿದೆಯಲ್ಲ, ನೀವು ಗ್ಯಾರಂಟಿ ಅನ್ನೋದು ನೋಡಿ GUA ಇಂದಾನೆ ವರ್ಡ್ ಶುರುವಾಗ್ತದೆ. ಆ ಉದ್ದೇಶದಿಂದ ಒಂದೇ ನೋಡಿ GAU ಆಗಿದೆ. ನೋಡ್ರಿ, ಎರಡನೇದು ಕೂಡ GAU ಇದೆ, ಅದನ್ನು ಬರಲ್ಲ. 3, 4ನೇದು ಏನಿದೆ ಅದು ಆನ್ಸರ್ ಆಗ್ತದೆ, ಆನ್ಸರ್ ಆಗ್ತದೆ. ಸೊ 3, 4ನೇದ್ರಲ್ಲಿ ಮತ್ತೆ ಅಬ್ಸರ್ವ್ ಮಾಡ್ಬೇಕು. ಸೊ 3ನೇದು ಏನಿದೆ ಅದು ಕರೆಕ್ಟ್ ಆಗ್ತದೆ, ಗ್ವಾರಂಟರ್ ಅಂತ ಹೇಳಿ. ಅಂದ್ರೆ 3, 4ನೇದು ಆನ್ಸರ್ ಆಗಕ್ಕೆ ಚಾನ್ಸಸ್ ಇರ್ತವೆ. ಮತ್ತೆ ಅದರಲ್ಲಿ ಯಾವುದು ಅಂತೇಳಿ ನೋಡ್ಕೊಳ್ಬೇಕು. ಎಲಿಮಿನೇಟ್ ಅದೇ ಮಾಡಿ, ಈ ತರ ಎಲಿಮಿನೇಟ್ ಮಾಡಿ
ಆನ್ಸರ್ ಚೂಸ್ ಮಾಡ್ಬೇಕು. ಈ ತರ ಇದರಲ್ಲಿ ಕಂಡೀಷನ್. ಅದೇ ಸೊ ಹೇಳ್ದಲ್ಲ. ಇಂಪಾರ್ಟೆಂಟ್ ಏನಂದ್ರೆ ಥರ್ಡ್ ಒಂದು ಬಿಟ್ಟು ಉಳಿದಿರೋದು 1 to 4 ಏನಿದೆ ಅದು ಮೀನಿಂಗ್ ಏನು ಯಾವ್ದೇ ತರ ಮೀನಿಂಗ್ ಇಲ್ಲ, ಕನ್ಫ್ಯೂಷನ್ ಮಾಡೋ ಉದ್ದೇಶದಿಂದ ಆ ತರ ಕೊಟ್ಟಿದ್ದಾರೆ ಅವರು ಅಷ್ಟೇ. ನೆಕ್ಸ್ಟ್ 65 ನೋಡ್ರಿ, ವಿಂಡಿಕ್ಟಿವ್ ಅಂತ ಹೇಳಿ. ಚೂಸ್ ದ ಕರೆಕ್ಟ್ ಸಿನೋನಿಮ್ ಫಾರ್ ದ ಗಿವನ್ ವರ್ಡ್. ವಿಂಡಿಕ್ಟಿವ್ ಗೆ ಸಿನೋನಿಮ್ ವರ್ಡ್ ನ ಕಂಡಿಡ್ರಿ ಅಂತ ಹೇಳಿದ್ದಾರೆ. ನಾನು ಹೇಳಿದೆ ಅವಾಗಲೇ ಮೇಲೆ ಹೇಳುವಾಗ, ಏನು ವೆಂಜ್ಫುಲ್ಲು, ರಿವೆಂಜ್ಫುಲ್ಲು, ಸೊ ವಿಂಡಿಕ್ಟಿವ್ ಸೇಮ್ ಮೀನಿಂಗ್ ಅಂತ ಹೇಳಿ. ಸೊ ವಿಂಡಿಕ್ಟಿವ್ ಅಂದ್ರೆ ಏನು, ರಿವೆಂಜ್ಫುಲ್ ಅಂತ ಹೇಳಿ ಬರುತ್ತೆ. ಸೊ ವಾಚ್ಫುಲ್ ಅಂತಂದ್ರೆ ನೋಡೋದು, ವಾಚ್ಫುಲ್ ಅಂದ್ರೆ ಕಣ್ಗಾವಲು ಅಂತ, ನೋಡೋದಲ್ಲ ಕಣ್ ಕಾಯೋದು ಅಂತ. ಫೋರ್ಸ್ಫುಲ್ ಅಂದ್ರೆ ಒತ್ತಾಯದಿಂದ ಇರೋದು. ಎಲ್ಫುಲ್ ಅಂದ್ರೆ ಸಹಾಯ ಮಾಡೋದು, ಈ ತರ ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಏನಿಲ್ಲ ಅಂತಂದ್ರೆ FUL ಅಂತ ಬಂದಿದಾವಲ್ಲ, FU ಡಬಲ್ ಎಲ್ ಅಲ್ಲ, ಬರೀ ಎಲ್, FUL, ಎಲ್ಫುಲ್, ಏನೋ ರಿವೆಂಜ್ಫುಲ್, ಫೋರ್ಸ್ಫುಲ್, ವಾಚ್ಫುಲ್, ಬ್ಯೂಟಿಫುಲ್, ಸ್ಕಿಲ್ಫುಲ್, ಸಕ್ಸಸ್ಫುಲ್, ಈ ತರ ಬರೋವೆಲ್ಲವೂ FUL ಇಂದ ಎಂಡ್ ಆಗಂತ ಎಲ್ಲಾ ಪದಗಳು ಅವು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತವೆ ಅಂತಂದ್ರೆ ಅಡ್ಜೆಕ್ಟಿವ್ ಅಲ್ಲಿ ಬರ್ತವೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, fill in the blanks with the most appropriate word or words from the given alternatives. Question number 66 to 68. Kamala is dash than any other girl in the class. ಇಲ್ಲಿ ನೋಡ್ರಿ, ದ್ಯಾನ್ ಅಂತ ಬಂದ ಕೂಡಲೇ ನಿಮಗೆ ತಲೆಯಲ್ಲಿ ಇರಬೇಕು ಕಾಂಪೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಶುಡ್ ಬಿ ಯೂಸ್ಡ್ ಅಂತ ಹೇಳಿ. ಅಂದ್ರೆ ಕಾಂಪೇಟಿವ್ ಫಾರ್ಮ್ ಅಡ್ಜೆಕ್ಟಿವ್ ಏನಿದೆ ಅದು ಯೂಸ್ ಮಾಡ್ಬೇಕಂತ ನಿಮಗೆ ಗೊತ್ತಿರಬೇಕು. ಹಂಗಾಗಿ ಕಮಲಾ ಈಸ್ ಮೋರ್ ಕರೇಜಿಯಸ್ ದೆನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಂತೇಳಿ ಆನ್ಸರ್ ಆಗ್ತದೆ. ಥರ್ಡ್ ಒಂದು ಆನ್ಸರ್ ಆಗಿದೆ. ಇನ್ನೊಂದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎನಿ ಅದರ್ ಗರ್ಲ್ ಅಂತ ಯೂಸ್ ಮಾಡಿದ್ದಾರೆ ನೋಡ್ರಿ. ಎನಿ ಅದರ್ ಆದ್ಮೇಲೆ ಗರ್ಲ್ ನೋಡ್ರಿ ಸಿಂಗುಲರ್ ಇದೆ. ಕನ್ಫ್ಯೂಷನ್ ಮಾಡಕ್ ಹೆಂಗ್ ಕೊಡ್ತಾರಂದ್ರೆ ಎಕ್ಸಾಮ್ ಅಲ್ಲಿ ಕಮಲಾ ಈಸ್ ಮೋರ್ ಕರೇಜಿಯಸ್ ದೆನ್ ಎನಿ ಅದರ್ ಗರ್ಲ್, ತಪ್ಪದು. ಎನಿ ಅದರ್ ಆದ್ಮೇಲೆ ಸಿಂಗುಲರ್ ನವನೇ ಇರಬೇಕು. ಎನಿ ಅದರ್ ಬಾಯ್, ಎನಿ ಅದರ್ ಗರ್ಲ್, ಎನಿ ಅದರ್ ಡಾಕ್ಟರ್, ಎನಿ ಅದರ್ ಟೀಚರ್, ಎನಿ ಅದರ್ ಸ್ಟೂಡೆಂಟ್. ಸೊ ಈ ರೀತಿ ನಿಮಗೆ ಗೊತ್ತಿರಬೇಕು. ರಾಹುಲ್ ಈಸ್ ಬೆಟರ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಈ ರೀತಿ ಸೆಂಟೆನ್ಸ್ ಈ ರೀತಿ ಸೌಂಡ್ ಅಬ್ಸರ್ವ್ ಮಾಡ್ತಾ ಹೋಗೋದು. ಸೌಂಡ್ ನೆಕ್ಸ್ಟ್ ಕಡಿಮೆ ಕೇಳಿಸ್ತದೆ ನೋಡಿ. 67 ನೋಡ್ರಿ, ಇಟ್ ವಾಸ್ ಟೂ ಲೇಟ್ ಸೊ ವಿ ಡ್ಯಾಶ್ ಟೇಕ್ ವಿ ಡ್ಯಾಶ್ ಟ್ಯಾಕ್ಸಿ ಹೋಮ್ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ತಡವಾಗಿತ್ತು, ಹಾಗಾಗಿ ನಾವು ಒಂದು ಟ್ಯಾಕ್ಸಿನ ಹೋಮ್ ಮನೆಗೆ ತಗೊಂಡು ಹೋದ್ವಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಈ ಸೆಂಟೆನ್ಸ್ ಅಲ್ಲಿ ಫಸ್ಟ್ ಎಲಿಮಿನೇಟ್ ಏನು ಮಾಡಕ್ ಚಾನ್ಸಸ್, ಇಟ್ ವಾಸ್ ಟೂ ಲೇಟ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಪಾಸ್ಟ್ ಟೆನ್ಸ್ ಅಂತ ಅರ್ಥ ಆಗ್ಬೇಕಾದ್ರೆ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ನೋಡಬೇಕು. ಒಂದನೇದು ಎರಡನೇದು ಪಾಸ್ಟ್ ಟೆನ್ಸ್ ಇದಾವೆ, ಮೂರನೇದು ನಾಲ್ಕನೇದು ಪ್ರೆಸೆಂಟ್ ಟೆನ್ಸ್ ಇದಾವೆ. ಹಂಗಾಗಿ 3 4ನೇದು ಎಲಿಮಿನೇಟ್ ಮಾಡಿಬಿಡ್ಬೋದು ಈಸಿಯಾಗಿ. ಸೊ 1 2ನೇದು ಏನಿದೆ ಅಲ್ಲ, ಸೊ ಆ ಎರಡು ಪಾಸ್ಟ್ ಟೆನ್ಸ್ ಇದಾವೆ. ಯಾವ ಪಾಸ್ಟ್ ಟೆನ್ಸ್ ಆನ್ಸರ್ ಅಂತಂದ್ರೆ ಇದು ಒಂದನೇದು ಆನ್ಸರ್ ಆಗ್ತದೆ. ಇಟ್ ವಾಸ್ ಟೂ ಲೇಟ್ ಸೊ ವಿ ಡಿಸೈಡೆಡ್ ಟು ಟೇಕ್ ಎ ಟ್ಯಾಕ್ಸಿ ಹೋಮ್ ಅಂತ ಹೇಳಿ. ಸೊ ಯಾರು ಡಿಸೈಡೆಡ್ ಟು ಟೇಕ್ ಅಂತ ಅನ್ನೋದು ಬರೋದಿಲ್ಲ. ಯಾರು ಡಿಸೈಡೆಡ್ ಟು ಟೇಕ್ ಅಂತ ಯಾವಾಗ ಬರುತ್ತೆ, ಯಾರು ಡಿಸೈಡೆಡ್ ಟೇಕ್ ಅನ್ನೋದು ಅದು ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಯಾವಾಗ ಬರ್ತದೆ ಅಂದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಇದ್ದಾಗ ಬರ್ತದೆ. ಫಾರ್ ಎಕ್ಸಾಂಪಲ್, ಟ್ರೇನ್ ಹ್ಯಾಡ್ ಲೆಫ್ಟ್ ದ ಪ್ಲಾಟ್ಫಾರ್ಮ್ ವೆನ್ ಐ ವೆಂಟ್ ದೇರ್. ನಾನು ಹೋದಾಗ ಟ್ರೈನ್ ಅವಾಗಲೇ ಹೋಗ್ಬಿಟ್ಟಿತ್ತು ಅಂತ ಹೇಳುವಾಗ, ಅಂದ್ರೆ ಇಲ್ಲಿ ನೋಡ್ರಿ, ಟ್ರೇನ್ ಯಾರ್ಡ್ ಲೆಫ್ಟ್ ದ ಟ್ರೈನ್ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಇದೆ. ಟ್ರೇನ್ ಯಾರ್ಡ್ ಲೆಫ್ಟ್ ದ ಟ್ರೈನ್ ವೆನ್ ಐ ವೆಂಟ್ ಟು ದ train had left the platform. Train had left the platform when I went to the railway station. When I went to the railway station, past simple past ಇದೆ. Train had left the platform, past perfect ಇದೆ. ಸೊ ಈ ರೀತಿ ಸೆಂಟೆನ್ಸ್ ಇದ್ದಾಗ ಮಾತ್ರ ಪಾಸ್ಟ್ ಪರ್ಫೆಕ್ಟ್. ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಬರ್ತದೆ ಅಂದ್ರೆ ಅದ್ರ ಹಿಂದೆ ಅಥವಾ ಮುಂದೆನೋ ಸಿಂಪಲ್ ಪಾಸ್ಟ್ ಇರುತ್ತೆ ಅಂತ ಅರ್ಥ. ಇಲ್ಲಿ ಸಿಂಪಲ್ ಪಾಸ್ಟ್ ಇಲ್ಲ. ಸೊ ಹಂಗಾಗಿ ಇಟ್ ವಾಸ್ ಟೂ ಲೇಟ್ ಸೊ ಸಿಂಪಲ್ ಪಾಸ್ಟ್ ಯೂಸ್ ಮಾಡಬೇಕು. ಸೊ ಇಟ್ ಇಸ್ ಡಿಸೈಡೆಡ್ ಟು ಟೇಕ್ ಎ ಟ್ಯಾಕ್ಸಿ ಹೋಮ್ ಅಂತ ಹೇಳಿ. ಸೊ ಇದು ಆನ್ಸರ್ ಆಗ್ತದೆ. ನೆಕ್ಸ್ಟ್ 68 ನೋಡ್ರಿ, ಆಡಮ್ ಸ್ಮಿತ್ ಡ್ಯಾಶ್ ಮೆನಿ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ಬ್ರಿಂಗ್ ಇನ್ ಅಂತಂದ್ರೆ ಇಂಪ್ಲಿಮೆಂಟ್ ನ್ಯೂ ಲಾ ಆರ್ ಪ್ರಾಡಕ್ಟ್ ಅಂತೇಳಿ ಬರ್ತವೆ. ಇಲ್ಲಿ ಏನು ಹೇಳಿದಾನೆ, ಮೆನಿ ಎಕನಾಮಿಕ್ ರಿಫಾರ್ಮ್ಸ್ ಅಂದ್ರೆ ಇವು ಲಾಸ್ ಅಲ್ಲ. ಸೊ ಹಂಗಾಗಿ ಆಡಮ್ ಸ್ಮಿತ್ ಬ್ರೋಟ್ ಇನ್ ಮೆನಿ ಎಕನಾಮಿಕ್ ರಿಫಾರ್ಮ್ಸ್ ಅನ್ನೋದು ಕರೆಕ್ಟ್ ಆಗ್ತದೆ. ಬಟ್ ಇಲ್ಲಿ ಬ್ರೋಟ್ ಔಟ್, ಬ್ರಿಂಗ್ ಔಟ್ ಅಂತಂದ್ರೆ ಅದು ಯೂಶಲಿ ಯೂಸ್ ಮಾಡ್ತೀವಿ, ಬಟ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ಮೀನಿಂಗ್ ಏನಿಲ್ಲ. ಬ್ರಿಂಗ್ ಅಬೌಟ್ ಅಂತಂದ್ರೆ ಕ್ರಿಯೇಟ್ ಅಂತೇಳಿ ಅರ್ಥ ಇದೆ. ಬ್ರಿಂಗ್ ಅಬೌಟ್ ಅಂತ ಕ್ರಿಯೇಟ್ ಅಂತ ಅರ್ಥ ಇದೆ. ಸೊ ಇದಕ್ಕೆ ಬ್ರೋಟಿನ್, ಬ್ರೋಟ್ ಅಬೌಟ್ ಇವೆರಡು ಕೂಡ ಯೂಸ್ ಮಾಡಿದ್ರು ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್. ಅದು ಬಟ್ ಮೋರ್ 68. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಬ್ರೋಟಿನ್ ಅನ್ನೋದೇನಿದೆ ಅದು ಆನ್ಸರ್ ಆಗ್ತದೆ. ಸೊ ಬ್ರೋಟಿನ್, ಬ್ರೋಟ್ ಅಬೌಟ್ ಅವು ಎರಡು ಆಗ್ಲಿಕ್ಕೆ ಚಾನ್ಸಸ್ ಇದಾವೆ, ಬಟ್ ನಿಯರೆಸ್ಟ್ ಆನ್ಸರ್ ಬ್ರೋಟಿನ್ ಆಗಿದೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಹಾ, ಹೇಳ್ತಾರೆ. 69, fill in the blank with the most appropriate word from the given alternatives. A pigeon can't fly has. ನೋಡ್ರಿ, ಯಾಸ್ ಅಂತ ಬಂದ್ಮೇಲೆ ಅಲ್ಲಿ ಬಂದಿತ್ತಾಗ್ಲೆ, ಹ್ಯಾಸ್ ಕೇಪಬಲ್ ಆಸ್.
ಅಂತ ಹೇಳಿ. ಸೊ ಯಾಸ್ ಯಾಸ್, ಸೊ ಯಾಸ್ ಈ ತರ ಬಂದಾಗ ಪಾಸಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಇರ್ತದೆ. ಪೈಜನ್ ಕಾಂಟ್ ಫ್ಲೈ ಯಾಸ್ ಐ ಆಸ್ ಅ ಕೈಟ್ ಅಂತ ಹೇಳಿ. ಸೊ ಒಂದೇದು ಆನ್ಸರ್ ಆಗ್ತದೆ. ನೆಕ್ಸ್ಟ್ 17 ನೋಡ್ರಿ. ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಿಲ್ ಇನ್ ದ ಬ್ಲಾಂಕ್. ಅಥೆಲ್ಲೋ ವಾಸ್ ಡ್ಯಾಶ್ ಇಂಡಿಸ್ಪ್ಯೂಟಬಲ್ ಇನ್ ದ ಬ್ಯಾಟಲ್ ಫೀಲ್ಡ್. ಇಂಡಿಸ್ಪ್ಯೂಟಬಲ್, ನಾನೇ ಹೇಳಿದೆ ಆನ್ಸರ್ ಆಕ್ಚುಲಿ. ಇಂಡಿಸ್ಪ್ಯೂಟಬಲ್, ಡಿಸ್ಪ್ಯೂಟಬಲ್, ಇಂಡಿಸ್ಪ್ಯೂಟಬಲ್, ಇಂಡಿಸ್ಪೆನ್ಸಬಲ್. ಸೊ ಈ ರೀತಿ ಬರ್ತದೆ. ಇದಕ್ಕೆ ಆನ್ಸರ್ ಏನು? ಸೆಕೆಂಡ್ ಒಂದು ಆನ್ಸರ್ ಆಗಿರುತ್ತೆ. ಇದು ಆಕ್ಚುಲಿ ಚೇತು, ಹಾ ಇದಕ್ಕೆ ಓತಲವಾಸ್ ಅಂತ ಏನಿದೆ ಅಲ್ಲ, ಇದಕ್ಕೆ ಹಾ ಕೀ ಆನ್ಸರ್ ಅಲ್ಲಿ 1 and 2 ಎರಡು ಕೊಟ್ಟಿದ್ದಾನೆ. ಅನ್ಡಿಸ್ಪ್ಯೂಟೇಬಲ್ ಮತ್ತೆ ಇಂಡಿಸ್ಪ್ಯೂಟೇಬಲ್ ಅಂತ ಎರಡಕ್ಕೂ ರಿವೈಸ್ಡ್ ಕೀ ಆನ್ಸರ್ ಅಲ್ಲಿ 1 and 2 ಅಂತ ಕೊಟ್ಟಿದ್ದಾನೆ. ಓಕೆ ಓಕೆ ಓಕೆ. ಈಗ ಅಲ್ಲಿ ನೀನು ಮೇಲ್ಗಡೆ ಆಡಮ್ ಸ್ಮಿತ್ ಹೇಳ್ದಲ್ಲ, ಅದು ಬ್ರಾಟ್ ಇನ್ ಬ್ರಿಂಗ್ ಇನ್ ಅಂತ, ಅದು ಸರಿ ಹಾ ಇದೆ, ಬ್ರಿಂಗ್ ಇನ್ ಅಂತ ಸರಿಯಾಗಿದೆ. ಓ ಬಟ್ ಇಲ್ಲಿ 70 ಓಕೆ ಏನಿದೆ ಅದು, ಓಕೆ ಇದರಲ್ಲಿ ಇಂಡಿಸ್ಪ್ಯೂಟೇಬಲ್ ಮತ್ತು ಅನ್ಡಿಸ್ಪ್ಯೂಟೇಬಲ್ ಎರಡನ್ನೂ ಕೂಡ ಕನ್ಸಿಡರ್ ಮಾಡಿದ್ದಾನೆ. ಓಕೆ. ಹ್ಮ್. ಹಾ ಸೊ ಇನ್ನೇನಾದ್ರು ನಿನ್ ಟಿಪ್ಸ್ ಹೇಳಂಗಿದ್ರೆ ಹೇಳ್ಚೈತೆ ಏನಾದ್ರು. ಟಿಪ್ಸ್ ಅದೇ, ನ್ಯೂಸ್ ಪೇಪರ್ ರೆಗ್ಯುಲರ್ ಆಗಿ ರೀಡ್ ಮಾಡೋದು ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಸೊ ನಾನು ಮೊದ್ಲಿಂದ ಕೂಡ ಅದನ್ನೇ ಮಾಡಿದ್ದು. ಹ್ಮ್. ಸೊ ಅದು ಆಪ್ಷನ್ ಕ್ವಶನ್ ನೀವು ಸಾಲ್ವ್ ಮಾಡುವಾಗ ಏನಂತ ಹೇಳ್ತೇವೆ, ಈ ಆಲ್ಟರ್ನೇಟಿವ್ಸ್ ಇರ್ತಾವಲ್ಲ, ಅಂದ್ರೆ 4 ಆಪ್ಷನ್ಸ್ ಇದಾವೆ, ಒಂದು ಆನ್ಸರ್ ಆಗಿದೆ, ರಿಮೈನಿಂಗ್ 3 ಸಾಧ್ಯವಾದಷ್ಟು ಅದನ್ನು ಕೂಡ ಅನಾಲಿಸಿಸ್ ಮಾಡಿದ್ರೆ ನಿಮಗೆ ಬಹಳ ಗ್ರಾಮರ್ ಐಡಿಯಾ ಬರುತ್ತೆ. ಸೊ ಆ ರೀತಿ ಮಾಡ್ತಾ ಹೋಗ್ರಿ. ನಾನು ಯಾವಾಗಲೂ ಹೇಳಿದ್ದೇನೆ, ನ್ಯೂಸ್ ಪೇಪರ್ ಮಸ್ಟ್ ಅಂಡ್ ಶುಡ್ ಇರಬೇಕು. ನ್ಯೂಸ್ ಪೇಪರ್ ಅದು ಎಷ್ಟು ಅರ್ಥ ಆಗ್ತದೋ ಬಿಡ್ತದೋ ಅದು ಎರಡನೇ ವಿಚಾರ. ಅಟ್ಲೀಸ್ಟ್ ಆ ಪದಗಳಿಗೆ ನಿಮಗೆ ಆ ಪದಗಳ ಪರಿಚಯ ಇಂಥದೊಂದು ಪದ ಇತ್ತು ಅಂತಾನೆ ಅನ್ಸುತ್ತೆ ನಿಮಗೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಸೊ ನ್ಯೂಸ್ ಪೇಪರ್ ಎಷ್ಟು ಸಾಧ್ಯ ಅಷ್ಟು ಕವರ್ ಮಾಡ್ರಿ. ನಿಮಗೆ ಮ್ಯಾನ್ಯುವಲ್ ತಗೊಂಡು ಓದಿ ಅಂತ ನಾನು ಹೇಳೋದಿಲ್ಲ, ಆನ್ಲೈನ್ ಅಲ್ಲೇ ಸಿಗ್ತತೆ, ಡೌನ್ಲೋಡ್ ಮಾಡ್ಕೊಂಡು ಕೂಡ. ಇಂದು ನ್ಯೂಸ್ ಪೇಪರ್ ಅಂತಾನೆ ನಾನು ಏನ್ ಹೇಳಂಗಿಲ್ಲ. ಡೆಕ್ಕನ್ ಹೆರಾಲ್ಡ್ ಇದಾವೆ, ಬಹಳ ಇದಾವೆ, ಯಾವ್ದಾದ್ರು ಯೂಸ್ ಮಾಡ್ಬೋದು. ಆಮೇಲೆ ಈಗ ನೋಡಿ, ಕಮ್ಯುನಿಕೇಶನ್ ಪೇಪರಲ್ಲಿ ನೀವು ಯಾವುದೇ ಅತ್ಯಂತ ಈಜಿ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷೇ. ಸೊ ನೀವು ಕೆ ಎಗೆ ಮತ್ತು ಕೆ ಪಿ ಎಸ್ ಸಿ ಕಂಪೇರ್ ಮಾಡಿದರೆ ಏನು ಸಿಲೆಬಸ್ ಸೇಮ್ ಇದೆ. ಆಮೇಲೆ ಕೇಳ್ತಕ್ಕಂಥ ಕ್ವಶನ್ಸು ಅದೇ ಏನು ಟಾಪಿಕ್ ಮೇಲೆ ಕೇಳ್ತಾ ಇದ್ದಾನೆ, ಏನು ಬದಲಾವಣೆ ಆಗಿಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಸ್ಕೋರ್ ಮಾಡೋದೇ ಇಂಗ್ಲೀಷಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಂತ ಬಂದಾಗ. ಸೊ ಇದು ಇರೋದೇ ಸ್ವಲ್ಪ ಟಾಪಿಕ್ ಇದೆ, ಇದನ್ನು ನೀವು ಇನ್ನೂ ಡೀಪಾಗಿ ಕಲ್ತ್ಕೊಂಡ್ಬಿಟ್ರೆ ಇದರಲ್ಲಿ ಮಿನಿಮಮ್ ನೀವು ಎಲ್ಲ ಏನು 30+ ತೆಗಿಬೋದು ಇಂಗ್ಲೀಷಲ್ಲಿ. ಹೌದಲ್ಲ ಚೇತು? 30+ ಈಸಿಯಾಗಿ ತೆಗಿಬಹುದಣ್ಣ. ಈಸಿಯಾಗಿ ತೆಗಿಬಹುದು ಅಂದ್ರೆ ಏನು, ವರ್ಕ್ ಅಂದ್ರೆ ಚಾನ್ಸಸ್ ಅದಾವಂತ. ಈಸಿಯಾಗಿ ಅಂದ್ರೆ ಅಷ್ಟು ಸುಲಭವಾಗಿ ಯಾವ್ದು ದೊರಕಂಗಿಲ್ಲ. ಅದೇ ಬಟ್ ವರ್ಕ್ ಮಾಡಿದ್ರೆ ಬರ್ತವೆ ಸ್ಕೋರ್ ಅಂತ. ಅಂದ್ರೆ ನಾನು ಏನು ಅದು ಹೇಳ್ತೀನಿ, ಇಂಪಾಸಿಬಲ್ ಅಂತ ಏನಲ್ಲ. ಅದೇ ಈಗ ನಾ ಏನು ಹೇಳಕತ್ತೀನಂದ್ರೆ, ಈಗ ಜಿ ಕೆದಲ್ಲಿ ಅಂದ್ರೆ ಈಗ ಒಂದು 1000 ಸಬ್ಜೆಕ್ಟ್ ಬರ್ತದೆ ಚೇತು, 1000 ವಿಷಯಗಳು. ಅವನ್ನೆಲ್ಲ ಓದಿ ಹೌದೌದು. ರಿವೈಸ್ ಮಾಡೋಕ್ಕೆ ಭಾಳ ಟೈಮ್ ಬೇಕಾಗುತ್ತೆ. ಅದೇ ಇಂಗ್ಲೀಷ್ ಅಂದರೆ ಈಗ ನೋಡಿ ಹೇಳಿದ್ವಲ್ಲ, ಐಡಿಯಮ್ಸ್ ಆ್ಯಂಡ್ ಫ್ರೇಜಸ್, ಅದರಲ್ಲಿ ಒಂದು 200 300 ಇವೇ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾನೆ. ನೀವು ಅದನ್ನು ಪ್ರತಿ ಸಾರಿ ರಿವೈಸ್ ಮಾಡ್ದಂಗೆಲ್ಲ ನಿಮಗೇನಾಗುತ್ತೆ ಅಂದರೆ ಅವೆಲ್ಲ ಎಕ್ಸಾಮಲ್ಲಿ ಬಂದಾಗ ತುಂಬ ಈಸಿ ಅನಿಸುತ್ತೆ. ಈಗ 200 ಇಡಿಯಮ್ಸ್ ಫ್ರೇಸಸ್ನ ರಿವೈಸ್ ಮಾಡಿದ್ರೆ ನಿಮಗೆ ಕೆ ಪಿ ಎಸ್ ಸಿಯಲ್ಲಿ ಒಂದೊಂದ್ಸರಿ 5 ಇಡಿಯಮ್ಸ್ ಕೇಳ್ತಾನೆ. ನಿಮಗೆ 200 ವರ್ಡ್ಸ್ನ ರಿವೈಸ್ ಮಾಡಿದರೆ 5 ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅದೇ ನೀವು ಒಂದು ಟಾಪಿಕ್, ಈಗ ಒಂದೇಳಿ ಹಿಸ್ಟ್ರಿ ಅಂತ ತೊಗೊಂಡ್ರೆ ಅದರಲ್ಲಿ ನೀವು ಮಿಡಿಯಲ್ ಹಿಸ್ಟ್ರಿ, ಏನೋ ಆನ್ಸೆಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಮತ್ತು ಅದರೊಳಗಡೆ ವಂಶಗಳು ಬರ್ತವೆ, ಮತ್ತು ಅದರೊಳಗಡೆ ರಾಜರು ಬರ್ತಾರೆ. ಅವೆಲ್ಲ ಓದಿ ನೆನ್ಪಿಟ್ಕೊಳ್ಳೋದ್ರಲ್ಲಿ ಎಷ್ಟು ಟೈಮ್ ಹಿಡಿಯುತ್ತೆ, ಹೌದಲ್ಲ? ಅದೇ ನೀವು ಇದೇ ಇಡಿಯಮ್ಸ್ ಫ್ರೇಸಸ್ನ ಒಂದು 200 ವರ್ಡ್ಗಳು, 200 ಏನು ಪದಗಳಿರ್ತಾವೆ ಅಥವಾ ಪದ ಗುಚ್ಛಗಳಿರ್ತವೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕೆ ಪಿ ಎಸ್ ಸಿ ಅಂತ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಬರ್ತವೆ. ಈ ಕೆ ಎ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಬರ್ತವೆ. ಇನ್ನು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅಂತೂ ಅವನು ತುಂಬಾ ಕೇಳ್ತಿರ್ತಾನೆ. ಇನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೂಡ 2-3 ಬರ್ತಾನೆ ಇರ್ತವೆ. ಸೊ ನೀವು ಪ್ರತಿ ಸಾರಿ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ನೆನಪುಳಿತಾ ಹೋಗುತ್ತೆ. ಸೊ ಹೆಚ್ಚು ಪ್ರಾಕ್ಟೀಸ್ ಯಾರು ಮಾಡ್ತಾರಲ್ಲ ಅವರು ಜಾಸ್ತಿ ಸ್ಕೋರ್ ಮಾಡ್ತಾರೆ. ಸೊ ಕಮ್ಯುನಿಕೇಷನ್ ಪೇಪರ್ ಇದೆಯಲ್ಲ, ಇದು ಏನಂದರೆ ನಿಮಗೆ ಹೆಚ್ಚು ಸ್ಕೋರ್ ತಗೊಂಬರ್ಬೋದು, ಏನೋ ಇನ್ನು ಲಿಮಿಟೆಡ್ ಟೈಮಲ್ಲಿ. ಇದಕ್ಕೆ ಲಿಮಿಟೆಡ್ ಸಿಲೆಬಸ್ ಇದೆ. ನೀವು ಜಿ ಕೆದಲ್ಲಿ ಎಷ್ಟು ಓದಿದ್ರು ಕಡಿಮೆನೇ. ಇಂಥ ಟಾಪಿಕ್ಕು ಇದು ಎಕ್ಸಾಮಿಗೆ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ನೋಡಿ, ಇ ಡಿ ಎಮ್ ಮೇಲೆ 2 ಕ್ವಶನ್ ಬಂದೇ ಬರ್ತವೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ 3 ಕ್ವಶನ್ ಬರ್ತವೆ. ಸಿನೋನಿಮ್ಸ್ ಮೇಲೆ, ಆಂಟೋನಿಮ್ಸ್ ಮೇಲೆ 4-5 ಕ್ವಶನ್ ಬರ್ತವೆ. ಈವನ್ ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್ನ ಯಾವ ಥರ ಓದಬೇಕಂದ್ರೆ ಸೇಮ್ ಈ ಯಾವುದು ಓಲ್ಡ್ ಕ್ವಶನ್ ಪೇಪರ್ ಇರ್ತಾವಲ್ಲ. ಸೊ ಎಸ್ ಎಸ್ ಸಿ ಪ್ರತಿ ವರ್ಷ ಎಸ್ ಎಸ್ ಸಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ಸಿ ಜಿ ಎಲ್ ಬರುತ್ತೆ, ಸಿ ಎಚ್ ಎಸ್ ಎಲ್ ಬರುತ್ತೆ, ಮತ್ತು ಯಾವುದು ಎಮ್ ಟಿ ಎಸ್ ಬರುತ್ತೆ. ಎಲ್ಲ ಕ್ವಶನ್ ಪೇಪರಲ್ಲಿ ಮಿನಿಮಮ್ 25 ಪ್ರಶ್ನೆಗಳು ಇರ್ತವೆ. ಮತ್ತು ಮೇನ್ಸ್ ನಡೆಸ್ತಾರೆ ಸಿ ಎಚ್ ಎಸ್ ಎಲ್ಗೆ, ಸಿ ಜಿ ಎಲ್ಗೆ. ಅಲ್ಲಿ ಮತ್ತೆ ಸೇಮ್ 25 ಕ್ವಶನ್ಸ್ ಇರ್ತವೆ. 30 ಅಲ್ಲ 45 ಮಾರ್ಕ್ಸಿಗೆ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಒಟ್ಟು ಕ್ವಶನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ.
ನೀವು ಅಲ್ಲಿ ಕ್ವಶನ್ ಪೇಪರ್ ಬಿಡಿಸ್ತಾ ಹೋದಾಗೆಲ್ಲ ನಿಮಗೆ ಹೊಸ ಹೊಸ ಪದಗಳು ಸಿಗ್ತಾ ಹೋಗ್ತವೆ. ಹೊಸ ಹೊಸ ಪದಗಳು ಸಿಗ್ತಾ ಹೋದಂಗೆಲ್ಲ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನೀವು ಕ್ವಶನ್ ಪೇಪರ್ ಜಾಸ್ತಿ ಬಿಡಿಸ್ಬೇಕು. ಅದರಲ್ಲಿ ನಮ್ಮ ಫಸ್ಟ್ ನೀವು KA ಕ್ವಶನ್ ಪೇಪರ್ಸ್ ಎಲ್ಲ ಬಿಡಿಸಿದ ಮೇಲೆ ಸೊ SSC ಬ್ಯಾಂಕಿಂಗು, ಇನ್ನು ಬ್ಯಾಂಕಿಂಗ್ ಅಂದ್ರೆ ಇದಕ್ಕಿಂತ ಜಾಸ್ತಿನೇ ಇರುತ್ತಲ್ಲ ಚೇತು? ಬ್ಯಾಂಕ್ ಇನ್ನ ಡೆಪ್ತ್ ಇರ್ತಾವಣ್ಣ, ಬ್ಯಾಂಕ್ ವಕಾಬ್ದರಿ ಇದಾವೆ. ಹಾಂ ಸೊ ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ವಕಾಬ್ದರಿ ಯಾರು ಇಂಪ್ರೂವ್ ಮಾಡಂಗಿದ್ರೆ ಬ್ಯಾಂಕಿಂಗ್ ಜಸ್ಟ್ ನೀವು ಬ್ಯಾಂಕಿಂಗ್ ಒಂದು ಪೇಪರ್ ನೋಡ್ರಿ, ಪ್ರಿಲಿಮ್ಸ್ ಮೇನ್ಸ್ ಲೆವೆಲ್ ಅಂದ್ರೆ IBPS ಕ್ಲರ್ಕ್, IBPS PO, RRB PO, RRB ಕ್ಲರ್ಕ್, SBI PO, SBI ಕ್ಲರ್ಕ್, ಆ ತರ ಪೇಪರ್ ನೋಡಿದ್ರೆ ನೀವು ಜಸ್ಟ್ ಸುಮ್ಮನೆ ವಕಾಬ್ದರಿ ನೋಡ್ತಾ ಹೋಗ್ರಿ. ಆ ವಕಾಬ್ದರಿ ನೋಡಿದಾಗ ನಿಮ್ಗೆ ಏನನ್ಸುತ್ತಂದ್ರೆ ಅದೇ ಪದ ಕೇಳೇ ಇಲ್ಲ, ಪದ ನೋಡೇ ಇಲ್ಲ ಅಂತ ಅಂದ್ರೆ ನಾವ್ ಇದುವರೆಗೆ ಓದಿಲ್ಲ ಅನ್ಸುತ್ತೆ. ಅಂದ್ರೆ ಆ ಲೆವೆಲ್ ಇರ್ತವೆ ಆ ವಕಾಬ್ದರೀಸ್. ಅದೇ ಅದೇ ನಾವು ಹೇಳ್ತಿರೋದು ಎಷ್ಟೇ, ಲಿಮಿಟೆಡ್ ಸಿಲೆಬಸ್ ಇದೆ ಕಮ್ಯುನಿಕೇಶನ್ ಪೇಪರು. ಎಷ್ಟು ಡೆಪ್ತ್ ಆಗುತ್ತೋ ಅಷ್ಟು ಡೆಪ್ತ್ ಆಗ್ತಾ ಓದ್ತಾ ಹೋಗಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ನಾನು ಹೇಳ್ತೀನಲ್ಲ, GKದಲ್ಲಿ ನೀವು 1 ಮಾರ್ಕ್ಸ್ ತಗೋಬೇಕಂದ್ರೆ 10-15 ಪುಟ ಸಾಲ ಒಂದು ಬುಕ್ ಓದಿದ್ರು ಕೂಡ ಕೆಲವೊಂದ್ಸರಿ ಆ ಬುಕ್ಕಿಂದ ಏನೋ ಕ್ವಶನ್ ಬರದೇ ಇರೋ ಸಾಧ್ಯತೆ ಇದೆ. ಅದೇ ನೀವು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಈಗ ಚಾಪ್ಟರ್ ವೈಸ್ ಇದೆ, ಚಾಪ್ಟರ್ ವೈಸನ್ನು ಇನ್ನೂ ಡೀಪ್ ಆಗಿ ಓದ್ದಂಗೆಲ್ಲ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ನೀವು ಅದಕ್ಕೆ ನಿಮಗೆ ಗೊತ್ತಲ್ಲ, ಒಂದು ಅಥವಾ 2 ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ ಅದು ನಮ್ಗೆ ಯಾವ ಥರ ನಮ್ಮ ರ್ಯಾಂಕಿಂಗಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಏನು ಒಂದು 200 ಲೀಸ್ಟ್ ಇರುತ್ತಲ್ಲ ಅದನ್ನು ಓದಿದರೆ ನೀವು 5 ಮಾರ್ಕ್ಸ್ ಜಾಸ್ತಿ ತೊಗೋಬೋದಂದ್ರೆ ನಿಮ್ಮದು ರ್ಯಾಂಕಿಂಗ್ ಎಲ್ಲಿ ಹೋಗುತ್ತೆ ಅಂತ ನೀವು ಒಂದು ಸತಿ ಯೋಚನೆ ಮಾಡಿ. ಸೊ ಭಾಳ ಜನ ಆಮೇಲೆ ನಂದು ಹಾಂ ಹೇಳು ಹೇಳು. ಅದೇ ನಂದು ಒಂದು ಪರ್ಸನಲ್ ಸಜೆಷನ್ ಅಣ್ಣ. ಹ್ಞೂ ಸೊ ಇವು ಕೊನೆಗೆ ಬ್ಯಾಂಕ್ ಪೇಪರ್ ನೋಡಕ್ ಆಗದೆ ಹೋದ್ರು ಕೂಡ ತೊಂದರೆ ಇಲ್ಲ ಅಣ್ಣ. ಹ್ಞೂ SSC MTS, SSCHL, SSCGL ಏನಿದಾವಲ್ಲ ಇವು ಮೂರು, ಹ್ಞೂ ಹ್ಞೂ ಈ ಮೂರು ಪೇಪರ್ ನೀವು ಇಂಗ್ಲಿಷ್ ಕ್ವಶನ್ಸ್ ನೋಡಿದ್ರೆ ಸಾಕ. ಅಂದ್ರೆ ಅವನ್ನೇ ಅಂದ್ರೆ ರೆಗ್ಯುಲರ್ ಆಗಿ SSC ನಡೆಸಿದ್ರೆ ನಾನು ಎಕ್ಸಾಮ್ಸ್, ಅದೇ ಅದೇ ಹೌದು. ಸೊ ಅವನ್ನೇ ಕರೆಕ್ಟ್ ಆಗಿ ಕ್ವಶನ್ ಬಿಡಿಸ್ಬಿಟ್ರೆ ಅಣ್ಣ ಮ್ಯಾಕ್ಸಿಮಮ್ ಅಂದ್ರೆ ನನ್ನ ಪರ್ಸನಲ್ ಆಗಿ 80 to 85% ಕವರ್ ಆದಂಗೆ. ಅದೇ ಅದೇ ಹೌದು. ಇವನ್ ಅದೇ ಆಕ್ಚುಲಿ ಅವೇ ರಿಪೀಟ್ ಆಗ್ತವೆ ಎಷ್ಟೋ ಸಲ. ಅದೇ ಅಲ್ಲ, ಅದಕ್ಕೆ ನಾನು ಇದು ಸಪ್ರೇಟ್ ಒಂದು SSC RRB ಬ್ಯಾಂಕಿಂಗ್ ಅಂತ ಒಂದು ಸಪ್ರೇಟ್ ಗ್ರೂಪ್ ಮಾಡಿದ್ದೀನಿ. ಅದ್ರಲ್ಲಿ ನಿಮ್ಗೆ ಮಿನಿಮಮ್ ಎಷ್ಟಪ್ಪ ಅಂದ್ರೆ ಒಂದು 200 ಇಂದ 300 ಇಂಗ್ಲೀಷ್ ಕ್ವಶನ್ ಸಿಗ್ತವೆ. ಸೊ ಯಾರು ಗ್ರೂಪ್ ಜಾಯ್ನ್ ಆಗಿಲ್ಲ, ಸೊ ಅದನ್ನ ನಂದು ಇದರಲ್ಲಿ ನೀವು ನಂದು ಪರ್ಸ್ನಲ್ ಅಕೌಂಟ್ ಹೋದ್ರೆ ನಮ್ದು ಕೆಳಗಡೆ ಇರುತ್ತಲ್ಲ ನಂದು ಚಾನಲ್ ಅಂತೇಳಿ, ಅಲ್ಲಿ ಹೋಗಿ ಇವನ್ ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಸಿಸ್ಟಮೆಟಿಕ್ ಆಗಿ ಎಲ್ಲ ಕ್ವಶನ್ ಪೇಪರ್ ಬಿಡಿಸ್ತಾ ಬಂದಿದ್ದೀನಿ. ಸೊ ಅದಕ್ಕೆ ಸಪ್ರೇಟಾಗಿ ಗ್ರೂಪ್ ಮಾಡಿದ್ದೀನಿ. ಅಲ್ಲಿ ಹೋದ ತಕ್ಷಣ ನೀವು SSC ಅಂತ ಸರ್ಚ್ ಮಾಡಿದ್ರೆ ಸಾಕು, SSC ಇದು ಏನು ಕನ್ನಡ ಮತ್ತು GK ಕ್ವಶನ್ಸ್ನ ನಾನು ಬಿಡಿಸ್ತಾ ಬಂದಿದ್ದೀನಿ. ಸೊ ನಿಮಗೆ ಎಲ್ಲಾನು ಫ್ರೀಯಾಗೆ ಕೊಡ್ತಾ ಇದ್ದೀನಿ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಅಲ್ಲಿಂದಲೇ ಕ್ವಶನ್ ರಿಪೀಟ್ ಆಗ್ತಾವ್ರಿ. ಈಗ ನಾನು ಹೇಳಿದ್ನಲ್ಲ ಬ್ಯೂರೋಕ್ರಸಿ ಪದನ ಎಷ್ಟು ಸರಿ ಕೇಳಿದಾನೆ ಅಂದರೆ ಎಕ್ಸಾಮಲ್ಲಿ ತುಂಬ ಸರಿ ಕೇಳಿದ್ದಾನೆ. ನೀವು ಅದನ್ನು ಓದಿ ಅದನ್ನು ಬರೀಲಾರ್ದೆ ಏನು ಇದು ಮಾಡಕ್ಕೆ ಬರಲ್ಲ. ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಬಂದಾಗ ನೀವು ಪ್ರತಿಯೊಂದು ಪದನ ಬರೀಲೇಬೇಕು. ಸುಮ್ಮನೆ ನೋಡಿ ಹೋಗ್ತೀನಿ ಅಂದರೆ ಆಗಲ್ಲ. ಇನ್ನು ತುಂಬ ಪದಗಳು ಏನಿರ್ತಾವಲ್ಲ ಅವನ್ನೆಲ್ಲ ಬರೆದ್ರೇನೆ ನಿಮಗೆ ಮಿಸ್ಪೆಲ್ಡ್ ವರ್ಡ್ ಕರೆಕ್ಟಾಗಿ ಗೊತ್ತಾಗೋದು. ನೀವು ಬರೀಲಿಲ್ಲ ಅಂದರೆ ಮಿಸ್ಪೆಲ್ಡ್ ವರ್ಡಲ್ಲಿ ತುಂಬ ಮಿಸ್ಟೇಕ್ ಆಗುತ್ತೆ. ಹಂಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಯಾವ ಹೊಸ ಹೊಸ ಪದಗಳು ಕೇಳ್ತಾ ಬರ್ತಿರಲ್ಲ ಅವನ್ನ ಬರಿತಾ ಹೋಗ್ಬೇಕು. ಅದಕ್ಕೆ 3 ಸಿನೋನಿಮ್ಸು ಇಂಗ್ಲೀಷಲ್ಲಿ, ಒಂದು ಕನ್ನಡ ಪದ ನಿಮಗೆ ಅಂಡರ್ಸ್ಟುಡ್ ಆಗೋಕ್ಕೆ. ಈವನ್ ನಿಮಗೆ ಇಂಗ್ಲೀಷ್ ಟು ಇಂಗ್ಲೀಷ್ ಇದ್ದರೆ ಇನ್ನೂ ಒಳ್ಳೆಯದು. ಸೊ ಇಂಗ್ಲೀಷ್ ಟು ಇಂಗ್ಲೀಷ್ ಇದ್ದವರಿಗೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಸೊ ಯಾರಿಗೆ ಇಂಗ್ಲೀಷು ಪೂರ್ತಿ ಕಷ್ಟ ಅಂತ ಅನಿಸುತ್ತೆ ಅವರು ಕನ್ನಡದಲ್ಲಿ ಕೂಡ ಬರಿತಾ ಹೋಗ್ಬೇಕು. ಅಷ್ಟೇ ಅನ್ಸುತ್ತೋ, ಏನೇನು ಎಂಡ್ ಮಾಡಿಬಿಡೋಣ. ಹಾ ಸರಿ. ಹಾಂ.